ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಶೇಕಡ ಪರ್ಸೆಂಟೇಜ್ ಟಾಪಿಕ್ ಬಗ್ಗೆ ಟೈಪ್ 2ನಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರುತ್ತವೆ ಅಂತ ನೋಡಿಕೊಳ್ಳೋಣ. ನಾವು ಆಲ್ರೆಡಿ ಇವಾಗ ಟೈಪ್ 1 ಕ್ವಶನ್ಸು ಹಾಗೂ ಶೇಕಡ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಬೇಸಿಕ್ಸು, ಯಾವ ರೀತಿ ನಾವು ಪರ್ಸೆಂಟೇಜನ್ನು ತೆಗೆಯಬೇಕು, ಯಾವ ರೀತಿ ನಾವು ಕ್ವಶನನ್ನು ಟ್ಯಾಕಲ್ ಮಾಡಬೇಕು ಅಂತ ಆಲ್ರೆಡಿ ನಾವು ಈಗ ಪಾರ್ಟ್ 1ನಲ್ಲಿ ನೋಡಿದ್ದೀವಿ. ದಯವಿಟ್ಟು ನಾವೊಂದು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ನೀವು ಪರ್ಸೆಂಟೇಜ್ ಟಾಪಿಕ್ಕು ಪೂರ್ತಿ ಕಲಿಬೇಕಂದ್ರೆ ನೀವು ಯಾವುದೇ ರೀತಿಯ ಡೌಟ್ ಇರಬಾರ್ದು, ಇಡೀ ಮೆಂಟಾಲಿಟಿಯಲ್ಲಿ ನೀವು ಗ್ರಿಪ್ ಇರಬೇಕಂದ್ರೆ ದಯವಿಟ್ಟು ಪಾರ್ಟ್ 1 ವಿಡಿಯೋ ಮಸ್ಟ್ ಆ್ಯಂಡ್ ಶುಡ್ ನೀವು ನೋಡಲೇಬೇಕು. ನೀವು ಪಾರ್ಟ್ 1 ವಿಡಿಯೋ ನೋಡಲಾರ್ದೆ ಪಾರ್ಟ್ 2, ಪಾರ್ಟ್ 3 ಅದರ ಮುಂದಿನ ವಿಡಿಯೋಗಳು ನೋಡಿದ್ರೆ ನಿಮಗೆ ಬೇಸಿಕ್ ಗೊತ್ತಾಗುವುದಿಲ್ಲ. ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ತಿಳ್ಕೊಳ್ಳಿ. ನೀವು ಕಂಪಲ್ಸರಿ ಪಾರ್ಟ್ 1 ವಿಡಿಯೋ ನೋಡಿನೇ ಪಾರ್ಟ್ 2 ವಿಡಿಯೋ ನೋಡಿ. ಇದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಂಬಿಡಿ. ನೀವು ಅರ್ಥ ಆಯ್ತಾ? ನೋಡಿ, ಇಲ್ಲಿವರೆಗೆ ನಾನು ಇಲ್ಲ ಅಂದ್ರೂ ಸುಮಾರು 6ರಿಂದ 7 ಟಾಪಿಕ್ ನಿಮಗೆ ಎಲ್ಲ ವಿಡಿಯೋನು ಮಾಡಿಕೊಟ್ಟಿದ್ದೀನಿ. ಈ ರೀಸೆಂಟ್ ಆಗಿರುವ ಎಲ್ಲ ಕ್ವಶನ್ ಪೇಪರ್ನ ತೆಗೆದು ನೋಡಿ. ಆ 6ರಿಂದ 7 ಟಾಪಿಕಲ್ಲಿ ನಾನು ಏನು ಕವರ್ ಮಾಡಿದ್ದೀನಿ, ಯಾವ ಟೈಪ್ ಕವರ್ ಮಾಡಿದ್ದೀನಿ, ಅದೇ ಟೈಪಲ್ಲಿ ಕ್ವಶನ್ಸ್ ಬಂದಿವೆ. ಕರೆಕ್ಟಾ? ನಿಮಗೆ ಡೌಟ್ ಇದ್ದರೆ ಈ ರೀಸೆಂಟಾಗಿ ನಡೆದಿರುವ ಕ್ವಶನ್ ಪೇಪರ್ ತೆಗೆದು ನೋಡಿ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ರೀಸೆಂಟಾಗಿ ನಡೆದಿದೆ, HK ಮತ್ತು NAHK, ಅದರಲ್ಲಿ ತೆಗೆದು ನೋಡಿ. ನಾನು ಟೈಪ್ ವೈಸ್ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ಯಾವ ಟೈಪಿಂದ ಯಾವ ಕ್ವಶನಿಂದ, ಯಾವ ಟೈಪಿಂದ ಯಾವ ಟಾಪಿಕಿಂದ ಯಾವ ಕ್ವಶನ್ ಅಂತ ಹೇಳಿದ್ದೀನಿ ನಾನು. ಮತ್ತೆ ಅದನ್ನು ರಿಪೀಟ್ ಮಾಡೋ ಅವಶ್ಯಕತೆಯೂ ಇಲ್ಲ. ನಿಮಗೆ ರಿಯಲಾಗಿ ನೀವು ಏನಾದರೂ ಮೆಂಟಾಲಿಟಿ ಕಲಿಬೇಕು ಅನ್ನೋದಿದ್ದರೆ ನೀಟಾಗಿ ಈ ಪರ್ಸೆಂಟೇಜ್ ಟಾಪಿಕ್ ನೀವು ಪೂರ್ತಿ ಕಲಿಬೇಕಂದ್ರೆ ಪಾರ್ಟ್ 1 ವಿಡಿಯೋ ಕಂಪ್ಲೀಟ್ ನೋಡಿನೇ ಪಾರ್ಟ್ 2 ವಿಡಿಯೋಗೆ ಬನ್ನಿ. ಇದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಓಕೆನಾ? ಓಕೆ. ಹಾಗಿದ್ರೆ ಈಗ ನಾವು ಈ ಪರ್ಸೆಂಟೇಜ್ ಟಾಪಿಕ್, ಶೇಕಡ ಟಾಪಿಕಲ್ಲಿ ಟೈಪ್ 2ಅಲ್ಲಿ ಯಾವ ರೀತಿಯ ಕ್ವಶನ್ಸ್ ಬರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ. ಈಗ ಅರ್ಥ ಆಯ್ತಾ? ಇವಾಗ ಪಾರ್ಟ್ 2ಅಲ್ಲಿ ಅಂದರೆ ಟೈಪ್ 2ಅಲ್ಲಿ ಶೇಕಡ ಅಥವಾ ಪರ್ಸೆಂಟೇಜಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ ನೋಡಿ. ಫಸ್ಟ್ ಕ್ವಶನ್ ನೋಡಿ ಯಾವ ರೀತಿ ಇರುತ್ತೆ ಅಂತ. ಅಬ್ಸರ್ವ್ ಮಾಡಿ. ಇಲ್ಲಿ ಒಂದು ಪರೀಕ್ಷೆಗೆ 600 ವಿದ್ಯಾರ್ಥಿಗಳು ಹಾಜರಾಗುವರು. ಇವರಲ್ಲಿ 60% ವಿದ್ಯಾರ್ಥಿಗಳು ಪಾಸ್ ಆಗಿದ್ದರೆ ಫೇಲ್ ಆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಅರ್ಥ ಆಯ್ತಾ? ನಾನು ನಿಮ್ಗೆ ಆಲ್ರೆಡಿ ನೋಟ್ ಪಾಯಿಂಟ್ ಬರ್ಸಿದ್ದೀನಿ. ಏನಂತ ಬರ್ಸಿದ್ದೀನಿ? ಪರೀಕ್ಷೆಗೆ ಹಾಜರಾಗುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಪರೀಕ್ಷೆಗೆ ಹಾಜರಾಗುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಪರ್ಸೆಂಟೇಜ್ ಸಮ ಇರ್ತದೆ ಅಂತ ಹೇಳಿದ್ರೆ ನಾನು ನಿಮಗೆ 100% ಸಮ ಇರ್ತದೆ. ಎಷ್ಟು ಜನ ಅಟೆಂಡ್ ಆಗಲ್ಲ ಅವರು 100% ಸಮನಾಗಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಈ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ ನೋಡ್ರಿ. ಕ್ವಶನಲ್ಲಿ ಏನು ಕೊಟ್ಟಿದ್ದಾನೆ? ಪರೀಕ್ಷೆಗೆ 600 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಟೋಟಲ್ ಅಟೆಂಡ್ ಆದವರು ಎಷ್ಟು ಹೇಳ್ರಿ? 600 ವಿದ್ಯಾರ್ಥಿಗಳು. ಅದರಲ್ಲಿ ನಿಮಗೆ ಪಾಸ್ ಆದವ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಹಾಗೂ ಫೇಲ್ ಆದವ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕರೆಕ್ಟಾ? ನಾನು ನಿಮ್ಗೆ ಒಂದು ಪಾಯಿಂಟ್ ಬರ್ಸಿದ್ದೀನಿ, ನೋಟ್ ಪಾಯಿಂಟು. ಹಾಜರಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಪರ್ಸೆಂಟಿಗೆ ಸಮ ಇರುತ್ತೆ ಹೇಳ್ರಿ? ಹಾಜರಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಮ್ಗೆ 100% ಸಮ ಇರ್ತದೆ. ಟೋಟಲ್ 600 ಜನ ವಿದ್ಯಾರ್ಥಿಗಳು ಹಾಜರಾಗ್ಯಾರ. ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಸಮ ಇರುತ್ತೆ ಹೇಳ್ರಿ? ಇದು 100%ಗೆ ಸಮನಾಗಿರ್ತದೆ ರೀ. ಅರ್ಥ ಆಯ್ತಾ? ಇದ್ರಾಗ ಸ್ವಲ್ಪ ಜನ ಪಾಸ್ ಆಗ್ಯಾರಂತ್ರಿ, ಸ್ವಲ್ಪ ಜನ ಫೇಲ್ ಆಗಿರ್ತಾರೆ. ಹಾಗಾದ್ರೆ ಎಷ್ಟು ಜನ ಪಾಸ್ ಆಗ್ಯಾರ, ಎಷ್ಟು ಜನ ಫೇಲ್ ಆಗ್ಯಾರ ನೋಡ್ರಿ. ನೋಡ್ರಿ, ಒಂದು ಕಡೆ ಪಾಸ್ ಅಂತ ಬರ್ಕೋರಿ, ಪಾಸ್ ಆದವರು, ಇನ್ನೊಂದು ಕಡೆ ಫೇಲ್ ಆದವರು. ಕರೆಕ್ಟಾ? ನೋಡ್ರಿ, 600 ವಿದ್ಯಾರ್ಥಿಗಳು ಹಾಜರಾಗುತ್ತೆ. ಇವರಲ್ಲಿ 60% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇದರಲ್ಲಿ 60% ವಿದ್ಯಾರ್ಥಿಗಳು ಪಾಸ್ ಆಗ್ಯಾರಂತ. ನನಗೆ ಒಂದು ಪಾಯಿಂಟ್ ಹೇಳಿದ್ದೀನಿ ರೀ, ಪರೀಕ್ಷೆ ಹಾಜರಾದ ಒಟ್ಟು ವಿದ್ಯಾರ್ಥಿ ಸಂಖ್ಯೆ 100% ಸಮ ಇರ್ತದೆ. ಅದರಲ್ಲಿ 60% ಜನ ಪಾಸ್ ಆಗ್ಯಾರಂತ ರೀ. 60% ಜನ ಪಾಸ್ ಆಗ್ಯಾರಂತ. ಟೋಟಲ್ 100% 60% ಜನ ಪಾಸ್ ಆದ್ರೆ ಫೇಲ್ ಆದ್ರೆ ಎಷ್ಟು ಇರ್ತಾರೆ ಹೇಳ್ರಿ? ಫೇಲ್ ಆದವರು 40% ಇರ್ತಾರೆ. ಫೇಲ್ ಆದವರು 40% ಇರ್ತಾರೆ. ಪರ್ಸೆಂಟೇಜಲ್ಲಿ ಲೆಕ್ಕ ಚುಕ್ತಾ ಇರ್ತಾರಲ್ಲ, ಟೋಟಲ್ 100% ಇರ್ತಾರೆ. ಪಾಸ್ ಆದವರು 60%, ಫೇಲ್ ಆದವರು 40% ಇರ್ಬೇಕ್ರಿ. ಬಟ್ ನಮಗೆ ಫೇಲ್ ಆದ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಕೇಳಿದಾರ ಅಥವಾ ನಮಗೆ ಸಂಖ್ಯೆ ಕೇಳಿದಾರೆ ನೋಡ್ರಿ. ನಮಗೆ ಫೇಲ್ ಆದ ವಿದ್ಯಾರ್ಥಿಗಳ ಸಂಖ್ಯೆ ಕೇಳಿದಾರೆ. ನಾವು ಬರೀ ಫೇಲ್ ಆದ ವಿದ್ಯಾರ್ಥಿ ಪರ್ಸೆಂಟೇಜ್ ಬಂದಿದ್ದು. ಈಗ ಸಂಖ್ಯೆ ತೆಗಿಬೇಕಂದ್ರೆ ಈ 600 40% ತೆಗಿರಿ, ಅದೇ ಆನ್ಸರ್. 600 40% ತೆಗಿರಿ, ಅದೇ ಆನ್ಸರ್ ನಿಮಗೆ.
ಇಲ್ಲಿ ನೋಡ್ರಿ 10% ಏಟಾಗುತ್ತೆ ಹೇಳ್ರಿ 600. 10% ಏಟಾಗುತ್ತೆ ಹೇಳ್ರಿ 60. ಯಾಕಂದ್ರೆ ಬಲಗಡೆಯಿಂದ ಒಂದು ಅಂಕೆ ಬಿಟ್ಟು ಬಿಂದು ಕೊಡಬೇಕು. ಅರ್ಥ ಆಯ್ತಾ? 10% 60 ಆದ್ರೆ ನೆಕ್ಸ್ಟ್ ನಮ್ಗೆ 40% ಬೇಕು ರೀ. 4 ಸಲ ಕೂಡಿಸ್ರಿ, ಅದೇ ಆನ್ಸರ್ ನಮ್ಗೆ. 4 ಸಲ ಕೂಡಿಸ್ರಿ, ಅದೇ ನಮಗೆ ಆನ್ಸರ್. ಇದು 40%. 60 4 ಸಲ ಕೂಡಿಸ್ರಿ ಎಷ್ಟು ಬರುತ್ತೆ ಹೇಳ್ರಿ? 240. 240 ಅಂದ್ರೆ 600 ವಿದ್ಯಾರ್ಥಿಗಳ 240 ವಿದ್ಯಾರ್ಥಿಗಳು ಫೇಲ್ ಆಗ್ಯಾರ ತಂದಂಗೈತೆ ರೀ. 240 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಒಂದು ವೇಳೆ ಇದೇ ಕ್ವಶನ್ ನೀವು ಪಾಸ್ ಆದ್ರ ಬಗ್ಗೆ ಕೇಳಿದಂದ್ರೆ 60% ಕಂಡಿಡಿಬೇಕು. 600ದಾಗ 240 ಜನ ಫೇಲ್ ಆಗ್ಯಾರಂದ್ರೆ ಉಳಿದವರೆಲ್ಲ ಪಾಸ್ ಆಗಿರ್ತಾರೆ ರೀ. ಎಷ್ಟು ಹೇಳ್ರಿ? 360 ಜನ ಪಾಸ್ ಆಗ್ಯಾರ ಅರ್ಥ. ಹಾಗಾದ್ರೆ ಈ ಒಂದನೇ ಪ್ರಶ್ನೆ ಆನ್ಸರ್ ಯಾವ್ದು ಹೇಳ್ರಿ? 240. ಆಪ್ಷನ್ನ ಎ ಕರೆಕ್ಟ್. ಆಪ್ಷನ್ನ ಎ ಕರೆಕ್ಟ್. ಅರ್ಥ ಆಯ್ತು ರೀ? ಸಿಂಪಲ್. ಸರಿ ಇಲ್ರಿ, ನೀವು ಏನು ರೀ ಫುಲ್ ಬೇಸಿಕ್ 10% 4 ಸಲ ಕೂಡಿಸಿರಿ. ನಾ 10% 60 ಆಗುತ್ತೆ ರೀ. 60 4 ಸಲ ಕೂಡಿಸ್ರೆ 40% ರೀ. ಅದು 240. ನಾ ಡೈರೆಕ್ಟ್ ಹಿಡ್ತೀನಿ ಇಡ್ರಿ. ನೀವು ಪ್ರಾಕ್ಟೀಸ್ ಆಗಿದ್ರೆ ನೀವು ಆ ರೀತಿ ಇಡ್ಬೋದು. ಬಟ್ ನಾನು ಹೇಳ್ತಿರೋದು ಯಾವ ರೀತಿ ಅಂದರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದರೆ ಬೆಟ್ರ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ನೋಡ್ರಿ ಏನು ಕೊಟ್ಟಿದ್ದಾರೆ. ಒಂದು ಪರೀಕ್ಷೆಗೆ 4000 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಇವರಲ್ಲಿ 78% ವಿದ್ಯಾರ್ಥಿಗಳು ಪಾಸ್ ಆಗಿದ್ದರೆ ಫೇಲ್ ಆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ನಾನು ನಿಮ್ಗೆ ಆಲ್ರೆಡಿ ನೋಡ್ಕೊಂಡು ಬರ್ಸಿದ್ದೀನಿ ರೀ. ಒಟ್ಟು ವಿದ್ಯಾರ್ಥಿಗಳು ಹಾಜರಾದ್ರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಕ್ಕೆ ಸಮ ಇರುತ್ತೆ ಹೇಳ್ರಿ? ನಮಗೆ 100% ಸಮ ಇರುತ್ತೆ ರೀ. ಟೋಟಲ್ ಎಷ್ಟು ವಿದ್ಯಾರ್ಥಿಗಳು ಹಾಜರಾಗ್ಯಾರ ನಮಗೆ ರೀ? 4000 ವಿದ್ಯಾರ್ಥಿಗಳು ಪರೀಕ್ಷೆ ಹಾಜರಾಗ್ಯಾರ. ಎಷ್ಟು ಪರ್ಸೆಂಟೇಜ್ ಸಮ ಇರುತ್ತೆ ಹೇಳ್ರಿ? ಅದು ಒಂದು 100% ಸಮ ಇರ್ತಾರೆ. ಇದ್ರಾಗ ಪಾಸ್ ಆಗಿರ್ಬೋದು ಮತ್ತು ಫೇಲ್ ಆಗಿರ್ಬೋದು. ಇದ್ರಾಗ ಪಾಸ್ ಆಗಿರ್ಬೋದು ಮತ್ತು ಫೇಲ್ ಆಗಿರ್ಬೋದು. ಪಾಸ್ ನೋಡ್ರಿ, ನೆಕ್ಸ್ಟ್ ಫೇಲ್ ನೋಡ್ರಿ. ಫಸ್ಟಿಗೆ ಪರ್ಸೆಂಟೇಜ್ ಎಲ್ಲ ಬರ್ಕೊಂಡ್ಬಿಡ್ಬೇಕು ರೀ. ಪರ್ಸೆಂಟೇಜ್ ಟೋಟಲ್ ಹಾಜರಾದ್ರೆ 100% ಸಮ ಇರ್ತಾರೆ ರೀ. ಹಾಂ, ಹಾಜರಾದವರು 100% ಸಮನಾಗಿದ್ದರೆ ಪಾಸ್ ಆದವರು ಎಷ್ಟು ಪರ್ಸೆಂಟೇಜ್ ಕೊಟ್ಟರು ನೋಡ್ರಿ? ನಮಗಿಲ್ಲಿ ಪಾಸ್ ಆದವರು 78% ಕೊಟ್ಟರು. ಪಾಸ್ ಆದವರು 78% ಕೊಟ್ಟರು. ಅರ್ಥ ಆಯ್ತು ರೀ? ಹಾಂ, ಒಂದು 100%ದಾಗ 78% ಜನ ಪಾಸ್ ಆಗಿದ್ದಾರೆ ಅಂದ್ರೆ ಉಳ್ಕಿದವರೆಲ್ಲ ಏನಾಗಿರ್ತಾರೆ ಹೇಳ್ರಿ? ಉಳ್ಕಿದವರೆಲ್ಲ ಫೇಲ್ ಆಗಿರ್ತಾರೆ ಅಂದಂಗೆ. ಉಳ್ಕಿದವ್ರು ಎಷ್ಟು ಜನ ಹೇಳ್ರಿ? 28% ಜನ ಫೇಲ್ ಆಗ್ಯಾರ ಅಂದಂಗೆ. ಮತ್ತು ನೀವು ಹೊಳ್ಳಿ ಎರಡೂ ಕೂಡಿಸೋದು ಇದೇ ಬರ್ಬೇಕು ರೀ, 100% ಬರಬೇಕು. ಅರ್ಥ ಆಯ್ತು ರೀ? 78% ಜನ ಪಾಸ್ ಆಗಿರ್ತ ಕೊಟ್ಟಾರೆ. ಅದ್ರ ಅರ್ಥ ಏನಂದ್ರೆ ಫೇಲ್ ಆದವರು 22% ಅಂತ ಅದ್ರ ಅರ್ಥ. ಅರ್ಥ ಆಯ್ತಾ? ಈ ಪರ್ಸೆಂಟೇಜ್ ಲೆಕ್ಕ ಚುಕ್ತಾಯ್ತು ನಮಗೆ. ಒಟ್ಟು ಅಟೆಂಡ್ ಆದವ್ರು 100%, ಪಾಸ್ ಆದವ್ರು 78%, ಫೇಲ್ ಆದವರು 22%. ಬಟ್ ನಮಗೆ ಫೇಲ್ ಆದ ವಿದ್ಯಾರ್ಥಿಗಳ ಶೇಕಡ ಎಷ್ಟತ್ತು ಕೇಳಿಲ್ಲ. ಶೇಕಡ ಎತ್ತು ಕೇಳಿದ್ರೆ 22% ಆಗುತ್ತೆ ರೀ. ಅಂಥ ಕ್ವಶನ್ ಕೇಳೋಕ್ಕೂ ಹೋಗೋದಿಲ್ಲ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ನಿಮಗೆ 4th 5th ಸ್ಟ್ಯಾಂಡರ್ಡ್ ಕ್ವಶನ್ಸ್ ಕೇಳೋದಿಲ್ಲ. ಅವರು 4ನೇ ತರಗತಿ 5ನೇ ತರಗತಿ ಕೇಳೋ ಕ್ವಶನ್ಸ್ ಕೇಳೋದಿಲ್ಲ. ಅವ್ರು ನಿಮಗೆ ಒಂದು ವ್ಯಾಲಿಡ್, ಒಂದು ತೂಕ, ಒಂದು ವೇಟೇಜ್ ಕ್ವಶನ್ ಕೇಳ್ತಾರೆ. ನಮ್ಮ ಕ್ವಶನ್ ಕೇಳ್ರಿ, ಫೇಲ್ ಆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಕೇಳ್ರಿ? ಫೇಲ್ ಆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಫೇಲ್ ಆದ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ನೋಡ್ರಿ ಎಷ್ಟದ? 22%. 4000 22% ತೆಗೆದು ಬಿಡ್ರಿ, ಅದೇ ನಮಗೆ ಆನ್ಸರ್. ಕರೆಕ್ಟ್ ರೀ? ಈ 4000 10% ಎಷ್ಟಾಗುತ್ತೆ ಹೇಳ್ರಿ? ಹೊರಗಡೆಯಿಂದ ಒಂದು ಅಂಕೆ ಬಿಟ್ಟು ಬಿಂದು ಕೊಡ್ಬೇಕು ರೀ. ಇದು ಎಲ್ಲ ನಾನು ನಿಮಗೆ ಎಲ್ಲಿ ಹೇಳಿದ್ದೀನಿ ಹೇಳ್ರಿ? ಪಾರ್ಟ್ 1 ಹೇಳಿದ್ದೀನಿ. ದಯವಿಟ್ಟು ಇನ್ನೊಂದು ಹೇಳ್ತಿದ್ದೀನಿ. ನೀವು ಯಾರು ಡೈರೆಕ್ಟಾಗಿ ಪಾರ್ಟ್ 2 ವಿಡಿಯೋ ನೋಡ್ತಿದ್ದೀರಿ, ದಯವಿಟ್ಟು ಪಾರ್ಟ್ 1 ಫುಲ್ ನೋಡ್ಕೊಂಡು ಬನ್ನಿರಿ. ದಯವಿಟ್ಟು ಹೇಳ್ತಿದ್ದೀನಿ, ನೀವು ಪಾರ್ಟ್ 1 ಕರೆಕ್ಟಾಗಿ ನೋಡಿದ್ರೆ ಇಡೀ ಪರ್ಸೆಂಟೇಜ್ ಫುಲ್ ಚಾಪ್ಟರ್ ತಿಳಿಯುತ್ತೆ ನಿಮಗೆ. ಮುಂದೆ ಬೇರೆ ಯಾವ ಚಾಪ್ಟರ್ನು ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಇದ್ದೀವಿ ಅವೆಲ್ಲ ತಿಳಿಯುತ್ತೆ ರೀ. ಮೊದಲು ಪಾರ್ಟ್ 1 ಕರೆಕ್ಟಾಗಿ ನೋಡಿ ಬನ್ನಿ. ಯಾಕಂದ್ರೆ ನಾನು ಬೇಸಿಕ್ ಎಲ್ಲ ನಿಮ್ಗೆ ಪಾರ್ಟ್ 1 ಹೇಳಿರ್ತೀನಿ. 10% ಯಾವ ರೀತಿ ಕಂಡುಹಿಡಬೇಕು, 1% ಯಾವ ರೀತಿ ಕಂಡುಹಿಡಬೇಕು, 50% ಅಂದರೆ ಏನು, ನೆಕ್ಸ್ಟ್ ಅರ್ಧ ಮಾಡೋದು, ನೆಕ್ಸ್ಟ್ ಡಬಲ್ ಮಾಡೋದು, ಇದೆಲ್ಲ ನಿಮ್ಗೆ ಅಲ್ಲಿ ಪಾರ್ಟ್ 1 ಬೇಸಿಕ್ ಎಲ್ಲ ಹೇಳಿದ್ದೀನಿ. ದಯವಿಟ್ಟು ಪಾರ್ಟ್ 1 ನೋಡಿನೇ ಪಾರ್ಟ್ 2 ನೋಡಿ. ಅರ್ಥ ಆಯ್ತಾ? 10% 4000 ಕರೆಕ್ಟಾ? ನಮ್ಗೆ 10% ಬೇಕಿಲ್ಲ, ನಮಗೆ 22 ಬೇಕಿಲ್ಲ. ಅಂದ್ರೆ 20% ತನಕ ಹೋಗಮ್ರಿ. 10% 400 ಆದ್ರೆ ಬಲಗಡೆ ನನಗೆ ಬಿಟ್ಟು ಬಂದು ಕೊಡ್ಬೇಕು ರೀ. 10% 400 ಆದ್ರೆ 20% ಎಷ್ಟಾಗುತ್ತೆ ಹೇಳ್ರಿ? 400 ಡಬಲ್ ಆಗುತ್ತೆ ರೀ. ಯಾಕೆ 10 ಡಬಲ್ 20, 400 ಡಬಲ್ 800 ಅಂದ್ರೆ 20% ಎಷ್ಟಾಗುತ್ತೆ ಹೇಳ್ರಿ? 800.
ನಮ್ಗೆ 20% ಬೇಕಾ ಏನು 22% ಬೇಕು ರೀ? 22% ಬೇಕು. ಇನ್ನೂ 2% ಕೂಡಿಸ್ಬೇಕು ನೀವು ಇದಕ್ಕೆ. ಇನ್ನೂ 2% ಕೂಡಿಸ್ಬೇಕು ನೋಡಿರಿ. 1% ಅಂದ್ರೆ ಬಲಗಡೆಯಿಂದ ಎಷ್ಟು ಸಂಖ್ಯೆ ಬಿಡ್ಬೇಕು ಹೇಳ್ರಿ? 2 ಅಂಕೆ ಬಿಟ್ಟು ಬಿಂದು ಕೊಡಬೇಕು. ಅಂದ್ರೆ ಮೇನ್ ಸಂಖ್ಯೆಗೆ ಟೋಟಲ್ ಅಲ್ಲ, ಅದಕ್ಕೆ ಬಲಗಡೆಯಿಂದ 2 ಅಂಕೆ ಬಿಟ್ಟು ಬಿಂದು ಕೊಟ್ರೆ ನಾವು ಎಷ್ಟಾಗುತ್ತೆ ಹೇಳ್ರಿ? 1% ಅಂದ್ರೆ 40. 1% 40 ಆದ್ರೆ 2% 80 ಆಗುತ್ತೆ ರೀ. ಡಬಲ್ 2% ನಮಗೆ ಎಷ್ಟಾಗುತ್ತೆ ಹೇಳ್ರಿ? 80 ಆಗುತ್ತೆ. 2 ಕೂಡಿಸ್ರಿ, ನಮಗಿದೆ 22%. 880 ಜನರು ಇದರಲ್ಲಿ ಫೇಲ್ ಆಗಿದ್ದಾರೆ ಅಂತ ಅರ್ಥ. 880 ಜನರು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಾರೆ. ಅರ್ಥ ಆಯ್ತಾ? ಆಪ್ಷನ್ ಯಾವ್ದು ಕರೆಕ್ಟ್ ಹೇಳ್ರಿ? ಆಪ್ಷನ್ ಬಿ ಕರೆಕ್ಟ್. ನಮಗೆ ಆಪ್ಷನ್ ಬಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ಈಗ 3ನೇ ಕ್ವಶನ್. ಈ ಕ್ವಶನ್ ನೋಡ್ರಿ, ಒಬ್ಬ ವ್ಯಕ್ತಿಯ ಒಟ್ಟು ಆದಾಯ ಎಷ್ಟಕ್ಕೆ ಸಮ ಆಯ್ತು? 6,000 ರೂಪಾಯಿ ಆಗದಂತ್ರಿ. ಇದರಲ್ಲಿ 45% ಹಣ ಖರ್ಚು ಮಾಡ್ತಾನಂತ್ರಿ. ಹಾಗಾದರೆ ಉಳಿತಾಯ ಮಾಡಿದ ಹಣ ಎಷ್ಟು? ನಾನು ನಿಮ್ಮ ಮೊದಲೇ ಹೇಳಿದ್ದೇನೆ ರೀ, ಒಬ್ಬ ವ್ಯಕ್ತಿಯ ಒಟ್ಟು ಆದಾಯ ಎಷ್ಟಕ್ಕೆ ಸಮ ಇರುತ್ತೆ ಹೇಳ್ರಿ? 100%ಗೆ ಸಮ ಇರುತ್ತೆ ರೀ. ಕರೆಕ್ಟ್ ರೀ? ಇಲ್ಲಿ ಬರ್ಕೊಂಬಿಡ್ರಿ. ಆದಾಯ ಅಂದ್ರೆ ಇನ್ಕಮ್ ಅನ್ನಂಗೆ, ಅವನು ಗಳಿಕೆ ತಂದಂಗೆ. ಆದಾಯ ಎಷ್ಟು ಅಂದ್ರೆ ಆದಾಯ 6,000 ರೂಪಾಯಿ ಕೊಟ್ಟಾರೆ. ಅದು ಎಷ್ಟು ಪರ್ಸೆಂಟಿಗೆ ಸಮ ಇರುತ್ತೆ ಹೇಳ್ರಿ? ಇದು 100%ಗೆ ಸಮ ಇರುತ್ತೆ. ಕರೆಕ್ಟ್ ರೀ? ಇದರೆಲ್ಲ ಉಳಿತಾಯ ಮಾಡ್ಬೋದು, ಇಲ್ಲ ಖರ್ಚು ಮಾಡ್ಬೋದು. ಉಳಿತಾಯನೂ ಮಾಡ್ಬೋದು, ಖರ್ಚು ಮಾಡ್ಬೋದು. ಇದರಲ್ಲಿ 45% ಅವನು ಖರ್ಚು ಮಾಡ್ಯಾನಂತ್ರಿ. ಕರೆಕ್ಟ್ ರೀ? ಇದಕ್ಕೆ 2 ಕಾಲ ಮಾಡ್ರಿ. ಈಗ 6,000ದಾಗ ಅವ್ನು ಉಳಿತಾಯ ಮಾಡ್ಬೋದು, 6,000 ಆದಾಯದಾಗ ಉಳಿತಾಯ ಮಾಡ್ಬೋದು, ಇಲ್ಲಾಂದ್ರೆ ಖರ್ಚು ಮಾಡ್ಬೋದು. ಅರ್ಥ ಆಯ್ತಾ? ಈಗ ಬರ್ಕೋರಿ, ಉಳಿತಾಯ ಖರ್ಚು ಅಂತ ಬರ್ಕೋರಿ. ಒಂದು ಕಡೆ ಉಳಿತಾಯ ಅಂತ ಬರ್ಕೋರಿ. ಸೇವಿಂಗ್ ಮಾಡ್ಬೋದ್ರವ, ಇಲ್ಲಾಂದ್ರೆ ಎಕ್ಸ್ಪೆಂಡಿಚರ್ ಮಾಡ್ಬೋದು, ಖರ್ಚು ಮಾಡ್ಬೋದು. ಉಳಿತಾಯ ಕಡೆ ಖರ್ಚು. ನೋಡ್ರಿ, ನಾವು ಉಳಿತಾಯ ಬಗ್ಗೆ ಮಾಹಿತಿ ಕೊಟ್ಟಾನ, ಖರ್ಚು ಬಗ್ಗೆ ಮಾಹಿತಿ ಕೊಟ್ಟಾನ ನೋಡಬೇಕು. 45% ಖರ್ಚು ಮಾಡ್ತಾನಂತ್ರಿ. ಅಂದ್ರೆ ಇಲ್ಲಿ 45% ಖರ್ಚು ಮಾಡ್ತಾನಂತ. ಅಂದ್ರೆ 100% ಅವನ ಆದಾಯದಾಗ, ಅವನ ಒಟ್ಟು ಆದಾಯದ 100% ಅನ್ನಂಗ್ರಿ. ಆ 100% ಆದಾಯದಾಗ 45% ಹಣ ಖರ್ಚು ಮಾಡಿದ್ರೆ ಇನ್ನು ಉಳ್ಕಿ ಎಷ್ಟು ಹಣ ಉಳಿತಾಯ ಮಾಡ್ತಾನೆ ಅನ್ನಂಗ್ರವ? 55% ಹಣ ಉಳಿತಾಯ ಮಾಡ್ತಾನೆ ಅಂತ ಅರ್ಥ ರೀ. 55% ಹಣ ಉಳಿತಾಯ ಮಾಡ್ತಾನೆ ಅಂತ ಅರ್ಥ. ಕರೆಕ್ಟ್ ರೀ? ಪರ್ಸೆಂಟೇಜ್ ಲೆಕ್ಕ ಚುಕ್ತಾ ಐತ್ರಿ. ಈಗ ನೋಡ್ರಿ, 100%ದಾಗ 50% ಉಳಿತಾಯ ಮಾಡ್ತಾನೆ, 45% ಖರ್ಚು ಮಾಡ್ತಾನೆ. ಈ ಎರಡು ಕೂಡಿಸೋರು ಮತ್ತೆ ಇದೇ ಬರ್ಬೇಕು ರೀ. ಕರೆಕ್ಟ್ ರೀ? ಪರ್ಸೆಂಟೇಜ್ದಾಗ ನಮ್ಗೆ ಈಗ ಲೆಕ್ಕ ಚುಕ್ತಾ ಇತ್ತು. ನೆಕ್ಸ್ಟ್ ನೋಡಿ, ಈಗ ಅವ ಕ್ವಶನ್ ನೋಡ್ರಿ, ಹಾಗಾದ್ರೆ ಉಳಿತಾಯ ಮಾಡಿದ ಶೇಕಡ ಕೇಳಿಲ್ಲ, ಉಳಿತಾಯ ಮಾಡಿದ ಹಣ ಎಷ್ಟು ರೂಪಾಯಿದಾಗ ಕೇಳ. ನಾವು ಉಳಿತಾಯ ಪರ್ಸೆಂಟೇಜ್ ನೋಡ್ರಿ ರೇಟ್ ಅದ. ಪರ್ಸೆಂಟೇಜ್ 55% ಅದ. ಅಂದ್ರೆ ಈ 6,000 ರೂಪಾಯಿದ 55% ತೆಗೀರಿ, ಅದೇ ನಮ್ಗೆ ಉಳಿತಾಯದ ಆನ್ಸರ್. ತೆಗೀರಿ. ನಾನು ನಿಮ್ಗೆ ಹೇಳೇನ್ರಿ, ಅವಾಗ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾವುದೇ ಸಂಖ್ಯೆ ನೀವು 55% ಅಂದ್ರೆ 50% ಸನಿ ಇದ್ದು ಯಾವಾಗ ಕಂಡುಹಿಡಬೇಕಂದ್ರೆ ಮೊದಲು 50% ಕಂಡುಹಿಡ್ಬಿಡ್ರಿ. 10% ಕಂಡುಹಿಡ್ಕೋದು ಕೊಡೋದಿಲ್ಲ ರೀ. 50% ಕಂಡುಹಿಡ್ರಿ. ಡೈರೆಕ್ಟ 50% ಕಂಡುಹಿಡ್ರಿ. ಹೇಳ್ರಿ, ಯಾವುದೇ ಸಂಖ್ಯೆ 50% ಅಂದ್ರೆ ಏಟಾಗುತ್ತೆ ಹೇಳ್ರಿ? ಯಾವುದೇ ಸಂಖ್ಯೆ 50% ಅಂದ್ರೆ ಆ ಸಂಖ್ಯೆಯ ಅರ್ಧ ಅನ್ನಂಗ್ರಿ. ಆ ಸಂಖ್ಯೆಯ ಅರ್ಧ ಅಂದ್ರೆ 6,000 ಅರ್ಧ ನೋಡ್ರಿ ಏಟಾಗುತ್ತೆ? 6,000 ಅರ್ಧ ಏಟಾಗುತ್ತೆ ಹೇಳ್ರಿ? 3,000 ಆಗುತ್ತೆ. 3,000. ನಮ್ಗೆ 50% ಬೇಕಾ ಅಥವಾ 55% ಬೇಕ್ರಿ? ಆನ್ಸರ್ ತೆಗಿಬೇಕಂದ್ರೆ 55 ಬೇಕು. ಅದಕ್ಕೆ ಇನ್ನೂ 5% ಕೂಡಿಸ್ರಿ. 5% ಕೂಡಿಸ್ರಿ. ಹೇಳ್ರಿ, ಈ 5% ಎದ್ರ ತೆಗಿಬೇಕು ಹೇಳ್ರಿ? ಮೇನ್ ಸಂಖ್ಯೆದ ಆದಾಯದ 5% ತೆಗಿಬೇಕು. ಮತ್ತು ಇದ್ರ 5% ತೆಗೆದು ತಪ್ಪು ಬರುತ್ತೆ ಆನ್ಸರ್. ಹೇಳ್ರಿ, 6,000 5% ಆಗುತ್ತೆ ರೀ. ನಾನು ನಿಮ್ಮ 5% ಯಾರು ತೆಗೆದು ಹೇಳಿಲ್ಲ. 10% ಅರ್ಧ ಮಾಡಿರಿ, ಅದೇ 5%. 10% ಏಟಾಗುತ್ತೆ ಹೇಳ್ರಿ? ಯಾವುದೇ ಸಂಖ್ಯೆ 10% ಕಂಡುಹಿಡಬೇಕಂದ್ರೆ ಬರಗಡೆಯಿಂದ 1 ಅಂಕೆ ಬಿಟ್ಟು ಬಿಂದು ಕೊಡಬೇಕು. ಬರಗಡೆಯಿಂದ 1 ಅಂಕೆ ಬಿಟ್ಟು ಬಿಂದು ಕೊಡಬೇಕು. 10% 600 ಆದ್ರೆ 5% ಅರ್ಧ ಅನ್ನಂಗ್ರಿ. 10 ಅರ್ಧ 5, 600 ಅರ್ಧ ಎಷ್ಟು ಹೇಳ್ರಿ? 300. 600 ಅರ್ಧ ಎಷ್ಟು ಹೇಳ್ರಿ? 300. ಎಲ್ಲ ಕೂಡಿಸ್ರಿ, ಅದೇ ನಮಗೆ 55%. 3,300. 3,300 ಅಂದ್ರೆ 6,000 ರೂಪಾಯಿಗಳಲ್ಲಿ ಅವು 3,300 ರೂಪಾಯಿಗಳನ್ನು ಉಳಿತಾಯ ಮಾಡಿರುತ್ತಾನೆ. ಹಾಗೂ ಉಳಿದ ಹಣ 6,000 3,300 ತೆಗಿರಿ. ಇನ್ನು ಉಳಿದ ಹಣ ಎಷ್ಟು ಹೇಳ್ರಿ? 2,700 ರೂಪಾಯಿಗಳನ್ನು ಖರ್ಚು ಮಾಡಿರುತ್ತಾನೆ. 2,700 ರೂಪಾಯಿಗಳನ್ನು ಖರ್ಚು ಮಾಡಿರ್ತಾನೆ. ನಮಗೆ ಖರ್ಚು ಕೇಳಿಲ್ಲ, ನಮ್ಗೆ ಕೇಳಿರೋದು ಉಳಿತಾಯ ಅಷ್ಟೇ.
ಉಳಿತಾಯ ಎಷ್ಟು ಅಂದರೆ ನಮಗೆ 3,300 ಆನ್ಸರ್. ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಹೇಳ್ರಿ? ಆಪ್ಷನ್ ಎ ಸರಿಯಾಗಿದೆ. ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಮ್ರಿ. ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ನಗರದ ಜನಸಂಖ್ಯೆ 80,000 ಆಗಿದೆ. ಈ ನಗರದಲ್ಲಿ 55% ಪುರುಷರಿದ್ದಾರೆ ಹಾಗೂ 30% ಮಹಿಳೆಯರಿದ್ದಾರೆ ಹಾಗೂ ಉಳಿದವರು ಮಕ್ಕಳಿದ್ದಾರೆ. ಸಿಂಪಲ್. ಹಾಗಾದರೆ ನಗರದಲ್ಲಿನ ಮಕ್ಕಳ ಸಂಖ್ಯೆ ಎಷ್ಟು? ಹಾಗಾದರೆ ನಗರದಲ್ಲಿನ ಮಕ್ಕಳ ಸಂಖ್ಯೆ ಎಷ್ಟು? ನಾನು ನಿಮ್ಗೆ ಅವಾಗ ಮೊದಲೇ ಬೇಸಿಕ್ ಎಲ್ಲ ಪಾರ್ಟ್ 1 ಹೇಳಿದ್ದೀನಿ, ಅಲ್ಲಿ ಬರೆಸಿದ್ದೆ ನೋಡ್ರಿ. ಒಂದು ಹಳ್ಳಿ ಅಥವಾ ನಗರದ ಜನಸಂಖ್ಯೆ ಒಟ್ಟು ಜನಸಂಖ್ಯೆ 100%ಗೆ ಸಮನಾಗಿರುತ್ತದೆ. ಕರೆಕ್ಟ್ ರೀ? ಇಲ್ಲಿ ನಮ್ಮ ಜನಸಂಖ್ಯೆ ಎಷ್ಟು ಕೊಟ್ಟರೆ 80,000. ಜನಸಂಖ್ಯೆ ಎಟ್ಟದ ರೀ? 80,000. ಅಂದ್ರೆ ಇದ್ರ ಅರ್ಥ ಏನು ಹೇಳ್ರಿ? ಒಟ್ಟು ಜನಸಂಖ್ಯೆ ಈಕ್ವಲ್ ಟು ಎಷ್ಟು ಪರ್ಸೆಂಟಿಗೆ ಸಮ ಇರುತ್ತೆ ಹೇಳ್ರಿ? ನಮಗೆ 100%ಗೆ ಸಮ ಇರ್ತದೆ ರೀ. ಎಷ್ಟು ಪರ್ಸೆಂಟಿಗೆ ಸಮ ಇರುತ್ತೆ ಹೇಳ್ರಿ? 100%ಗೆ ಸಮ ಇರುತ್ತೆ. ಅರ್ಥ ಆಯ್ತಾ? ಇದರಲ್ಲಿ ಕೆಲವೊಂದು ಜನ ಪುರುಷರು ಇರ್ಬೋದು, ಕೆಲವೊಂದು ಪರ್ಸೆಂಟೇಜ್ ಮಹಿಳೆಯರು ಇರ್ಬೋದು, ಇನ್ನೂ ಕೆಲವು ಪರ್ಸೆಂಟೇಜ್ ಏನಿರ್ಬೋದು ಹೇಳ್ರಿ? ಮಕ್ಕಳಿರ್ಬೋದು. ಇನ್ನು ಕೆಲವು ಪರ್ಸೆಂಟೇಜ್ ಮಕ್ಕಳಿರ್ಬೋದು. ಭಾಗ ಡಿವೈಡ್ ಮಾಡ್ಕೊಂಬಿಡ್ರಿ. ಇಲ್ಲಿ ನೋಡಿ. ಈಗ ಪುರುಷರು ನೆಕ್ಸ್ಟ್ ಮಹಿಳೆಯರು, ನೆಕ್ಸ್ಟ್ ಮಕ್ಕಳು. ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಯಾವ್ಯಾವ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ ಅಂತ ಬರ್ಕೊಂಬಿಡ್ರಿ. ಇಲ್ಲಿ ನೋಡ್ರಿ, 55% ಪುರುಷರು ಅಂತ. 100% ಒಳಗೆ 55% ಪುರುಷರಂತ. ನೋಡ್ರಿ ಎಷ್ಟು ಈಜಿ ಇದೆ. ಮೆಂಟಾಲಿಟಿ ಫುಲ್ ಈಜಿ ಇದೆ. ನೀವು ಕರೆಕ್ಟಾಗಿ ರೆಗ್ಯುಲರ್ ಫಾಲೋ ಮಾಡಬೇಕಷ್ಟೇ. 55% ಪುರುಷರಂತ್ರಿ. ನೆಕ್ಸ್ಟ್ ಮಹಿಳೆಯರ ಸಂಖ್ಯೆ ಎಷ್ಟು ಪರ್ಸೆಂಟೇಜ್ ಅಂತ್ರಿ? 30%. ಮಹಿಳೆಯರು 30%. ನೆಕ್ಸ್ಟ್ ಉಳಿದವರು ಮಕ್ಕಳಿದ್ದಾರೆ. ಇನ್ನು ಪರ್ಸೆಂಟೇಜ್ ಎಷ್ಟು ಉಳಿಯುತ್ತಲ್ಲ ಅವರೆಲ್ಲ ಮಕ್ಕಳು ಆಗಿರುತ್ತಾರೆ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಈಗ 55% ಪ್ಲಸ್ 30%. 55% ಪ್ಲಸ್ 30%. ಇವರಿಬ್ರು ಜಾಗ ಹಿಡಿದಾರ್ರಿ. ಎಷ್ಟಾಗುತ್ತೆ ನೋಡ್ರಿ? 55 ಪ್ಲಸ್ 30 ಅಂದ್ರೆ 85% ಇವರೇ ಹರ ಪುರುಷರು ಮತ್ತು ಮಹಿಳೆಯರು. 100%ದಾಗ 85% ಇಬ್ಬರು ಇದ್ರೆ ಉಳಿಕಿದ 15% ಯಾರು ಇರ್ತಾರೆ ಅನ್ನಂಗ್ರಿ? ಉಳಿಕಿದ 15% ನಮ್ಗೆ ಯಾರು ಇರ್ತಾರಂದ್ರೆ ಮಕ್ಕಳು ಇರ್ತಾರೆ. ಉಳಿಕಿದ 15% ಮಕ್ಕಳು ಇರ್ತಾರೆ. ಇವಾಗ ನಮ್ಮ ಕ್ವಶನ್ ನೋಡ್ರಿ ಕೇಳೇನ್ರಿ, ನಗರದಲ್ಲಿನ ಮಕ್ಕಳ ಸಂಖ್ಯೆ ಎಷ್ಟು? ನಗರದಲ್ಲಿನ ಮಕ್ಕಳ ಶೇಕಡಾ ಪ್ರಮಾಣ ಎಷ್ಟು ಅಂದ್ರೆ 15% ಆನ್ಸರ್ ನಮಗೆ. ಬಟ್ ನಮಗೇನು ಕೇಳಿದಾನ್ರಿ ಕ್ವಶನ್? ಏನು ಕೇಳಿದಾನೆ ನಮ್ಗೆ? ನಗರದಲ್ಲಿನ ಸಂಖ್ಯೆ ಎಷ್ಟು ಅಂದರೆ 15% ಕಂಡು ಹಿಡಿಬೇಕು. ಅದೇನು ಆನ್ಸರ್ ಬರುತ್ತಲ್ಲ ಅದು ನಮ್ಗೆ ಆನ್ಸರ್ ಅಂದಂಗೆ. 80,000 15% ತೆಗೀರಿ. ನೋಡ್ರಿ, 80,000 15% ಎರಡು ತೆಗಿಲಿಕ್ಕೆ ಬರಲ್ಲ. 10% ಪ್ಲಸ್ 5% ಎರಡು ಕೂಡಿಸ್ರಿ, ಅದೇ ನಮ್ಗೆ 15%. 10% ಎಷ್ಟಾಗುತ್ತೆ ಹೇಳ್ರಿ? 8,000. 10% ಎಷ್ಟಾಗುತ್ತೆ ಹೇಳ್ರಿ? 8,000. ನೆಕ್ಸ್ಟ್ ಇನ್ನೊಂದು 5% ಕೂಡಿಸ್ರಿ, 15% ಆಗುತ್ತೆ. 10% 8,000 ಆದರೆ 5% ಎಷ್ಟಾಗುತ್ತೆ ಹೇಳ್ರಿ? ಅದು ಅರ್ಧ ಆಗುತ್ತೆ ರೀ, 4,000. ಎರಡು ಕೂಡಿಸ್ಬಿಡ್ರಿ, ಇದೇ ನಮಗೆ ಮಕ್ಕಳ ಸಂಖ್ಯೆ 12,000. ಹಾಗಾದರೆ ನಗರದಲ್ಲಿರುವ ಮಕ್ಕಳ ಸಂಖ್ಯೆ ಎಷ್ಟು ಹೇಳ್ರಿ? 12,000. ಆಪ್ಷನ್ನ ಬಿ ಕರೆಕ್ಟ್. ಅರ್ಥ ಆಯ್ತಾ? ನೋಡಿ, ಸಿಂಪಲ್ ಇದೇ ರೀತಿ ಫಾಲೋ ಮಾಡ್ಕೊತ ಹೋಗ್ಬೇಕ್ರಿ. ಜಗತ್ತಿನಲ್ಲಿ ಯಾರೂ ಮೊದಲೇ ಎಲ್ಲ ಕಲ್ತು ಬಂದಿರಲ್ಲ. ನೀವು ಒಂದಾಗಿ ಕಲಿಕೊಳ್ತಾ ಹೋಗಬೇಕು. ಒಂದೊಂದಾಗಿ ಕಲಿತ್ರೆ ಮಾತ್ರ ಇಂಪ್ರೂವ್ಮೆಂಟ್ ಕಾಣೋಕ್ಕೆ ಸಾಧ್ಯ. ನಾವು ಏನೂ ಬರಲ್ಲ, ನಾವು ಮೆಂಟಲ್ ಬಿಟ್ಟು ಅಂದರೆ ಕಷ್ಟ, ಮೆಂಟಲ್ ಬಿಟ್ಟು ಅಂದರೆ ಆಗೋದಿಲ್ಲ, ಮೆಂಟಲ್ ಬಿಟ್ಟು ನೋಡಿದ್ರೆ ಮೈ ನಡುಗುತ್ತದ ಅಂಥವೆಲ್ಲ ಹೇಳ್ಬಾರ್ದ್ರಿ. ಅರ್ಥ ಆಯ್ತಾ? ಒಂದೊಂದು ಕ್ವಶನ್ ನೀಟಾಗಿ ಮಾಡ್ಕೊತ ಹೋಗ್ಬೇಕ್ರಿ, ತಾನೇ ಬರುತ್ತೆ. ಇದೇನು ಯಾವ ಭ್ರಮವಿದೆ ಅಲ್ರಿ? ಯಾವುದೇ ನೀವು ಒಂದು ಏನೋ ಕಲಿಬೇಕಂದ್ರೆ ಕಲಿಯೋತನ ಅಷ್ಟೇ ಕಷ್ಟ. ಒಂದು ಸಲ ಕಲ್ತ್ರಂದ್ರೆ ಎಲ್ಲ ನಿಮ್ಗೆ ಕೂತಿವಿದ್ದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ಗ್ರಂಥಾಲಯದಲ್ಲಿ ಒಟ್ಟು 28,000 ಪುಸ್ತಕಗಳು ಅವಂತ್ರಿ. ಗ್ರಂಥಾಲಯದಲ್ಲಿರೋ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟಕ್ಕೆ ಸಮ ಇರುತ್ತೆ ಹೇಳ್ರಿ? 100%ಗೆ ಸಮ ಇರ್ತದೆ ರೀ. ಇದರಲ್ಲಿ 68 ಪುಸ್ತಕಗಳು ಹಿಂದಿ ಭಾಷೆದಾಗ ಅವತ್ರಿ, 18% ಪುಸ್ತಕಗಳು ಇಂಗ್ಲೀಷ್ ಭಾಷೆದಾಗ ಅವತ್ತ, ಇನ್ನುಳಿದ ಪುಸ್ತಕಗಳು ಇತರ ಭಾಷೆಯಲ್ಲಿ ಅವತ್ತು ಕೊಟ್ಟಾರೆ. ಇನ್ನುಳಿದ ಪುಸ್ತಕಗಳು ಇತರ ಭಾಷೆಯಲ್ಲಿವೆ.
ಹಾಗಾದರೆ ಇತರೆ ಭಾಷೆಯಲ್ಲಿರುವ ಪುಸ್ತಕಗಳ ಸಂಖ್ಯೆ ಎಷ್ಟು? ಕರೆಕ್ಟಾ? ಮೊದಲಿಗೆ ಬರ್ಕೋರಿ, ಬರ್ಕೊಂಬಿಡ್ರಿ. ಒಟ್ಟು ಟೋಟಲ್ ಪುಸ್ತಕ ಎಷ್ಟಾದ್ರು ಬರ್ಕೋರಿ. ಒಟ್ಟು 28,000 ಪುಸ್ತಕ ಅವತ್ತು ರೀ ಲೈಬ್ರರಿದಾಗ. 28,000 ಎಷ್ಟು ಪರ್ಸೆಂಟ್ ಒಟ್ಟು ಪುಸ್ತಕ ಅಂದ್ರೆ ಎಷ್ಟು ಪರ್ಸೆಂಟೇಜ್ ಸಮಯ ಇರುತ್ತೆ ಹೇಳ್ರಿ? 100%. ಅದ್ರಾಗ ಯಾವ್ಯಾವ ಅಂತಂದ್ರೆ ಅವ್ರು ಭಾಗ ಮಾಡಿ ಕೊಟ್ಟಿರ್ತಾರೆ ನಿಮಗೆ, ಅವು ಬರ್ಕೋಬೇಕು ರೀ. ಬರ್ಕೊಂಬಿಡ್ರಿ. ಏನು ಕೊಟ್ಟಿದ್ರು ನೋಡ್ರಿ, ಹಿಂದಿ ಭಾಷೆ 68% ಇರುತ್ತೆ ರೀ. ಹಿಂದಿ ಅಂತ ಬರ್ಕೋರಿ, ಹಂದಿ ಅಂತ ಬರ್ಕೋಬೇಡ್ರಿ. ಹಿಂದಿ 68%. ನೆಕ್ಸ್ಟ್ ಇಂಗ್ಲೀಷ್ 18% ಅಂದ್ರಿ. ಇಂಗ್ಲೀಷ್ ನೋಡಿರಿ, ಎಕ್ಸಾಮ್ದಾಗೆಲ್ಲ ಹಿಂದಿ ಇಂಗ್ಲೀಷ್ ಪೂರ್ತಿ ಬರ್ಕೋತ ಕೊಡ್ಬೇಡ್ರಿ. ಎಕ್ಸಾಮ್ದಾಗ ಏನು ಮಾಡ್ಬೇಕು ಹೇಳ್ರಿ ನೀವು? ಅಲ್ಲೆಲ್ಲ ನಾಟಕ ಮಾಡ್ಕೋತ ಕೊಡ್ಬೇಡ್ರಿ. ಎಕ್ಸಾಮ್ದಾಗ 1 ಲಕ್ಷ ಬರೀಬೇಕಷ್ಟೇ. ಹಿಂದಿ ಅಂದರೆ ಹೆಚ್ಚು ಬರೀಬೇಕು ರೀ. ಹಿಂದಿ 68%. ನೆಕ್ಸ್ಟ್ ಇಂಗ್ಲೀಷ್ ಎಷ್ಟಂದ್ರಿ? 18%. ನೆಕ್ಸ್ಟ್ ಇನ್ನುಳಿದ ಪುಸ್ತಕಗಳು ಇತರೆ ಭಾಷೆ, ಇತರೆ ಅದರ್ಸ್, ಇತರೆ ನೋಡ್ರಿ. ಗ್ರಂಥಾಲಯ ಟೋಟಲ್ ಬುಕ್ಗಳದಾಗ 68% ಪ್ಲಸ್ 18%. 68 ಪ್ಲಸ್ 18% ಯಾವತ್ರಿ? ಹಿಂದಿ ಮತ್ತು ಇಂಗ್ಲೀಷ್ ಜಾಗ ಹಿಡ್ಕೊಂಡು ಕೂತಿದ್ದವರು. ಕರೆಕ್ಟಾ? ಹಾಂ. ಈಗ ಈ ಎರಡು ಕೂಡಿಸ್ರಿ. 68 ಪ್ಲಸ್ 18 ಅಂದ್ರಿ 68 ಪ್ಲಸ್ 18 ಎಷ್ಟಾಗುತ್ತೆ ಹೇಳ್ರಿ? 68 ಪ್ಲಸ್ 18 78. 78 ಪ್ಲಸ್ 8, 78 ಪ್ಲಸ್ 8 ಅಂದರೆ 86. 100%ದಾಗ 86% ಜಾಗ ಇವು ಹಿಡಿದು ಕುಳಿತಿದ್ದೀವಿ. ಇವು ಹಿಡಿದು ಕುಳ್ಕೊಂಡ್ಬಿಟ್ಟವ್ರಿ. ನೆಕ್ಸ್ಟ್ ಈಗ ಉಳಿದು ಎಷ್ಟು ಪರ್ಸೆಂಟ್ ಹೇಳ್ರಿ? 100%, 86%. 100%ದಾಗ 86% ಎರಡು ಜಾಗ ಹಿಡಿದ್ರೆ ಉಳ್ಕಿದಿನ ಜಾಗ ಎದಕ್ಕದ ಹೇಳ್ರಿ? ಇತರ ಭಾಷೆ ಪುಸ್ತಕ ಅದ ರೀ. ಅಂದ್ರೆ ಉಳ್ಕಿದಿನ ಪರ್ಸೆಂಟೇಜ್ ಎಷ್ಟು ಹೇಳ್ರಿ? 186% ತೆಗೆದ್ರೆ ಇದು 14% ಇತರ ಭಾಷೆಯ ಪುಸ್ತಕಗಳಿವೆ ಅಂತ ಅರ್ಥ. 14% ಇತರ ಭಾಷೆಯ ಪುಸ್ತಕಗಳು ಇದಾವೆ ಅಂತ ಅರ್ಥ. ಈಗ 28,000 14% ತೆಗಿರಿ, ಅದು ನಮಗೆ ಇತರೆ ಭಾಷೆಯಲ್ಲಿರೋ ಪುಸ್ತಕಗಳ ಸಂಖ್ಯೆ ಸಿಗುತ್ತದೆ. ತೆಗೆದು 14% ಡೈರೆಕ್ಟ್ ಬರಲ್ರಿ. ಫಸ್ಟ್ 10% ಕಂಡಿಡ್ರಿ. 10%. 28,000 10% ಅಂದ್ರೆ ಬಲಗಡೆಯಿಂದ 1 ಅಂಗಡಿ ಬಿಂದು ಕೊಡ್ಬೇಕು ರೀ. 2,800. ನೆಕ್ಸ್ಟ್ 4% ಕಂಡಿಡ್ರಿ. 4% ಕಂಡಿಡ್ಬೇಕಂದ್ರೆ 1% ಕಂಡಿಡ್ರಿ, ಅದಕ್ಕೆ 4 ಸಲ ಕೂಡಿಸ್ರಿ. 1% ಆಗುತ್ತೆ ಹೇಳ್ರಿ? 780. 780 ಪ್ಲಸ್ 780 ಪ್ಲಸ್ 780 ಪ್ಲಸ್ 780 ಕೂಡಿಸ್ಬಿಡ್ರಿ. 4 ಸಲ ನಮ್ಗೆ ಟೋಟಲ್ ಆಗಿ ಕೂಡಿಸ್ಬೇಕು ರೀ. ಅರ್ಥ ಆಯ್ತು ರೀ? ಕೂಡಿಸ್ರಿ. 780 ಪ್ಲಸ್ 780 ಅಂದ್ರೆ 780 ಪ್ಲಸ್ 780 560 ರೀ. 560 ಇನ್ನೊಂದು 560 ಕೂಡಿಸ್ರಿ, 40% ಆಗುತ್ತೆ. 560 ಪ್ಲಸ್ 560 ಅಂದ್ರೆ 1,120. 1,120 ಎಲ್ಲ ಕೂಡಿಸ್ಬಿಡ್ರಿ. ಇದೇ ನಮಗೆ 14%. ಇದೇ ನಮಗೆ 14%. ಕೂಡಿಸ್ರಿ. 0ಕ್ಕೆ 0, 2, 8 ಪ್ಲಸ್ 1 9, 2 ಪ್ಲಸ್ 1 3. ಹಾಗಾದ್ರೆ ಗ್ರಂಥಾಲಯದಲ್ಲಿರುವ ಇತರೆ ಪುಸ್ತಕಗಳ ಸಂಖ್ಯೆ ಎಷ್ಟಂದ್ರೆ 3,920. ಆಪ್ಷನ್ನ ಯಾವ್ದು ರೈಟ್ ಹೇಳ್ರಿ ನಮಗೆ? ಆಪ್ಷನ್ ಎ ಕರೆಕ್ಟ್. ಆಪ್ಷನ್ನ ಎ ಕರೆಕ್ಟ್. ಸಿಂಪಲ್. ನಾವು ಏನು ಚೇಂಜ್ ಮಾಡ್ತಿದ್ದಿಲ್ರಿ, ನೀವು ಫಾಲೋ ಮಾಡ್ಕೊತ ಹೋಗ್ಬೇಕು ಅಷ್ಟೇ ರೀ. ನೀವು ಫಾಲೋ ಮಾಡ್ಕೊತ ಹೋಗ್ಬೇಕು. ಈ ಕ್ವಶನ್ ಇದೇ ರೀತಿ ಮಾಡಬೇಕು, ಈ ಕ್ವಶನ್ ಇದೇ ರೀತಿ ಮಾಡಬೇಕು. ಈ ರೀತಿ ಫಾಲೋ ಮಾಡ್ಕೊತ ಹೋದ್ರೆ 100ಕ್ಕೆ 100% ನೀವು ಕ್ವಶನ್ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡಿ. ಕ್ವಶನ್ ನೋಡಿ ಏನು ಕೇಳಿದಾರೆ ನಿಮಗೆ? ಗ್ರಂಥಾಲಯ ಒಂದರಲ್ಲಿ 30% ಪುಸ್ತಕಗಳು ಇಂಗ್ಲೀಷ್ ಭಾಷೆಯಲ್ಲಿವೆ ಅಂತೆ, 50% ಪುಸ್ತಕಗಳು ಹಿಂದಿ ಭಾಷೆಯಲ್ಲಿವೆ, ಉಳಿದ 500 ಪುಸ್ತಕಗಳು ಬೇರೆ ಭಾಷೆಯಲ್ಲಿವೆ. ಹಾಗಾದರೆ ಗ್ರಂಥಾಲಯದಲ್ಲಿರುವ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು? ಈ ಕ್ವಶನ್ ನೋಡ್ರಿ ಎಲ್ಲಿ ಕೇಳಿದಾರೆ ಅಂದ್ರೆ ನಿಮಗೆ ಈ ಕ್ವಶನ್ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ 2023 KA ನಡೆಸಿರುವಂತಹ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ 2023ರಲ್ಲಿ ಈ ಪ್ರಶ್ನೆ ಕೇಳಿದಾನ್ರಿ. ಕರೆಕ್ಟಾ? ಈಗ ನೀವು ಕ್ವಶನ್ ನೋಡ್ರಿ ಏನು ಕೇಳಿದಾರೆ, ನಮಗೆ ಏನು ಕೊಟ್ಟಿದ್ದಾರೆ ಅದು ಬರ್ಕೊಂಡ್ಬಿಟ್ರಿ. ಮೊದಲು ಗ್ರಂಥಾಲಯದ ಒಟ್ಟು ಟೋಟಲ್ ಪುಸ್ತಕಗಳ ಸಂಖ್ಯೆ ಎಷ್ಟಕ್ಕೆ ಸಮ ಇರುತ್ತೆ ಹೇಳ್ರಿ? ಒಟ್ಟು ಪುಸ್ತಕಗಳ ಸಂಖ್ಯೆ 100% ಸಮ ಇರುತ್ತೆ ರೀ.
ಇದು ನಮ್ಗೆ ಕೊಟ್ಟಿಲ್ಲ, ಇದೇ ಕಂಡಿಡಿ ಅಂತ ಅಂತಿದ್ದಾನೆ ಅವನು. ಇದರಲ್ಲಿ ಯಾವ್ಯಾವ ಎಷ್ಟೆಷ್ಟು ಅಂತ ಕೊಟ್ಟಾನ್ರಿ ಕರೆಕ್ಟಾ? ಬರ್ಕೊಂಬಿಟ್ರಿ. ನೋಡ್ರಿ ಇಂಗ್ಲೀಷ್ನಲ್ಲಿ 30% ಅವಂತ್ರಿ. ಈ ಅಂದರೆ ಇಂಗ್ಲೀಷ್ 30% ಇಂಗ್ಲೀಷ್ನಾಗ ಅವಂತ್ರಿ. ಓಕೆ. ನೆಕ್ಸ್ಟ್ 50% ಹಿಂದಿ ಭಾಷೆದಾಗ ಅವಂತ್ರಿ. ಹಿಂದಿ 50%. ನೆಕ್ಸ್ಟ್ ಉಳಿದ 500 ಪುಸ್ತಕಗಳು ಬೇರೆ ಭಾಷೆಯಲ್ಲಿವೆ. ಅಂದರೆ ಉಳಿದ ಪುಸ್ತಕಗಳು ಬೇರೆ ಭಾಷೆದಾಗ ಅವಂತ್ರಿ. ಉಳಿದ ಪುಸ್ತಕಗಳು ಬೇರೆ ಭಾಷೆಯಲ್ಲಿವೆ. ಬೇರೆ ಭಾಷೆ ಕರೆಕ್ಟಾ? ಬೇರೆ ಭಾಷೆ ಅದಾವಂತ. 100%ಅಲ್ಲಿ 30% ಇಂಗ್ಲೀಷ್ ಇದೆ, 50% ಹಿಂದಿ ಇದೆ. ಹಾಗಾದರೆ 80% ಜಾಗ ಇವು ಹಿಡಿದು ಕೂತಿದವ್ರೀಗ 100% 80% ಇವೇ ಪುಸ್ತಕಗಳಿದ್ದರೆ ಗ್ರಂಥಾಲಯದಲ್ಲಿ ಉಳಿದ 20% ಪುಸ್ತಕಗಳು ಯಾವ ಭಾಷೆದಾಗವ ಅಂತ ಅರ್ಥ ರೀ? ಬೇರೆ ಭಾಷೆದಾಗವ ಅಂತ ಅರ್ಥ ಆಯ್ತಾ? ಈಗ ಪರ್ಸೆಂಟೇಜ್ ಎಲ್ಲ ವ್ಯವಹಾರ ಮುಗೀತು. ಈಗ 100% ಟೋಟಲ್ ಒಟ್ಟು ಪುಸ್ತಕಗಳು, ಅದ್ರಾಗ 30 ಇಂಗ್ಲೀಷ್, 50% ಹಿಂದಿ, 20% ಬೇರೆ ಭಾಷೆ. ಇವೆಲ್ಲ ಕೂಡಿಸಿದ್ರೆ ನಾವು ಹೊಳ್ಳಿ ಮತ್ತು 100% ಬರ್ಬೇಕು ರೀ. ಅರ್ಥ ಆಯ್ತಾ? ಹಾಂ. ಈಗವ ಯಾವುದೇ ಒಂದು ನಿಮಗೆ ಸಂಖ್ಯೆ ಕೊಡಲೇಬೇಕು ರೀ. ಒಂದು ಸಂಖ್ಯೆ ಕೊಟ್ಟರಷ್ಟೇ ಇನ್ನೊಂದು ಸಂಖ್ಯೆ ಕೇಳಕ್ಕೆ ಸಾಧ್ಯ. ಅರ್ಥ ಆಯ್ತು ರೀ? ಒಂದು ಸಂಖ್ಯೆ ಕೊಟ್ಟರಷ್ಟೇ ಇನ್ನೊಂದು ಸಂಖ್ಯೆ ಅವನು ಕೇಳಬಹುದು. ಒಂದು ಯಾವುದಾದ್ರು ಒಂದು ಸಂಖ್ಯೆ ಕೊಡ್ತಾನೆ ರೀ. ಒಟ್ಟು ಪುಸ್ತಕಗಳ ಸಂಖ್ಯೆ ಕೊಡ್ಬೋದವ. ಇಂಗ್ಲೀಷ್ ಪುಸ್ತಕಗಳ ಸಂಖ್ಯೆ ಕೊಡ್ಬೋದು, ಹಿಂದಿ ಪುಸ್ತಕಗಳ ಸಂಖ್ಯೆ ಕೊಡ್ಬೋದು, ಇಲ್ಲ ಬೇರೆ ಭಾಷೆಗಳ ಪುಸ್ತಕಗಳ ಸಂಖ್ಯೆ ಕೊಡ್ಬೋದು. ಒಂದು ಸಂಖ್ಯೆ ಕೊಡ್ತಾನೆ ರೀ, ಆ ಸಂಖ್ಯೆ ಕೊಟ್ಟ ಇನ್ನೊಂದು ಸಂಖ್ಯೆ ಕೇಳ್ತಾನೆ. ಈಗ ನಾವು ಸಂಖ್ಯೆ ಯಾವ್ದು ಕೊಟ್ಟ ನೋಡ್ರಿ? ಉಳಿದ 500 ಪುಸ್ತಕಗಳು ಬೇರೆ ಭಾಷೆಯಲ್ಲಿವೆ. ಅಂದ್ರೆ ನಮಗೆ ಏನು ಕೊಟ್ಟಿದ್ದಾನೆ ಹೇಳ್ರಿ? ಈಗ ನಮಗೆ ಬೇರೆ ಭಾಷೆಯಲ್ಲಿರುವ ಪುಸ್ತಕ ಸಂಖ್ಯೆ ಕೊಟ್ಟಾನೆ ರೀ. ಬೇರೆ ಭಾಷೆದ ಪರ್ಸೆಂಟೇಜ್ ಎಷ್ಟ ನೋಡ್ಬೇಕು ಮೊದಲು ರೀ. ಬೇರೆ ಭಾಷೆಯಲ್ಲಿರುವ ಪರ್ಸೆಂಟೇಜ್ ಎಷ್ಟ ನೋಡ್ರಿ? ಪುಸ್ತಕಗಳ ಪರ್ಸೆಂಟೇಜ್ 20%. ಅಂದ್ರೆ ನಮಗೆ ಏನು ಕೊಟ್ಟಾನೆ ಹೇಳ್ರಿ? ಈಗ 20% ಈಕ್ವಲ್ ಟು, ಈಗ ಬೇರೆ ಭಾಷೆದ ಪರ್ಸೆಂಟೇಜ್ನು ಕೊಟ್ಟಾನ ರೀ. ಬೇರೆ ಭಾಷೆದು ಪರ್ಸೆಂಟೇಜ್ನು ಕೊಟ್ಟಾನ. ಆ ಬೇರೆ ಭಾಷೆಯ ಪುಸ್ತಕಗಳ ಸಂಖ್ಯೆನ ಕೊಟ್ಟವ. ಎಷ್ಟು ಅಂತ ನೋಡಿ? ಸಂಖ್ಯೆಗಳು 500 ಅಂತ. ಅವೆರಡು ಸಮ ಮಾಡ್ಕೊಡ್ಬೇಕು. ಪರ್ಸೆಂಟೇಜ್ದಾಗ 20% ಅವ, ಅದೇ ನಮ್ಮ ಸಂಖ್ಯೆದಾಗ ಎಟ್ಟ ಹೇಳ್ರಿ? 500. ಅರ್ಥ ಆಯ್ತಾ? ಈಗ ಅವ ಏನು ಕ್ವಶನ್ ಕೇಳ್ತಾನ ಅದು ಪರ್ಸೆಂಟೇಜ್ ಕಂಡುಹಿಡಬೇಕು. ಈಗ ಕ್ವಶನ್ ನೋಡ್ರಿ, ಈ ಕಡೆ ನಮ್ಗೆ ಒಟ್ಟು ಪುಸ್ತಕಗಳು ಟೋಟಲ್ ಒಟ್ಟು ಅಂದ್ರೆ 100% ಈಕ್ವಲ್ ಟು ಎಷ್ಟು? 100% ಈಕ್ವಲ್ ಟು ಎಷ್ಟು? 100% ಈಕ್ವಲ್ ಟು ಎಷ್ಟು ಅಂದ್ರೆ ನಮ್ಗೆ ಏನು ಸಿಗುತ್ತೆ ಹೇಳ್ರಿ? ಇದರಿಂದ ಗ್ರಂಥಾಲಯದಲ್ಲಿರುವ ಒಟ್ಟು ಪುಸ್ತಕಗಳು ಸಿಗ್ತಾವ್ರಿ. ಏನಿಲ್ರಿ, ಯಾವಾಗ ಪರ್ಸೆಂಟೇಜ್ ಕೊಟ್ಟಿರ್ತಾನಲ್ಲ ಆ ಪರ್ಸೆಂಟೇಜ್ ಎರಡು ಸಮ ಮಾಡ್ಕೋಬೇಕು ರೀ. ಯಾವಾಗ ಕೇಳಿರ್ತಾನಲ್ಲ ಅದು ನಮಗೆ ಕ್ವಶನ್ ಮಾರ್ಕ್ ಆಗಿ ಕಂಡುಹಿಡಬೇಕು. ನಾವು ಓಲ್ಡ್ ಮೆಥಡಲ್ಲಿ ಏನು ಮಾಡ್ತೇವೆ ಹೇಳ್ರಿ? ಓಲ್ಡ್ ಮೆಥಡಲ್ಲಿ ಏನು ಮಾಡ್ತೇವೆ? ಇದಕ್ಕೆ ಎಕ್ಸ್ ಅನ್ಕೋತೇವೆ ರೀ. ಇವೆರಡು ಊರ ಗುಣಾಕಾರ ಮಾಡ್ತೇವೆ. ಎಕ್ಸ್ ಇಂಟು 20% ಈಕ್ವಲ್ ಟು 100% ಇಂಟು 500 ಪರ್ಸೆಂಟೇಜ್ ಕ್ಯಾನ್ಸಲ್ ಅನ್ಕೋತೇವೆ. ಎಕ್ಸ್ ಈಕ್ವಲ್ ಟು 100 ಇಂಟು 500 ಡಿವೈಡ್ ಬೈ 20 ಛೇದ್ ಕಾಟ್ ಕೂಟ್ ಎಲ್ಲ ಮಾಡಿ ಆನ್ಸರ್ ಇಡ್ತೇವೆ ರೀ. ಇಷ್ಟೆಲ್ಲ ಮಾಡೋದು ನಮಗೆ ಅವಶ್ಯಕತೆ ಇಲ್ಲ. ನಾನು ನಿಮ್ಗೆ ಆಲ್ರೆಡಿ ಓರೆ ಟ್ರಿಕ್ ಮತ್ತು ನಿಮಗೆ ಏನು ಹೇಳಿದ್ದೀನಿ, ಓರೆ ಗುಣಾಕಾರ ತಪ್ಪಿಸ್ಬೇಕಂದ್ರೆ ಅಡ್ಡ ಟ್ರಿಕ್ ಮತ್ತು ಲಂಬ ಟ್ರಿಕ್ ಅಂತ ನಿಮಗೆ ಒಂದು ಅದೇ ಪಾರ್ಟ್ 1 ಹೇಳಿದ್ದೀನಿ. ಅದಕ್ಕೆ ಹೇಳ್ತಿದ್ದೀನಿ, ನಮಗೆ ಪಾರ್ಟ್ 1 ಇಂಪಾರ್ಟೆಂಟ್. ನಮಗೆ ಪಾರ್ಟ್ 1 ಆಲ್ರೆಡಿ ನಾನು ನಿಮಗೆ ಹೇಳಿದ್ದೇನೆ, ಅದನ್ನೇ ನೋಡಿ. ಈಗ ನೋಡಿರಿ, ನೆಕ್ಸ್ಟ್ ಇಲ್ಲೊಂದು ಏನು ಕಲಿಬೇಕಂದ್ರೆ ಅಡ್ಡ ಟ್ರಿಕ್ ಮತ್ತು ಲಂಬ ಟ್ರಿಕ್ ನೀವು ಮಾಡ್ಬೇಕಂದ್ರೆ ನೀವು ಯಾವ ರೀತಿ ಛೇದ್ ಹೊಡಿಬೋದು, ಯಾವ ರೀತಿ ಕ್ಯಾನ್ಸಲ್ ಮಾಡ್ಬೋದು ರೀ. ನೋಡಿರಿ, ಈ ರೀತಿ ನೀವು ಕ್ಯಾನ್ಸಲ್ ಮಾಡ್ಬೋದು ರೀ. ಈ ರೀತಿ ಲಂಬವಾಗಿ ಕ್ಯಾನ್ಸಲ್ ಮಾಡ್ಬೋದು ರೀ. ನೆಕ್ಸ್ಟ್ ಓರೆಯಾಗಿ ಕ್ಯಾನ್ಸಲ್ ಮಾಡ್ಬೋದು. ಅಂದರೆ 0 ತೆಗಿಬೋದು, ಛೇದ್ ಹೊಡಿಬೋದು ತೊಂದಂಗೆ. ಅಂದ್ರೆ ಲಂಬ ಟ್ರಿಕ್, ಅಡ್ಡ ಟ್ರಿಕ್ ಮತ್ತು ಲಂಬ ಟ್ರಿಕ್ ಅಪ್ಲೈ ಮಾಡ್ಬೇಕಂದ್ರೆ ನೀವು ಅಡ್ಡವಾಗಿ ಛೇದ್ ಹೊಡಿಬೋದು, ನೆಕ್ಸ್ಟ್ ಲಂಬವಾಗಿನ ಛೇದ್ ಹೊಡಿಬೋದು. ಬಟ್ ಓರೆಯಾಗಿ ಛೇದ್ ಹೊಡಪ್ಲೇ ಇಲ್ಲ ರೀ. ಓರೆಯಾಗಂದ್ರೆ ಇವೆರಡು 0 ಹೋದು, ಇವೆರಡು 0 ಹೋದು, ಹಿಂಗೆ ಛೇದ್ ಹೊಡಪ್ಲೇ ಇಲ್ಲ. ಅರ್ಥ ಆಯ್ತು ರೀ? ಓರೆಯಾಗಿ ಛೇದ್ ಹೊಡೆಯೋಂಗಿಲ್ಲ. ನಾವು ಲಂಬವಾಗಿ ಅಥವಾ ಅಡ್ಡವಾಗಿ ಛೇದ್ ಹೊಡಿಬೋದು. ಇದು 0 ಇದು ತೆಗಿಬೋದು ಅಂತ ಅರ್ಥ. ಹಿಂಗೆ ಛೇದ್ ಹೊಡಿಬೋದು. ಇಲ್ಲಾಂದ್ರೆ ಇದೊಂದು 0 ತೆಗಿಬೋದು, ಇದೊಂದು 0 ತೆಗಿಬೋದು, ಈ ರೀತಿ ಛೇದ್ ಹೊಡಿಬೋದು ನಾವು. ಬಟ್ ಓರೆಯಾಗಿ ಛೇದ್ ಹೊಡ್ಲಿಕ್ಕೆ ಬರಲ್ಲ. ಅರ್ಥ ಕರೆಕ್ಟಾಗಿ ತಿಳ್ಕೊರಿ. ಇದು ಮುಂದೆ ಎಲ್ಲ ಕಡೆ ಅಪ್ಲೈ ಆಗುತ್ತೆ ನಿಮಗೆ. ಅರ್ಥ ಆಯ್ತು ರೀ? ಈಗ ನೋಡಿರಿ, 0 ಕ್ಯಾನ್ಸಲ್ ಮಾಡ್ಕೊರಿ. ಮೊದಲು 0 ಕ್ಯಾನ್ಸಲ್ ಮಾಡಿರಿ. ನೋಡಿರಿ, ಇದೊಂದು 0 ತೆಗೆದ್ರಂದ್ರೆ ಇದೊಂದು 0 ತೆಗಿಬೋದು ನಾವು. ಅಂದ್ರೆ ಲಂಬವಾಗಿ 0 ಛೇದ್ ಹೊಡಿಬೋದು ಹೇಳಿ ನಾನು. ನೀವು ಲಂಬವಾಗಿ 0 ತೆಗಿಬೋದು. ಈಗ 2ರ ಮಗೆ 10 ಬರ್ತದೆ ನೋಡ್ರಿ. 2 ಎಷ್ಟಲೇ 10 ಹೇಳ್ರಿ? ಇದು 2 ಮ್ಯಾಲಿಂದ ಕೆಳಗೆ ಬರ್ಬೇಕು ರೀ.
2 ಎಷ್ಟಲೆ 10 ಹೇಳ್ರಿ, 2 5ಲೆ 10. ಮ್ಯಾಗಿನ ತಳಗೆ ಬಂದ್ರಿ, ಇಲ್ಲೂ ಮ್ಯಾಗಿನ ತಳಗೆ ಬರ್ಬೇಕು ರೀ. ಯಾರೋ ಮಾಕೆಲ್ಲ ಕರೆಕ್ಟಾಗಿ ಹಾಕೋಬೇಕು ರೀ. ಕರೆಮ ಶಿಸ್ತು ಕಲಿಬೇಕು ಮೊದಲು. ನೆಕ್ಸ್ಟ್ ಇದಕ್ಕೂ 5 ಗುಣಾಕಾರ ಮಾಡಬೇಕು. ಇಲ್ಲ 2 5ಲೆ 10, ಈ ಸೈಡ್ನು 5 ಗುಣಾಕಾರ ಮಾಡಬೇಕು. ಈಗ ನೋಡ್ರಿ ಬರೀ ಸಂಖ್ಯೆ ನೋಡ್ರಿ. 5 5ಲೆ ಎಷ್ಟು ಹೇಳ್ರಿ? 5 ಇಂಟು 5. 5 5ಲೆ ಎಷ್ಟಾಗುತ್ತೆ ಹೇಳ್ರಿ? 5 5ಲೆ 25. 5 5ಲೆ 25. ಎಷ್ಟು ಜೀರೋ ಬಿಟ್ರಿ ನಾವು ಇಲ್ಲಿ ಒಟ್ಟು ತೊಗೊಂಡಿಲ್ಲ ಹೋಗ? 2 ಜೀರೋ ಬಿಟ್ಟಿರಿ, 2 ಜೀರೋ ಡ್ಯಾಡ್ ಬರ್ಕೊಂಬಿಡ್ರಿ. ಅಂದ್ರೆ ಆನ್ಸರ್ ಎಷ್ಟು ಹೇಳ್ರಿ? 2500. 2500. ಆಪ್ಷನ್ ಯಾವ್ದು ಕರೆಕ್ಟ್ ಹೇಳ್ರಿ? ಆಪ್ಷನ್ನ ಡಿ ಕರೆಕ್ಟ್. ಆಪ್ಷನ್ನ ಡಿ ಕರೆಕ್ಟ್. ಒಂದು ವೇಳೆ ನಮಗವರು ಒಟ್ಟು ಪುಸ್ತಕಗಳ ಬದಲಾಗಿ ಗ್ರಂಥಾಲಯದವರು ಒಟ್ಟು ಇಂಗ್ಲೀಷ್ ಪುಸ್ತಕಗಳು ಕೇಳಿರಂದ್ರೆ, ಗ್ರಂಥಾಲಯ ಒಟ್ಟು ಇಂಗ್ಲೀಷ್ ಪುಸ್ತಕ ಕೇಳಿರಂದ್ರೆ ಮತ್ತೆ ಸೇಮ್ ರೀ. ಇತರ ಭಾಷೆಯಲ್ಲಿ 20% ಅವ ರೀ. ಇತರ ಭಾಷೆಯ ಪುಸ್ತಕಗಳು ಎಷ್ಟು ಹೇಳ್ರಿ? ನಮಗೆ 500 ಅವ. ಈ ಇಂಗ್ಲೀಷ್ ಕೇಳಿದ್ರೆ, ಒಂದು ವೇಳೆ ಇಂಗ್ಲೀಷ್ ಕೇಳಿದಂದ್ರೆ ಎಷ್ಟು ಪರ್ಸೆಂಟೇಜ್ ಹೇಳ್ರಿ? ಇಂಗ್ಲೀಷ್ 30% ಈಕ್ವಲ್ ಟು ಎಷ್ಟು? 30% ಈಕ್ವಲ್ ಟು ಎಷ್ಟು? ಮತ್ತೆ ಸೇಮ್ ರೀ. 0 0 ಕ್ಯಾನ್ಸಲ್ ಮಾಡ್ಬೋದು ನಾವು. ಈಗ ನೋಡ್ರಿ ಇಲ್ಲಿ 2 ಮಗೆ 3 ಬರಲ್ಲ ರೀ. 2 ಮಗೆ 3 ಬರಲ್ಲ ಅಂದ್ರೆ ಲಂಬವಾಗಿಟ್ರಿ ಕಪ್ಲೆ ಆಗಲ್ಲ ನಮಗೆ. ಬಟ್ 2 ಮಗೆ ನಮಗೆ 5 ಬರಲ್ಲ ರೀ. 2 ಮಗೆ 5 ಬರಲ್ಲ. ಬಟ್ 2 ಮಗೆ 50 ಬರುತ್ತೆ ರೀ. 2 ಮಗೆ 50 ಬರುತ್ತೆ. 2ಕ್ಕೆ ನೀವು ಎಷ್ಟು ಗುಣಾಕಾರ ಮಾಡ್ತೀವಿ ನೋಡ್ರಿ, ಅದ್ರದ್ದು ಡಬಲ್ ಇರುತ್ತೆ ಅಲ್ಲಿ. 2ಕ್ಕೆ ಈಗ 25 ಗುಣಾಕಾರ ಮಾಡಿರಿ. ಇಲ್ಲಾಂದ್ರೆ ಸರ್ ಹಂಗೆಲ್ಲ ಬರಲ್ಲ ನಮ್ಗೆ ಅಂದ್ರೆ ಫಸ್ಟಿಗೆ ನೋಡ್ರಿ. ಈಗ ಈ ಸೈಡಿಂದ ಈ ಸೈಡ್ ಬರ್ರಿ. ಕೇಳ್ರಿ 2 ಮಗೆ ಓದ್ಕೋತವ್ರಿ. 5 ಸಮೀಪ ಹೋಗ್ರಿ. 2 2 4 ರೀ. 2 2 4. 1 ಉಳಿತು. ಮುಂದೆ ಹೋಗಿದ್ದು 10 ಆಗ್ತದೆ ರೀ. 2 5ಲೆ 10, 0ಕ್ಕೆ 0. ಇದು 1 0 ಬಿಟ್ಟಿವಲ್ಲ, 1 0 ಬರ್ಕೋಬೇಕು. ಈಗ ಮೇಲೆ 250 ಗುಣಾಕಾರ ಮಾಡ್ರಿ. ಇಲ್ಲೂ ಈ ಸೈಡಿಂದ ಈ ಸೈಡ್ ಹೋಗ್ರಿ. ಇಲ್ಲೂ 250 ಗುಣಾಕಾರ ಮಾಡ್ರಿ. 25 3 0 ಬಿಟ್ರೆ ಅಂಕತನ. 25 ಇಂಟು 3. 25 3ಲೆ ಎಷ್ಟು ಹೇಳ್ರಿ? 75. 0 ಬಿಟ್ರಿ 0 ಬರ್ಕೋರಿ. ಆನ್ಸರ್ ಎಷ್ಟು ಹೇಳ್ರಿ? 750. ಆನ್ಸರ್ ಎಷ್ಟು ಅಂದ್ರೆ 750. ಯಾವ ಹೇಳ್ರಿ? ಇವು ಇಂಗ್ಲೀಷ್ ಪುಸ್ತಕಗಳ ಸಂಖ್ಯೆವು. ಯಾವಂದ್ರೆ ಇಂಗ್ಲೀಷ್ ಪುಸ್ತಕಗಳ ಸಂಖ್ಯೆ 750. ಕೇಳಿದಂದ್ರೆ ಅವ ಕೇಳಿಲ್ಲ, ನಮಗೆ ಕೇಳಿದನ್ರಿ ಒಟ್ಟು ಪುಸ್ತಕಗಳ ಸಂಖ್ಯೆ ಕೇಳ್ಯಾನ. ಒಟ್ಟು ಪುಸ್ತಕಗಳ ಸಂಖ್ಯೆ ಆನ್ಸರ್ ಎಷ್ಟು ಬಂದು ಹೇಳ್ರಿ ನಮಗೆ? 2500. ಅಂದ್ರೆ ನಾ ಏನು ಹೇಳಕ್ಕೆ ನಿಮ್ಗೆ ಇಲ್ಲಿ ಇಷ್ಟಪಡ್ಲತ್ತೇನೆ ಅಂದ್ರೆ, ಅವ್ನು ಯಾವಾಗ ಕೇಳ್ತಾನ ಆ ಪರ್ಸೆಂಟೇಜ್ ಕಂಡುಹಿಡಿಬೇಕು. ಒಂದು ಹಿಂದಿ ಭಾಷೆ ಪುಸ್ತಕ ಕೇಳಿದಂದ್ರೆ 50% ಈಕ್ವಲ್ ಟು ಎಷ್ಟು? ಅರ್ಥ ಆಯ್ತು ರೀ? ಇಲ್ಲಿ ನಮ್ಮ ಕ್ವಶನ್ ಯಾವ್ದು ಕೇಳ್ಯಾನ ಬರೀ ನಮ್ಮ ಕ್ವಶನ್ ಒಟ್ಟು ಪುಸ್ತಕಗಳ ಸಂಖ್ಯೆ ಕೇಳ್ಯಾನ. ಅಷ್ಟು ಪುಸ್ತಕಗಳ ಸಂಖ್ಯೆ ಆನ್ಸರ್ ಎಷ್ಟು ಹೇಳ್ರಿ ನಮಗೆ? 2500. ಇದು ರೀಸೆಂಟಾಗಿ KA ಕಂಡಕ್ಟ್ ಮಾಡಿರುವ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಪರೀಕ್ಷೆಯಲ್ಲಿ ಈ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಮ್ರಿ ಈಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡ್ರಿ ಮತ್ತೆ ಸೇಮ್ ರೀ. ಇದೆಲ್ಲ ಮಾಡಿದ ಕ್ವಶನ್ ಇದೆ ರೀ. ಏನು ಬರ್ಕೋಬೇಕು ಹೇಳ್ರಿ? ಪರೀಕ್ಷೆಯಲ್ಲಿ 70% ವಿದ್ಯಾರ್ಥಿಗಳು ಉತ್ತೀರ್ಣ ಆಗಿರ್ತಾರೆ. ಉತ್ತೀರ್ಣ ಅಂದ್ರೆ ಪಾಸ್ ಅನ್ನಂಗ್ರಿ. ಉತ್ತೀರ್ಣ ಅಂದ್ರೆ ಪಾಸ್ ಆಗಿದ್ದಾರೆ. ಪಾಸ್ ಇಲ್ಲಿ ಮೇಲೆ ಬರ್ದಾರ ನೋಡ್ರಿ. ಉತ್ತೀರ್ಣ ಅಂದ್ರೆ ಪಾಸ್. ಇಂಗ್ಲೀಷ್ ಬರ್ದಾರ ನೋಡ್ರಿ. ಉತ್ತೀರ್ಣ ಅಂದ್ರೆ ಪಾಸ್ ಆಗ್ಯಾರ. ನೆಕ್ಸ್ಟ್ ಹಾಗೂ 120 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. ಅನುತ್ತೀರ್ಣ ಅಂದ್ರೆ ಫೇಲ್ ಆಗಿದ್ದಾರೆ, ತೇರ್ಗಡೆ ಆಗಿಲ್ಲ ಅಂತ ಅರ್ಥ. ಹಾಗಾದರೆ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಮೊದಲು ಏನಿಲ್ರಿ, ಮೊದಲು ಟೋಟಲ್ ಪರ್ಸೆಂಟೇಜ್, ಪಾಸ್ ಆದವ್ರ ಪರ್ಸೆಂಟೇಜ್, ಫೇಲ್ ಆದವ್ರ ಪರ್ಸೆಂಟೇಜ್ ಬರ್ಕೋರಿ. ಮೊದಲು ಟೋಟಲ್ ಅಟೆಂಡ್ ಆದವ್ರು ಎಷ್ಟು ಪರ್ಸೆಂಟೇಜ್ ಸಮ ಇರ್ತಾರೆ ಹೇಳ್ರಿ? 100% ಸಮ ಇರ್ತಾರೆ ಒಟ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾದವರು. ನೆಕ್ಸ್ಟ್ ಇದ್ರಾಗ ಸ್ವಲ್ಪ ಜನ ಪಾಸ್ ಆಗಿರ್ತಾರೆ, ಇನ್ನು ಸ್ವಲ್ಪ ಜನ ಫೇಲ್ ಆಗಿರ್ತಾರೆ. ಪಾಸ್ ಆದ್ರೆ ಎಷ್ಟು ಪರ್ಸೆಂಟೇಜ್ ಇರೋ ನೋಡ್ರಿ, ಇಲ್ಲಿ ಕೊಟ್ಟರೆ ನೋಡ್ರಿ ನಮಗೆ 70% ಹರ ಅಂತ್ರಿ. ಪಾಸ್ ಆದವರು 70% ಹರ ಅಂತ. 100%ದಾಗ 70% ನಮ್ಗೆ ಪಾಸ್ ಆಗ್ಯಾರ ಅಂದ್ರೆ ಉಳ್ಕಿದ 30% ಏನಾಗ್ಯಾರ ಅಂದಂದ್ರೆ ಅವರು ಫೇಲ್ ಆಗಿದ್ದಾರೆ ಅಂತ ಅರ್ಥ, ಅಥವಾ ಅನುತ್ತೀರ್ಣರಾಗಿದ್ದಾರೆ ಅಂತ ಅರ್ಥ. ಉತ್ತೀರ್ಣ ಅನುತ್ತೀರ್ಣ ಅಂತ ಬರ್ಕೋರಿ. ಉತ್ತೀರ್ಣ ಅಂದ್ರೆ ಪಾಸ್, P ಅಂತ ಬರ್ಕೋರಿ. ಫೇಲ್ ಎಷ್ಟಾಗ್ಯಾರ ಅಂತ್ರಿ? ಫೇಲ 100% 70% ಜನ ಪಾಸ್ ಆದ್ರೆ ಉಳ್ಕಿದ 30% ಜನ ಫೇಲ್ ಆಗಿದ್ದಾರೆ. ನಮಗೆ ಎದರದು ಲೆಕ್ಕ ಚುಕ್ತಾ ಐತ್ರಿ? ಈಗ ಪರ್ಸೆಂಟೇಜ್ ಮುಗಿತೀರಿ. ಪರ್ಸೆಂಟೇಜ್ ನಾವು ಮುಗಿತೀವಿ. ಈ ಸಂಖ್ಯೆಗಳು ಕಂಡುಹಿಡಬೇಕು ಅಷ್ಟೇ. 70% ಪಾಸ್ ಆಗ್ಯಾರಂತ್ರಿ, 100% ಹಾಗಾದ್ರೆ 30% ಫೇಲ್ ಆಗಿರ್ತಾರೆ. ಈ ಎರಡು ಕೂಡಿಸಿದ್ರೆ ನಾವು 100% ಬರಬೇಕು. ಈಗ ಏನು ಕೇಳಿದಾನೆ ಅದು ಕ್ವಶನ್ದು ಕಂಡುಹಿಡ್ಕೋತ ಹೋಗ್ಬೇಕು. ಒಂದು ಕೊಟ್ಟಿರ್ತಾನೆ, ಒಂದು ಕೇಳಿರ್ತಾನೆ ಅಷ್ಟೇ. ನೋಡಿ ಕ್ವಶನ್ ಎಂದಾಗ ಏನು ಕೊಟ್ಟಂದ್ರೆ 120 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ. 120 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿ ಫೇಲ್ ಆಗ್ಯಾರಂತ್ರಿ. ಫೇಲ್ ಆದ್ರೆ ಪರ್ಸೆಂಟೇಜ್ ಇಟ್ಟದ ನೋಡ್ರಿ. ಫೇಲ್ ಆದ್ರೆ ಪರ್ಸೆಂಟೇಜ್ 30 ಅದ, ಸಂಖ್ಯೆ 120 ಅದ ರೀ. ಎರಡು ಸಮ ಮಾಡ್ಕೊಂಬಿಡ್ರಿ. ಅಂದ್ರೆ ಫೇಲ್ ಆದವರು ಪರ್ಸೆಂಟೇಜ್ದಾಗ 30% ಇದಾರೆ,
ಬಟ್ ಸಂಖ್ಯೆದಾಗ ಎಷ್ಟು ಹೇಳ್ರಿ 120 ಜನ ಫೇಲ್ ಆಗ್ಯಾರ ರೀ. ಪರ್ಸೆಂಟೇಜ್ದಾಗ 30% ಫೇಲ್ ಆಗ್ಯಾರ, ಬಟ್ ಸಂಖ್ಯೆದಾಗ 120 ಜನ ಫೇಲ್ ಆಗ್ಯಾರ. ಎರಡು ಫೇಲ್ ಆದ್ರ ಬಗ್ಗೆನೇ ಅದ, ಅದಕ್ಕೆ ಎರಡು ಸಾಮ್ ಮಾಡ್ಕೋಬೇಕು ರೀ. ಒಂದೊಂದು ಅಕ್ಷರನೂ ಏನು ಬರೀತಾರೆ ನಿಮ್ಗೆ ಗೊತ್ತಿರಬೇಕು, ಅಂದರೆ ನೀವು ಕರೆಕ್ಟಾಗಿ ಅರ್ಥ ಆಗುತ್ತೆ. ಇದು ಫೇಲ್ ಆದ್ರ ಶೇಕಡ ಅದ, ಇದು ಫೇಲ್ ಆದ್ರ ಸಂಖ್ಯೆ ಅದ, ಎರಡು ಒಂದೇ ಬಗ್ಗೆ ಮಾಹಿತಿ, ಎರಡು ಸಾಮ್ ಮಾಡ್ಕೋರಿ. ಕ್ವಶನ್ ಏನು ಕೇಳೋಣ ಈಗ, ಹಾಗಾದರೆ ಉತ್ತೀರ್ಣರಾದ ಸಂಖ್ಯೆ ಎಷ್ಟು? ಉತ್ತೀರ್ಣ ಆದವ್ರು ಅಂದ್ರೆ ಪಾಸ್ ಆದ ಸಂಖ್ಯೆ ಕೇಳ್ತಾನೆ. ಪಾಸ್ ಆದ ಸಂಖ್ಯೆ ನೋಡ್ರಿ ಎಷ್ಟದಲ್ಲಿ 70. ಹಾಗಾದ್ರೆ 70% ಈಕ್ವಲ್ ಟು ಎಷ್ಟು? ಇದು ಕಂಡುಹಿಡಿಬೇಕು. ಅರ್ಥ ಆಯ್ತು ರೀ? 70% ಈಕ್ವಲ್ ಟು ಎಷ್ಟು? ಒಂದು ವೇಳೆ ಹಾಜರಾದ ಒಟ್ಟು ವಿದ್ಯಾರ್ಥಿ ಸಂಖ್ಯೆ ಎಷ್ಟು ಅಂದ್ರೆ ಎಷ್ಟು ಕಂಡುಹಿಡಿಬೇಕು ನೀವು? 100% ಈಕ್ವಲ್ ಟು ಎಷ್ಟು? ಅರ್ಥ ಆಯ್ತು ರೀ? ಸಿಂಪಲ್ ರೀ. ಹಾಂ, ಈಗ ನೋಡ್ರಿ 0 ತೆಗಿಬೋದು ಅಂತ ಹೇಳಿ ನಾನು ನಿಮಗೆ. ಇದೊಂದು 0 ತೆಗೀರಿ, ನೆಕ್ಸ್ಟ್ ಇದೊಂದು 0 ತೆಗೀರಿ. ಈ ರೀತಿಯಾಗಿ ಓರೆಯಾಗಿ ತೆಗೆದಿಲ್ಲ, ಇದು ನಮಗೆ ಅಡ್ಡವಾಗಿ ಹಾರಿಜಾಂಟಲಿ 0 ತೆಗಿಬೋದು. ನೆಕ್ಸ್ಟ್ ಈ ಕಡೆ ವರ್ಟಿಕಲ್ ಆಗಿ 0 ಕ್ಯಾನ್ಸಲ್ ಮಾಡ್ಕೋಬೋದು. ಬಟ್ ಓರೆಯಾಗಿ ನಮ್ಗೆ 0 ಕ್ಯಾನ್ಸಲ್ ಮಾಡ್ಕೋ ಬರಲ್ಲ. ಅರ್ಥ ಆಯ್ತು ರೀ? ನಾವೀಗ ಅಡ್ಡವಾಗಿ 0 ಕ್ಯಾನ್ಸಲ್ ಮಾಡ್ಕೊಂಡಿವಿ. ಈಗ 3 ಮಗೆ 7 ಅಂತ ಬರಲ್ಲ ರೀ. 3 ಮಗೆ 7 ಬರಲ್ಲ, 3 ಮಗೆ 7 ಬರಲ್ಲ, 3 ಮಗೆ 70 ಬರಲ್ಲ, 3 ಮಗೆ 12 ಬರ್ತದೆ ರೀ. ಅಂದರೆ ಈ ಸೈಡಿಂದ ಈ ಸೈಡಿಗೆ ಹೋರಿ. 3 ಎಷ್ಟಲಿ 12 ಹಿಡಿದು 3 ಎಷ್ಟು 12 ರೀ. 3 4 12. ಈ ಸೈಡ್ ಬರ್ರಿ, 4 ಗುಣಾಕಾರ ಮಾಡಿರಿ. 3 4 12, 3 4 12. ಅರ್ಥ ಆಯ್ತು ರೀ? ಮ್ಯಾಲೆ 4 ಗುಣಾಕಾರ ಮಾಡ್ರೆ, ಕೆಳಗಡೆನು 4 ಗುಣಾಕಾರ ಮಾಡಿರಿ. ಮ್ಯಾಲೆ 4 ಗುಣಾಕಾರ ಮಾಡ್ರೆ, ಕೆಳಗಡೆನು 4 ಗುಣಾಕಾರ ಮಾಡಿರಿ. 0 ಬಿಡ್ರಿ, ಹಂಕತನ ಇದು 0 ಬಿಡ್ರಿ. 7 4 ಎಷ್ಟು ಹೇಳ್ರಿ? 7 4 28. ಇದೊಂದು 0 ಬಿಟ್ರಲ್ಲ, ಅದಕ್ಕೆ 0 ಡಾಟ್ ಹೊಡ್ಕೊಂಡ್ಬಿಡ್ರಿ. ಆನ್ಸರ್ ಏಟ್ ಅಂದರೆ 280. ಆನ್ಸರ್ ಏಟ್ ಅಂದರೆ 280. ಆಪ್ಷನ್ ಡಿ ಕರೆಕ್ಟ್. ಆಪ್ಷನ್ ಡಿ ಕರೆಕ್ಟ್. ಅರ್ಥ ಆಯ್ತು ರೀ? ಹಾಂ, ನೆಕ್ಸ್ಟ್ ಕ್ವಶನ್ ನೋಡ್ರಿ. 8ನೇ ಕ್ವಶನ್ ನೋಡ್ರಿ. ವರ್ಗ ಒಂದರಲ್ಲಿ ಅಂದ್ರೆ ಒಂದು ತರಗತಿದಾಗ ಅನ್ನಂಗ್ರಿ. ಒಂದು ತರಗತಿಯಲ್ಲಿ 60% ವಿದ್ಯಾರ್ಥಿಗಳು ಉತ್ತೀರ್ಣ ಆಗ್ಯಾರಂತ್ರಿ, 60 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗ್ಯಾರತ್ತ, ಫೇಲ್ ಆಗ್ಯಾರಂತ್ರಿ. ತೇರ್ಗಡೆ ವಿದ್ಯಾರ್ಥಿಗಳು ಎಷ್ಟು? ತೇರ್ಗಡೆ ಅಂದ್ರೆ ಪಾಸ್ ಆದವ್ರಿ. ತೇರ್ಗಡೆ ಅಂದ್ರೆ ಪಾಸ್ ಆದ ವಿದ್ಯಾರ್ಥಿಗಳು ಅಂತ ತರ್ತಾರೆ. ತೇರ್ಗಡೆ ಅಂದ್ರೆ ಪಾಸ್ ಆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಕ್ವಶನ್ ನೋಡಿರೋದು RSA ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ 2016 ಕೇಳಿದೆ. ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ 2016 ಎಲ್ಲೇ ಕೇಳಲಕ್ರಿ. ಮೊದಲ ನೀಟಾಗಿ ಪರ್ಸೆಂಟೇಜ್ ಲೆಕ್ಕ ಚುಕ್ತಾ ಮಾಡ್ರಿ. ಮೊದಲು ಬರ್ಕೋರಿ. ಮೊದಲು ನೋಡ್ರಿ ಎಷ್ಟು ಜನ ಅಂತ ನೋಡ್ರಿ. ಟೋಟಲ್ ಪರೀಕ್ಷೆ ಹಾಜರಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಕ್ಕೆ ಸಮ ಇರ್ತದೆ ರೀ? ಪರೀಕ್ಷೆಗೆ ಹಾಜರಾದ ಒಟ್ಟು ವಿದ್ಯಾರ್ಥಿಗಳು ಟೋಟಲ್ 100%ಗೆ ಸಮ ಇರ್ತದೆ ರೀ. ಹಾಜರಾದವರು 100%ಗೆ ಸಮ ಇರ್ತದೆ. ಕರೆಕ್ಟ್ ರೀ? ಹಾಂ, ಈಗ ಈ ಪರೀಕ್ಷೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ, ನೆಕ್ಸ್ಟ್ ಎಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ಯಾರ ಅದ್ರ ಬಗ್ಗೆ ಮಾಡ್ಕೋರಿ. ಎಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, ನೆಕ್ಸ್ಟ್ ಎಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಪಾಸ್ ಆದವರು, ಪಾಸ್ ಆದ ವಿದ್ಯಾರ್ಥಿಗಳ ಶೇಕಡಾ ಪ್ರಮಾಣ ನೋಡ್ರಿ ಎಷ್ಟದ? 60%. ಅಂದರೆ 100%ದಾಗ 60% ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ. ಅಂದ್ರೆ ಫೇಲ್ ಎಷ್ಟಾಗಿರ್ತಾರೆ ಹೇಳ್ರಿ? 40% ಜನ ಫೇಲ್ ಆಗಿರ್ತಾರೆ. ಯಾಕೆ 100% 60% ಜನ ಪಾಸ್ ಆದ್ರೆ ಉಳಿದ 40% ಜನ ಫೇಲ್ ಆಗಿಬೇಕು ರೀ. ಕರೆಕ್ಟ್ ರೀ? ಹಾಂ, ಈಗ ಪರ್ಸೆಂಟೇಜ್ ಎಲ್ಲ ಮುಗೀತು ನಮ್ಮದು. 100% 60% ಜನ ಪಾಸ್ ಆಗ್ಯಾರ, 40% ಜನ ಫೇಲ್ ಆಗ್ಯಾರ. ಈ ಎರಡು ಕೂಡ್ಸ್ರೆ ಮತ್ತೆ ಇದೇ ಬರಬೇಕು, 100 ಬರಬೇಕು. 60 + 40 100. ಪರ್ಸೆಂಟೇಜ್ ಮುಗೀತು. ಈಗ ಸಂಖ್ಯೆಗೆ ಬರೋಣ. ಈಗ ಒಂದು ಯಾವ್ದಾರ ಸಂಖ್ಯೆ ಕೊಟ್ಟಿರ್ತಾನೆ, 60 ವಿದ್ಯಾರ್ಥಿಗಳು ಅನುತ್ತೀರ್ಣ ಆಗಿದ್ದಾರೆ ಅಂದರೆ ಫೇಲ್ ಆಗಿರುತ್ತೆ. ಪರ್ಸೆಂಟೇಜ್ದಾಗ ಎಷ್ಟು ಜನ ಫೇಲ್ ಆಗ್ಯಾರ ನೋಡ್ರಿ? 40% ಫೇಲ್ ಆಗ್ಯಾರ. ಪರ್ಸೆಂಟೇಜ್ದಾಗ 40% ಜನ ಫೇಲ್ ಆಗ್ಯಾರ. ಅದೇ ಸಂಖ್ಯೆದಾಗ ಎಷ್ಟು ಜನ ಫೇಲ್ ಆಗ್ಯಾರ ರೀ? 60 ಜನ ಫೇಲ್ ಆಗಿದ್ದಾರೆ. 60 ಜನ ಫೇಲ್ ಆಗ್ಯಾರ. ಎರಡು ಫೇಲ್ ಆದವ್ರ ಬಗ್ಗೆ ಮಾಹಿತಿ ಅದು. ಪರ್ಸೆಂಟೇಜ್ 40, ಸಂಖ್ಯೆದಾಗ 60. ಅದಕ್ಕೆ ಎರಡು ಸಮ ಮಾಡ್ಕೋಬೇಕು. ಎರಡು ಅವ್ಯವ ನಂಗೆ ಸಮ ಅಂದ್ರೆ ಎರಡು ಅದು ಸೇಮ್ ಅದ ಅಂತ ನಂಗೆ. ಕ್ವಶನ್ ಕೇಳ್ರಿ, ತೇರ್ಗಡೆಯಾದ ವಿದ್ಯಾರ್ಥಿಗಳು ಎಷ್ಟು? ತೇರ್ಗಡೆಯಾದವ್ರು ಎಷ್ಟು ನೋಡ್ರಿ? ಪಾಸ್ ಆದ ರೇಟರ 60% ಈಕ್ವಲ್ ಟು ಎಷ್ಟು? 60% ಈಕ್ವಲ್ ಟು ಎಷ್ಟು? ಅರ್ಥ ಆಯ್ತು ರೀ? ಹಾಂ, ಈಗ ನೋಡ್ರಿ 0 ಕ್ಯಾನ್ಸಲ್ ಮಾಡ್ಬೋದು ನೀವು. 0 ಕ್ಯಾನ್ಸಲ್ ಮಾಡಿರಿ. ಇಲ್ಲಿ ನೋಡ್ರಿ, ಇದೊಂದು 0 ಹೋಯ್ತಂದ್ರೆ ಇದೊಂದು 0 ಹೋಗ್ತದೆ ರೀ. ಹೇಳ್ರಿ, ಈ 4 ಮಗೆ 6 ಬರಲ್ಲ, 4 ಮಗೆ 60 ಬರ್ತದೆ. ಬಟ್ ನಮ್ಗೆ ಅದು ಗೊತ್ತಾಗಲ್ಲ ಹೆಂಗೆ ತಂದು. ಅದಕ್ಕೆ ಏನು ಮಾಡಿರಿ, ಛೇದ ಹಿಡ್ಬೋದು. ನೀವು ಈ ರೀತಿ ಛೇದ ಹಿಡ್ಬೋದು ರೀ.
ಅಡ್ಡಲಾಗಿ ಛೇದ ಹೊಡಿಬೋದು. ನೆಕ್ಸ್ಟ್ ಲಂಬವಾಗಿ ಛೇದ ಹೊಡಿಬೋದು. ಇಲ್ಲೇ ಛೇದ ಹೊಡ್ಬಿಡ್ರಿ, ಕ್ಯಾನ್ಸಲ್ ಮಾಡ್ಕೊಂಬಿಡ್ರಿ. ಆ ರೀತಿಯಾಗಿ ನೋಡಿರಿ 4 ಮತ್ತು 6 ಯಾವ ಮಗಿದ ಬರ್ತಾವೆ ಹೇಳ್ರಿ? 4 ಮತ್ತು 6 2ರ ಮಗಿದ ಬರ್ತಾವೆ ರೀ. ಛೇದ ಹೊಡ್ರಿ. 2 2 2 3 ಇಲ್ಲಿ ನೋಡ್ರಿ. ಇಲ್ಲಿ ಏನು ಉಳಿದಿಲ್ಲ ಈಗ. ಇಲ್ಲಿ ಬರೀ ಏನು ಉಳಿದ ಹೇಳ್ರಿ ನಮಗೆ? ಇಲ್ಲಿ ಬರೀ 2 ಉಳಿದ ರೀ. ಇಲ್ಲಿ ಬರೀ ನಮಗೆ 3 ಉಳಿದ. ಈಗ 2ರ ಮಗಿಗೆ 6 ಬರ್ತದೆ ರೀ. 2ರ ಮಗಿದಾಗ 6 ಬರ್ತದೆ. 2 ಎಷ್ಟಲೇ ಹೇಳ್ರಿ? 6 2 3 6 2 3 6 ಇಲ್ಲೊಂದು 0 ಬಿಟ್ಟಿರಿ, ಡೇಟಾ 0 ಬರ್ಕೋರಿ. ಅಂದ್ರೆ 2ಕ್ಕೆ 30 ಗುಣಾಕಾರ ಮಾಡ್ರೆ 60 ಬರ್ತದೆ ಅಂತ ಅರ್ಥ. ಮ್ಯಾಲೆ ನೀವು 30 ಗುಣಾಕಾರ ಮಾಡ್ರೆ ಇಲ್ಲಿ ಕೆಳಗೂ 30 ಗುಣಾಕಾರ ಮಾಡ್ರಿ, ನಮಗೆ ಆನ್ಸರ್ ಸಿಗುತ್ತೆ. 30 ಗುಣಾಕಾರ ಮಾಡ್ರಿ. 3 3 9 ರೀ. 0 ಬಿಟ್ಟಿರಿ, 0 ಬರ್ಕೋರಿ. ಆನ್ಸರ್ ಎಷ್ಟು ಹೇಳ್ರಿ? 90. ಅಂದರೆ ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದ್ರೆ 90. ಫೇಲ್ ಆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದ್ರೆ 90. ಆಪ್ಷನ್ ಯಾವ್ದು ರೇಟ್ ಹೇಳ್ರಿ? ನಮ್ಮ ಆಪ್ಷನ್ನ ಡಿ ಕರೆಕ್ಟ್. ಆಪ್ಷನ್ನ ಡಿ ಕರೆಕ್ಟ್. ಅರ್ಥ ಆಯ್ತು ರೀ? ಏನಿಲ್ಲ, ಸಿಂಪಲ್ ಅವ ರೀ. ಮಾಡ್ಕೋತ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಮೆಂಟಲ್ ಬಿಟ್ಟು ಅಂದರೆ ಪ್ರಾಕ್ಟೀಸ್, ಅದಕ್ಕೆ ಬಿಟ್ಟು ಮತ್ತೇನಿಲ್ಲ. ಗೊತ್ತಲ್ಲ ಅಂದರೆ ವಿಡಿಯೋ ಸ್ಟಾಪ್ ಮಾಡಿರಿ, ರಿವೈಸ್ ಮಾಡಿರಿ, ಇನ್ನೊಂದ್ಸಲ ನೋಡ್ಕೊತ ಬರ್ರಿ. ಏನಿಲ್ಲ, ಸಿಂಪಲ್ ಅವ ರೀ, ಈಸಿ ಕ್ವಶನ್ಸ್ ಅವ, ಅದಕ್ಕೆ ಬಿಟ್ಟು ಮತ್ತೇನೂ ಇಲ್ಲ. ನಿಮಗೆ ಕ್ವಶನ್ ಮಾಡೋಕೆ ಟಫ್ ಆಗಿರುತ್ತೆ. ಯಾಕಂದ್ರೆ ನೀವು ಕರೆಕ್ಟಾಗಿ ಬೇಸಿಕ್ ಗೊತ್ತಿರಲ್ಲ. ನೀಟಾಗಿ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಯಾರು ಹೇಳಿರಲಿಲ್ಲ ನಿಮಗೆ. ಅಲ್ಲಿದೊಂದು ಕ್ವಶನ, ಇಲ್ಲಿದೊಂದು ಕ್ವಶನ, ಆ ಕಡೆ ಮಾಡಿ ನೀವು ಉಲ್ಟಾ ಕನ್ಫ್ಯೂಸ್ ಮಾಡಿರ್ತಾರೆ. ಅರ್ಥ ಆಯ್ತಾ? ನೀಟಾಗಿ ಫಸ್ಟ್ ಸ್ಟ್ಯಾಂಡರ್ಡ್ ವಿಡಿಯೋ ನೋಡ್ಕೊತ ಬರ್ರಿ. ಫಸ್ಟ್ ಸ್ಟ್ಯಾಂಡರ್ಡ್ ನೋಟ್ಸ್ ಮಾಡಿರಿ. ನಿಮ್ಗೆ ಒಂದು ಕ್ವಶನ್ಸ್ ಬಗ್ಗೆ ಮಿಸ್ ಆಗಲ್ಲ. ಒಂದು ಕ್ವಶನಿಗೂ ನಿಮ್ಗೆ ಆನ್ಸರ್ ಮಿಸ್ ಆಗಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡ್ರಿ ಹೆಂಗೆ ಕೊಟ್ರ? ಪರೀಕ್ಷೆಯಲ್ಲಿ 93% ವಿದ್ಯಾರ್ಥಿಗಳು ಉತ್ತೀರ್ಣರಾಗ್ಯಾರಂತ್ರಿ. 189 ವಿದ್ಯಾರ್ಥಿಗಳು ವಿಫಲರಾಗ್ಯಾರಂತ. ವಿಫಲರಾಗ್ಯಾರಂದ್ರೆ ಫೇಲ್ ಆಗ್ಯಾರ ಅನ್ನಂಗೆ ಅವ್ರು. ವಿಫಲರಾಗ್ಯಾರಂದ್ರೆ ಫೇಲ್ ಆಗ್ಯಾರ ಅನ್ನಂಗೆ ರೀ. ಫೇಲ್ ಗೊತ್ತಾರೆ, ಇಂಗ್ಲೀಷ್ ನೋಡ್ಬೇಕು. ಇಲ್ಲಿ ಕೊಟ್ಟೈತೆ ನೋಡ್ರಿ, ಫೇಲ್ ಅಂತ ಕೊಟ್ಟರಲ್ರಿ. ಫೇಲ್ ಆಗ್ಯಾರ ಅನ್ನಂಗೆ. ಒಟ್ಟು ಎಷ್ಟು ವಿದ್ಯಾರ್ಥಿ ಈ ಪರೀಕ್ಷೆಯಲ್ಲಿ ಹಾಜರಾಗಿದ್ದರು? ಒಟ್ಟು ಎಷ್ಟು ಹಾಜರು? 100% ಇಕ್ವಲ್ಟಿ ಎಷ್ಟು ಅನ್ನಂಗೆ. ಏನಿಲ್ಲ, ಮೊದಲು ಟೋಟಲ್ ಬರ್ಕೋರಿ. ಪರ್ಸೆಂಟೇಜ್ನ ಹೇಳಿಲ್ಲ, ಆ ರೀತಿ ಬರ್ಕೋರಿ. ಟೋಟಲ್ ಹಾಜರಾದವ್ರು ಎಷ್ಟು ಸಮಯ ಇರ್ತಾರೆ ಹೇಳ್ರಿ? ಹಾಜರಾದವರು 100% ಸಮಯ ಇರ್ತಾರೆ. ಅರ್ಥ ಆಯ್ತಾ? ಇದ್ರಾಗ ಸ್ವಲ್ಪ ಜನ ಏನಾಗ್ಬೋದು? ಪಾಸ್ ಆಗ್ಬೋದು. ಇನ್ನೂ ಸ್ವಲ್ಪ ಜನ ಏನಾಗ್ಬೋದು? ಫೇಲ್ ಆಗ್ಬೋದು. ಪಾಸ್ ಬಗ್ಗೆ ಮಾಹಿತಿ ಕೊಟ್ರೇನ್ರಿ? 93% ಜನ ಪಾಸ್ ಆಗ್ಯಾರಂತ್ರಿ. 93% ಜನ ಪಾಸ್ ಆಗಿರುತ್ತೆ. ಹಾಗಾದ್ರೆ ಫೇಲ್ ಆದ್ರೆ ಎಷ್ಟು ಪರ್ಸೆಂಟೇಜ್ ಇರ್ತಾರೆ ಹೇಳ್ರಿ? 100%ದಾಗ 93% ಜನ ಪಾಸ್ ಆದ್ರೆ ಫೇಲ್ ಆದ್ರೆ ಎಷ್ಟು ಪರ್ಸೆಂಟೇಜ್ ಇರ್ತಾರೆ ಹೇಳ್ರಿ? ನಮಗೆ 7% ಜನ ಫೇಲ್ ಆಗ್ಯಾರ ಅರ್ಥ. 7% ಫೇಲ್ ಆಗ್ಯಾರ ಅರ್ಥ. ಮತ್ತೆ ಎರಡು ಕೂಡಿಸೋರು ನಮ್ಗೆ ಇದೇ ಬರಬೇಕು, ಮ್ಯಾಗಿನ ಸಂಖ್ಯೆನ ಬರಬೇಕು. ಅರ್ಥ ಆಯ್ತಾ? ಹಾಂ. ಈಗ ಪಾಸ್ ಬಗ್ಗೆ, ಫೇಲ್ ಬಗ್ಗೆ ಟೋಟಲ್ ಪರ್ಸೆಂಟೇಜ್ ನಮಗೆ ಕ್ಲಿಯರ್ ಆಯಿತು. ಈಗ ಒಂದು ಸಂಖ್ಯೆ ಕೊಟ್ಟಿರ್ತಾನೆ, ಆ ಸಂಖ್ಯೆ ಯಾವ್ದು ಪರ್ಸೆಂಟೇಜ್ ಈಕ್ವಲ್ ಮಾಡ್ಕೋರಿ. 189 ವಿದ್ಯಾರ್ಥಿಗಳು ವಿಫಲರಾದರು ಅಂದ್ರೆ ಫೇಲ್ ಆದರ ಬಗ್ಗೆ ಮಾಹಿತಿ ಕೊಟ್ರ. ಅಂದ್ರೆ ಫೇಲ್ ಆದವ್ರ ಸಂಖ್ಯೆ ಎಷ್ಟು ಅದ ರೀ? 7%. ಪರ್ಸೆಂಟೇಜ್ದಾಗ 7% ಫೇಲ್ ಆಗ್ಯಾರ. ಪರ್ಸೆಂಟೇಜ್ದಾಗ 7% ಫೇಲ್ ಆಗ್ಯಾರ. ಹಾಗಾದ್ರೆ ಅದೇ ಸಂಖ್ಯೆದಾಗ ಎಷ್ಟು ಜನ ಫೇಲ್ ಆಗ್ಯಾರ ರೀ? 189 ಜನ ಫೇಲ್ ಆಗ್ಯಾರ. ಕ್ವಶನ್ ಏನು ಕೇಳ್ಯಾರ ಅದು ಪರ್ಸೆಂಟೇಜ್ ಕಂಡುಹಿಡಿಯಮ್ರಿ. ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಆ ಪರೀಕ್ಷೆಯಲ್ಲಿ ಹಾಜರಾಗಿದ್ದರು ಅಂದರೆ 100% ಈಕ್ವಲ್ ಟು ಎಷ್ಟು? 100% ಈಕ್ವಲ್ ಟು ಎಷ್ಟು? ಒಟ್ಟು ಅಂದ್ರೆ 100%. ಇದೇ ಕ್ವಶನ್ ಪಾಸ್ ಆದ್ರ ಬಗ್ಗೆ ಮಾಹಿತಿ ಕೇಳ ಅಂದ್ರೆ 93% ಈಕ್ವಲ್ ಟು ಎಷ್ಟು ಅದು ಬರ್ಕೋತೀವಿ ನಾವು. ಅರ್ಥ ಆಯ್ತಾ? ಈಗ 7ರ ಬಗ್ಗೆ 189 ಬರ್ತದೆ ರೀ. ಯಾವ ರೀತಿ ಬರುತ್ತೆ ನೋಡ್ರಿ. ಛೇದ ನೋಡ್ರಿ ಮೊದಲು ಇದಕ್ಕೆ ನೋಡ್ರಿ. ಇದು ಈಗ ಛೇದ ಬೇಡ, ಈ ಕಡೆ ಬರ್ರಿ ಮೊದಲು. 7ರ ಮಗಿ ಓದ್ಕೋತ ಬರ್ರಿ. 7ರ ಮಗಿ ಓದ್ಕೋತ ಬರ್ರಿ. 18ರ ಸನಿ ಹೋರಿ. 7 2 14. 7 3 21 ದೊಡ್ಡದು ಆಗ್ತದೆ, ತಗೋಬಾರ್ದು. 7 2 14. 4 ಉಳಿದು 49 ಐತ್ರಿ. 4 ಉಳಿದು 49 ಆಯಿತು. 7 ಎಷ್ಟು ಹೇಳ್ರಿ? 49. 7 7 49. ಮ್ಯಾಲೆ 27 ಗುಣಾಕಾರ ಮಾಡ್ರಿ ಅಂದ್ರೆ ಕೆಳಗೂ 27 ಗುಣಾಕಾರ ಮಾಡ್ರಿ. ಕೆಳಗಡೆನು 27 ಗುಣಾಕಾರ ಮಾಡ್ರಿ. 0 ಬಿಡ್ರಿ. 1 × 27 ಅಂದ್ರೆ 27. ಇಲ್ಲಿ 2 0 ಬಿಟ್ಟರಿ, ಅದಕ್ಕೆ ಡೈರೆಕ್ಟಾಗಿ 2 0 ಬರ್ಕೋರಿ. 2700. 2700. ಅರ್ಥ ಐತ್ರಿ? ಹಾಂ, ಇದು 27,000 ಆಗ್ಯದ. 27,000 ಅಲ್ಲ, 2700. 2700. ಆಪ್ಷನ್ನ ಬಿ ಕರೆಕ್ಟ್.
ಪರೀಕ್ಷೆ ಹಾಜರಾದ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅಂದ್ರೆ 2700. ಇದು ಕ್ವಶನ್ ನೋಡ್ರಿ, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ RS 2023ದಾಗ ಕೇಳ್ಯಾನ್ರಿ. 2023ದಾಗ ಎಕ್ಸಾಮ್ದಾಗ ಕೇಳ್ಯಾನ್ರಿ. 2700 ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ಈ ಕ್ವಶನ್ ನೋಡ್ರಿ ಏನು ಕೊಟ್ಟಾರಿ. ಪರೀಕ್ಷೆಯಲ್ಲಿ 60% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, 240 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಪಾಸ್ ಆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಸೇಮ್ ಇವತ್ತು ಅದೇ ಮಾಡಿರಿ, ಬರ್ಕೊಂಬಿಡ್ರಿ. ಟೋಟಲ್ ವಿದ್ಯಾರ್ಥಿಗಳು ಎಷ್ಟು ಪರ್ಸೆಂಟೇಜ್ ಸಮ ಇರ್ತಾರೆ ಹೇಳ್ರಿ? ಟೋಟಲ್ ಅಟೆಂಡ್ ಆದವರು ಎಕ್ಸಾಮಿಗೆ ಟೋಟಲ್ ಅಟೆಂಡ್ ಆದವರು 100% ಸಮ ಇರ್ತಾರೆ. 100%ಗೆ ಸಮನಾಗಿರುತ್ತಾರೆ. ಹೇಳ್ರಿ. ಇದರ ಪಾಸ್ ಎಷ್ಟು ಪರ್ಸೆಂಟೇಜ್ ಆಗ್ಯಾರ, ನೆಕ್ಸ್ಟ್ ಫೇಲ್ 8% ಆಗ್ಯಾರ ಬರ್ಕೋರಿ. 60% ಇದ್ದರೆ ಪಾಸ್ ಆಗ್ಯಾರಂತ್ರಿ. ಪಾಸ್ ಎಟ್ ಆಗಿರೋದ್ರಿ 60%. 100% 60% ಪಾಸ್ ಆದ್ರೆ ಫೇಲ್ ಎಟಾಗಿರ್ತಾರೆ ಅನ್ನಂಗ್ರಿ 40% ಜನ ಫೇಲ್ ಆಗಿರುತ್ತೆ ಅಂತ ಅರ್ಥ. ಅರ್ಥ ಆಯ್ತು ಈಗ? ಈಗ ಒಂದು ಯಾವ್ದಾರು ಸಂಖ್ಯೆ ಕೊಟ್ಟಿರ್ತಾನೆ, 240 ವಿದ್ಯಾರ್ಥಿಗಳು ಫೇಲ್ ಆಗ್ಯಾರಂತ್ರಿ. ಫೇಲ್ ಆದವರು 40% ಅಲ್ಲ ರೀ. ಅದೇ ಸಂಖ್ಯೆದ 240 ಅಂತ 2 ಸಮ ಮಾಡ್ಕೊರಿ. 2 ಸಮ ಮಾಡ್ಕೊಂಬಿಡ್ರಿ. 40% = 240. ಯಾಕೆ 2 ಫೇಲ್ ಆದ್ರ ಬಗ್ಗೆ ಅದ. 40% ಫೇಲ್ ಆಗ್ಯಾರ. ಸಂಖ್ಯೆದಾಗ ಎಷ್ಟು ಸಂಖ್ಯೆ ಫೇಲ್ ಆಗ್ಯಾರ? 240 ಜನ ಫೇಲ್ ಆಗ್ಯಾರ. ಕ್ವಶನ್ ನೋಡ್ರಿ, ಪಾಸ್ ಆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಪಾಸ್ ಆದ್ರ ಬಗ್ಗೆ ಕೇಳೋಣ. ಪಾಸ್ ಆದ್ರ ಪರ್ಸೆಂಟೇಜ್ ನೋಡ್ರಿ ಎಷ್ಟದ? 60%. 60% = ಎಷ್ಟು? 60% = ಎಷ್ಟು? 0 ಕ್ಯಾನ್ಸಲ್ ಮಾಡಿರಿ. ನೆಕ್ಸ್ಟ್ ಬಂದಿದೆ ಆನ್ಸರ್. ಇದು 0 ತೆಗಿಬೋದು ನೀವು. 4 ಮಗೆ 24 ಬರ್ತದೆ ರೀ. 4 ಎಷ್ಟು ಹೇಳ್ರಿ? ಇದು 24. 4 6 ಮೇಲೆ 6 ಗುಣಾಕಾರ ಮಾಡ್ರೆ, ಕೆಳಗಡೆನು 6 ಗುಣಾಕಾರ ಮಾಡ್ಬೇಕು. 6 6 36 ರೀ. 0 ಬಿಟ್ರಿ, ಇದು 0 ಡಾಟ್ ಬರ್ಕೋರಿ. 360. ಅಂದರೆ ಪಾಸ್ ಆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದ್ರೆ 360. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡಿ ಕೇಳನ್ರಿ. ನಗರದಲ್ಲಿ 50% ಪುರುಷರಂತ್ರಿ, 30% ಮಹಿಳೆಯರಂತ, 450 ಮಕ್ಕಳರಂತ್ರಿ. ಹಾಗಾದ್ರೆ ನಗರದಲ್ಲಿ ಪುರುಷರ ಸಂಖ್ಯೆ ಎಷ್ಟು? ನಗರದಲ್ಲಿನ ಪುರುಷರ ಸಂಖ್ಯೆ ಎಷ್ಟು? ಟೋಟಲ್ ನಗರದ ಜನಸಂಖ್ಯೆ ಎಷ್ಟಕ್ಕೆ ಸಮ ಇರುತ್ತೆ ಹೇಳ್ರಿ? ಟೋಟಲ್ ನಗರದ ಜನಸಂಖ್ಯೆ 100% ಸಮ ಇರ್ತಾರೆ. ಅದರೊಳಗೆ ಪುರುಷರು ಇಲ್ಲಾಂದ್ರೆ ನೀವು ಎಕ್ಸಾಮ್ ಹಿಂಗೆಲ್ಲ ಮಾಡ್ಕೋತ ಕೂಡ್ಬಿಡಿದ್ರಿ. ಪುರುಷರು ಅಂದ್ರೆ ಮೇಲೆ. ನೆಕ್ಸ್ಟ್ ಮಹಿಳೆ ಅಂದ್ರೆ ಫಿಮೇಲ್ ರೀ. ನೆಕ್ಸ್ಟ್ ಮಕ್ಕಳು ಅಂದ್ರೆ ಚಿಲ್ಡ್ರನ್. ಸಿ ಈ ರೀತಿ ಬರ್ಕೋಬೇಕು ನೋಡ್ರಿ. ಎಷ್ಟು ಪರ್ಸೆಂಟೇಜ್ ಜನ ಪುರುಷರು ಅದ್ರಿ? 50% ಪುರುಷರಂತ. ಮಹಿಳೆಯರು ಎಷ್ಟು ಅಂತ್ರಿ? 35% ಮಹಿಳೆಯರಂತ. 100%ದಾಗ 50% ಪುರುಷರು, ನೆಕ್ಸ್ಟ್ 35% ಮಹಿಳೆಯರು. 50 + 30 ಅಂದ್ರೆ 85% ಇವರೇ ಆದರು. 100%ದಾಗ 85% ಇವರೇ ಇದ್ರೆ ಉಳ್ಕಿದ ಎಷ್ಟು ಪರ್ಸೆಂಟೇಜ್ ಮಕ್ಕಳು ಅನ್ನಂಗ್ರಿ? 15% ಮಕ್ಕಳು ಅನ್ನಂಗ. ಈ ಯಾವ್ದಾದ್ರು ಒಂದು ಸಂಖ್ಯೆ ಕೊಟ್ಟತನ ಕ್ವಶನ್ದಾಗ ಆ ಸಂಖ್ಯೆ ಆ ಪರ್ಸೆಂಟೇಜ್ 2 ಸಮ ಮಾಡ್ಕೋರಿ. ನೋಡಿರಿ, 450 ಮಕ್ಕಳು ಅಂತ ಕೊಟ್ಟಾನ. ಮಕ್ಕಳ ಸಂಖ್ಯೆ ಎಷ್ಟದ ಪರ್ಸೆಂಟೇಜ್ದಾಗ ರೀ? 15% ಅದ. ಹಾಗಾದ್ರೆ ಎಂತ ಬರ್ಕೋಬೋದು ನೀವು ಹೇಳ್ರಿ? ಈಗ 15% = 450. ಮಕ್ಕಳ ಸಂಖ್ಯೆ ಪರ್ಸೆಂಟೇಜ್ 15% ಇರೋದು, ಸಂಖ್ಯೆದ 450 ಜನ ಅದಾರ. ಕ್ವಶನ್ ಕೇಳನ್ರಿ, ಪುರುಷರ ಸಂಖ್ಯೆ ಎಷ್ಟದ ಕೇಳೋಣ. ಒಟ್ಟು ಕೇಳ್ರಿ, ಇಲ್ಲಿ 100% ಬರ್ಕೋತಾನ. ಪುರುಷರು ಕೇಳೋಣ. ಪುರುಷರು 2% ಹೇಳ್ರಿ? 50%. 50% = ಎಷ್ಟು? ಯಾವಾಗ ಕೇಳಿದಾನ ಅದು ಕಂಡುಹಿಡಬೇಕಷ್ಟೇ, ಮತ್ತೇನಿಲ್ಲ ಹೇಳ್ರಿ. ಮತ್ತೆ ಇಲ್ಲಿ ಹಿಂಗೆ 0 ಕ್ಯಾನ್ಸಲ್ ಮಾಡ್ಬೋದು ನೋಡ್ರಿ. ಓರಿಯಾಗಿ ಇದು 0 ಹೋಲಿ ಹಿಂಗೆ ಕ್ಯಾನ್ಸಲ್ ಮಾಡಕ್ಕೆ ಬರಲ್ರಿ. ಬರಲ್ಲ. ಅರ್ಥ ಆಯ್ತ್ರಿ? ಈಗ 15 ಬಗ್ಗೆ 45 ಬರ್ತಲ್ರಿ? ಬರ್ತದೆ. 15 ಎಷ್ಟು ಹೇಳ್ರಿ? 15 3 ಸರ್. ನಾ 15 ಮಗ್ಗಿ ಬರಲ್ಲ. 15 ಮಗ್ಗಿ ಬರಲ್ಲ. 5 ಛೇದ ಹೊಡ್ರಿ. 5 3 5 1 ಅದು ಲೇಟ್ ಆಗ್ತದೆ ಅಷ್ಟೇ, ಮತ್ತೇನಿಲ್ಲ. 15 5 3 ಹೊಡಿಬೋದು. ಕರೆಕ್ಟ್ ರೀ. 15 ಮಗ್ಗಿ ಬರ್ತಾವೆ, ಡೈರೆಕ್ಟ್ ತೊಗೊಂಬಿಡ್ರಿ. 15 ಎಷ್ಟು ಹೇಳ್ರಿ? 45. 15 3 15 3 45. ಈ 0 ಬಿಟ್ಟಿರಲ್ಲ, ಡೈರೆಕ್ಟ್ 0 ಬರ್ಕೋರಿ. ಮ್ಯಾಲೆ 30 ಗುಣಾಕಾರ ಮಾಡ್ರ, ಕೆಳಗಡೆನು 30 ಗುಣಾಕಾರ ಮಾಡ್ಬೇಕು. ಕೆಳಗಡೆನು 30 ಗುಣಾಕಾರ ಮಾಡಬೇಕು. 0 ಬಿಡ್ರಿ ಅಂಕತನ. 2 0 ಬಿಡ್ರಿ. ಇದು 0 ಬಿಡ್ರಿ. 5 3 ಎಷ್ಟು ಹೇಳ್ರಿ? 5 3 15. 5 3 15. ಕರೆಕ್ಟಾ? ಇಲ್ಲಿ 1 0 ಬಿಟ್ಟಿರಿ, ಇಲ್ಲಿ 1 0 ಬಿಟ್ಟಿರಿ, 2 0 ಬರ್ಕೋರಿ ಡೈರೆಕ್ಟ್. ಆನ್ಸರ್ ಎಷ್ಟು ಹೇಳ್ರಿ? 1050.
500. ನಗರದಲ್ಲಿನ ಪುರುಷರ ಸಂಖ್ಯೆ ಎಷ್ಟು ಅಂದ್ರೆ 1500. ಆಪ್ಷನ್ ಡಿ ಕರೆಕ್ಟ್. ಆಪ್ಷನ್ ಡಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡ್ರಿ. ಕ್ವಶನ್ ಕೊಟ್ಟನ್ರಿ, ಒಂದು ಹಳ್ಳಿದ 40% ಪುರುಷರಂತ್ರಿ, 30% ಮಹಿಳೆಯರಂತ, 1500 ಮಕ್ಕಳರಂತ್ರಿ. ಹಳ್ಳಿಯ ಜನಸಂಖ್ಯೆ ಎಷ್ಟು? ಒಟ್ಟು ಜನಸಂಖ್ಯೆ 100%. ಟೋಟಲ್ ಹಳ್ಳಿಯ ಜನಸಂಖ್ಯೆ ಟೋಟಲ್ ಎಷ್ಟಿಗೆ ಸಮ ಇರುತ್ತೆ ಹೇಳ್ರಿ? ಟೋಟಲ್ 100%ಗೆ ಸಮ ಇರ್ತದೆ ರೀ. ಟೋಟಲ್ 100%ಗೆ ಸಮ ಇರ್ತದೆ. ಅದ್ರಾಗ ಪುರುಷ ಮೇಲ್, ಮಹಿಳೆ ಫಿಮೇಲ್, ನೆಕ್ಸ್ಟ್ ಮಕ್ಕಳು ಚಿಲ್ಡ್ರನ್. ಅರ್ಥ ಆಯ್ತು ರೀ? ಪುರುಷರು 40% ಹರ ಅಂತ್ರಿ, ಮಹಿಳೆಯರು 30% ಹರ ಅಂತ. 100% 40%, ಪುರುಷರು 30%, ಮಹಿಳೆಯರು 70%. ಇವರೇ ಅದ ರೀ. 100% 70% ಪುರುಷ ಮಹಿಳೆ ಆದ್ರೆ ಉಳಿಕಿದ 30% ಯಾರು ಇರ್ತಾರೆ ಅನ್ನಂಗೆ ರೀ? ಮಕ್ಕಳು ಇರ್ತಾರೆ ಅನ್ನಂಗೆ. ಒಂದು ಸಂಖ್ಯೆ ಕೊಟ್ಟಿರ್ತಾನೆ, ಸಂಖ್ಯೆ ಸಮ ಮಾಡ್ಕೋರಿ. ಸಂಖ್ಯೆ ಯಾವ್ದು ಕೊಟ್ಟ ನೋಡ್ರಿ? 1500 ಮಕ್ಕಳು ಅಂತ ಕೊಟ್ಟಾನ. ಮಕ್ಕಳು ಪರ್ಸೆಂಟೇಜ್ ಎಷ್ಟು ಅಂತ್ರಿ? 30%. ಅದೇ ನಮಗೆ ಸಂಖ್ಯೆದಾಗ ಎಷ್ಟು ರೀ? 1500. ಸಂಖ್ಯೆದಾಗ 1500, ಪರ್ಸೆಂಟೇಜ್ 30%. ಅದಕ್ಕೆ ಎರಡು ಸಮ ಮಾಡ್ಕೋರಿ. ಎರಡು ಮಕ್ಕಳ ಸಂಖ್ಯೆ, ಮಕ್ಕಳ ಬಗ್ಗೆ ಮಾಹಿತಿನೇ ಅದೈತೆ. ಕ್ವಶನ್ ನೋಡ್ರಿ ಕೇಳಿದ್ರೆ ಒಟ್ಟು ಜನಸಂಖ್ಯೆ ಕೇಳ್ಯಾನ. ಒಟ್ಟು ಅಂದ್ರೆ 100% ಈಕ್ವಲ್ ಟು ಎಷ್ಟು? 100% ಈಕ್ವಲ್ ಟು ಎಷ್ಟು? 0 ಕ್ಯಾನ್ಸಲ್ ಮಾಡಿರಿ. ಇದೊಂದು 0 ಹೋಲಿ, ಇದೊಂದು 0 ಹೋಲಿ. ಇಲ್ಲಿ ಮ್ಯಾಲೆ ಬರೀ 3 ಉಳಿದ ರೀ, ಕೆಳಗಡೆ 100 ಅದ, ಇಲ್ಲಿ 150 ಅದ. 3 ಮಗೆ 15 ಬರ್ತದೆ ರೀ. 3 ಮಗೆ 15 ಬರ್ತದೆ. 3 ಅಷ್ಟೇ ಹೇಳ್ರಿ. ಇದು 3 5 15. ಇದೊಂದು 0 ಬಿಟ್ಟಿರಿ, ಡಾಟಾ 0 ಬರ್ಕೋರಿ. 3 5 15, 0 ಬಿಟ್ಟಿರಿ, 0 ಬರ್ಕೋರಿ. ಮ್ಯಾಲೆ 50 ಗುಣಾಕಾರ ಮಾಡ್ರ, ಕೆಳಗಡೆನು 50 ಗುಣಾಕಾರ ಮಾಡ್ರಿ. ಕೆಳಗಡೆನು 50 ಗುಣಾಕಾರ ಮಾಡ್ರಿ. 0 ಬಿಡ್ರಿ. 1 × 5 ಅಂದ್ರೆ 5. 1 × 5 ಅಂದ್ರೆ 5. ಇಲ್ಲಿ 2 0 ಬಿಟ್ರಿ, ಇಲ್ಲಿ 1 0 ಬಿಟ್ಟಿರಿ. ಮ್ಯಾಲೆ 2 0 ಬಿಟ್ರಿ, ಕೆಳಗಡೆ 1 0 ಬಿಟ್ರಿ. ಟೋಟಲ್ 3 0 ಬರ್ಕೋರಿ. ಹಾಗಾದ್ರೆ ಹಳ್ಳಿಯಲ್ಲಿರೋ ಒಟ್ಟು ಜನಸಂಖ್ಯೆ ಎಷ್ಟು ಅನ್ನಂಗೈತೆ ನಮಗೆ? 5000. ಹಳ್ಳಿಯಲ್ಲಿರೋ ಒಟ್ಟು ಜನಸಂಖ್ಯೆ ಎಷ್ಟು ಅಂದ್ರೆ 5000. ಆಪ್ಷನ್ನ ಬಿ ಕರೆಕ್ಟ್. ಆಪ್ಷನ್ನ ಬಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡಿ, ಒಂದು ಕಂಪನಿಯಲ್ಲಿ 60% ಸಿಬ್ಬಂದಿ ಗಂಡಸರು ಹಾಗೂ 800 ಮಂದಿ ಹೆಂಗಸರು ಆಗಿದ್ದಲ್ಲಿ ಒಟ್ಟು ಕೆಲಸದಲ್ಲಿರುವ ಗಂಡು ಸಿಬ್ಬಂದಿಗಳ ಸಂಖ್ಯೆ ಎಷ್ಟು? ಓಕೆನಾ? ಟೋಟಲ್ ಮೊದಲು ಟೋಟಲ್ ಬರ್ಕೋರಿ. ಟೋಟಲ್ ಎಷ್ಟು ಪರ್ಸೆಂಟಿಗೆ ಸಮ ಇರ್ತದೆ ಹೇಳ್ರಿ? ಒಟ್ಟು ಸಿಬ್ಬಂದಿಗಳು ಎಷ್ಟು ಪರ್ಸೆಂಟಿಗೆ ಸಮ ಇರ್ತದೆ? 100%ಗೆ ಸಮ ಇರ್ತದೆ. ಇದರೊಳಗೆ ಗಂಡಸರು, ಇದರಲ್ಲಿ ಗಂಡಸರು, ನೆಕ್ಸ್ಟ್ ಹೆಂಗಸರು ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಮೇಲು ಮತ್ತು ಫೀಮೇಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ 60% ಗಂಡಸರು ಅಂತಾರೆ. 60% ಗಂಡಸರು, ಇಲ್ಲಿ 60% ಬರ್ಕೋರಿ. ಈಗ 100%ದಾಗ 60% ಗಂಡಸರು ಇದ್ರೆ ಉಳ್ಕಿದ 40% ಯಾರು ಇರ್ತಾರೆ ಹೇಳ್ರಿ? ಹೆಂಗಸರು ಇರ್ತಾರೆ. ಅರ್ಥ ಆಯ್ತಾ? ಹಾಂ. ಈಗ ಒಂದು ಸಂಖ್ಯೆ ಕೊಟ್ಟಿರ್ತಾನೆ, 800 ಮಂದಿ ಹೆಂಗಸರು ಅಂತ ಕೊಟ್ಟಾನವ. 800 ಮಂದಿ ಹೆಂಗಸರು. ಟೋಟಲ್ ಹೆಂಗಸರು ಎಷ್ಟು ಇರುತ್ತೆ ನೋಡ್ರಿ? ಫೀಮೇಲ್ 40% ಅದ. ಪರ್ಸೆಂಟೇಜ್ದಾಗ 40% ಅದ. ಹೆಂಗಸರು ಪರ್ಸೆಂಟೇಜ್ 40% ಅದ. ಸಂಖ್ಯೆದಾಗ ಎಷ್ಟು ಅಂತ್ರಿ? 800 ಜನ ಅರಂತ. ಸಂಖ್ಯೆದಾಗ 800 ಜನ ಅರಂತ. ಎರಡು ಹೆಂಗಸರ ಬಗ್ಗೆ ಮಾಹಿತಿ ಇದೆ, ಅದಕ್ಕೆ ಎರಡು ಸಮ ಮಾಡ್ಕೋಬೇಕು. 40% ಈಕ್ವಲ್ ಟು 800. ಹಾಗಾದರೆ ಒಟ್ಟು ಕೆಲಸದಲ್ಲಿರುವ ಗಂಡು ಸಿಬ್ಬಂದಿಗಳು, ಗಂಡು ಅಂದ್ರೆ 60% ಈಕ್ವಲ್ ಟು ಎಷ್ಟು? 60% ಈಕ್ವಲ್ ಟು ಎಷ್ಟು? ಈಗ ನೀವು 0 0 ತೆಗಿಬೋದು. ಇದೊಂದು 0 ತೆಗೀರಿ, ನೆಕ್ಸ್ಟ್ ಇದೊಂದು 0 ತೆಗಿಬೋದು. ಇಲ್ಲ ಸರ್ ನಾನು ಈ ಸೈಡ್ ತೆಗಿತೀನಿ, 800 ಮುಂದಿನ 0 ತೆಗಿತೀನಿ ತೆಗಿಬೋದು. ಈಗ 4 ಮುಗಿದಾಗ 8 ಬರ್ತದೆ ರೀ. 4 ಎಷ್ಟಲೇ ಹೇಳ್ರಿ? ಇದು 4 2 4 2 8. 2 0 ಬಿಟ್ಟಿರಲ್ಲ, ಡೈರೆಕ್ಟಾಗಿ 2 0 ಬರ್ಕೋರಿ. ಡೈರೆಕ್ಟಾಗಿ 2 0 ಬರ್ಕೋರಿ. ಮ್ಯಾಲೆ 200 ಗುಣಾಕಾರ ಮಾಡ್ರೆ ಕೆಳಗಡೆನು 200 ಗುಣಾಕಾರ ಮಾಡಬೇಕು. ಕೆಳಗಡೆನು ಮ್ಯಾಲೆ ಎಷ್ಟು ಗುಣಾಕಾರ ಮಾಡಿದ್ರೆ ಕೆಳಗಡೆ ಅಷ್ಟೇ ಮಾಡಬೇಕು. ಈಗ ಹೇಳ್ರಿ, 0 0 ಬಿಡ್ರಿ ಅಂಕತನ 6 2 12 ರೀ ಗುಣಾಕಾರ ಮಾಡಬೇಕು. ಇಲ್ಲಿ 2 0 ಬಿಟ್ಟಿರಲ್ಲ, ಅದಕ್ಕೆ 2 0 ಡೈರೆಕ್ಟಾಗಿ ಬರ್ಕೋಬೇಕು. ಆನ್ಸರ್ ರೇಟ್ ಹೇಳ್ರಿ 1200. ಆಪ್ಷನ್ ನಮ್ಗೆ ಯಾವ್ದು ರೇಟ್ ಅಂದ್ರೆ ಆಪ್ಷನ್ನ ಎ ಕರೆಕ್ಟ್.
ಇದು ಕ್ವಶನ್ ನೋಡ್ರಿ ಇಲ್ಲಿ ಕಡೆನ ನಮ್ಗೆ UPSC ISKS ಫ್ರೀ ಕೋಚಿಂಗ್ ಎಕ್ಸಾಮ್ ಇರುತ್ತಲ್ರಿ 2022 ಕೇಳ್ಯಾನ. ISKS ಫ್ರೀ ಕೋಚಿಂಗ್ ಎಕ್ಸಾಮ್ 2022. ನೆಕ್ಸ್ಟ್ ಕ್ವಶನ್ ನೋಡಮ್ರಿ ಈಗ. ನೆಕ್ಸ್ಟ್ 14ನೇ ಕ್ವಶನ್ ನೋಡ್ರಿ ಏನು ಕೇಳ್ಯಾರ ನೋಡ್ರಿ. ಒಂದು ಗ್ರಂಥಾಲಯದಾಗ 70% ಪುಸ್ತಕಗಳು ಕನ್ನಡ ಭಾಷೆದಾಗ ಅವತ್ರಿ, 20% ಪುಸ್ತಕಗಳು ಇಂಗ್ಲೀಷ್ ಭಾಷೆದಾಗ ಅವತ್ತ, ಈ 500 ಇತರ ಭಾಷೆದ ಪುಸ್ತಕಗಳು ಅಂತಾರೆ. ಹಾಗಾದ್ರೆ ಗ್ರಂಥಾಲಯದ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು? ಕರೆಕ್ಟಾ? ಮತ್ತು ಸೇಮ್ ರೀ, ಒಟ್ಟು ಎಷ್ಟು ಪರ್ಸೆಂಟೇಜ್ ಸಮ ಇರುತ್ತೆ ಹೇಳ್ರಿ? ಟೋಟಲ್ 100% ಸಮ ಇರ್ತದೆ ರೀ. ಒಂದು 100% ಸಮ ಇರ್ತದೆ. ಇದರಾಗ ಯಾವುದ್ರ ಬಗ್ಗೆ ಮಾಹಿತಿ ಕೊಟ್ಟ ಬರ್ಕೋರಿ. ಏನು ಕೊಟ್ಟ ನೋಡ್ರಿ, 70% ಕನ್ನಡ ಅಂತ್ರಿ, K = 70%. ನೆಕ್ಸ್ಟ್ ಇಂಗ್ಲೀಷ್ ಎಷ್ಟು ಅಂದ್ರಿ? ಇಂಗ್ಲೀಷ್ 20% ಅಂದ್ರಿ. 100% ಇದ್ರೊಳಗೆ 70% ಕನ್ನಡ ಜಾಗ ಹಿಡ್ದವ್ರಿ, 20% ಇಂಗ್ಲೀಷ್ ಜಾಗ ಹಿಡ್ದವ. ಅಂದ್ರೆ 70 + 20 90 ರೀ. ಅಂದ್ರೆ ಉಳ್ಕಿ ಯಾವ್ದಿರ್ತಾವೆ ಹೇಳ್ರಿ? ಇತರೆ ಪುಸ್ತಕಗಳು ಎಷ್ಟು ಅಂದ್ರೆ 10%. ಇವು ಮೂರು ಕೂಡಿಸಿದ್ರೆ ಹೊಳ್ಳಿ ನಮಗೆ ಇದೇ ಬರಬೇಕು, ಟೋಟಲ್ ಬರಬೇಕು. ಅರ್ಥ ಆಯ್ತು ರೀ? ಒಂದು ಸಂಖ್ಯೆ ಕೊಟ್ಟಿರ್ತಾನೆ, ಯಾವ ಸಂಖ್ಯೆ ಕೊಟ್ಟಿರ್ತಾನೆ ಆ ಪರ್ಸೆಂಟೇಜ್ ಈಕ್ವಲ್ ಮಾಡ್ಕೋರಿ. 500 ಇತರ ಭಾಷೆ ಪುಸ್ತಕನ ಇತರೆ 10%ದಾಗ ಇಟ್ಟದ ಹೇಳ್ರಿ? 10% ಅದು ಅಂದ್ರೆ 10% = 500 ಅನ್ನಂಗೆ ಐತ್ರಿ. 10% = 500. ಕ್ವಶನ್ ನೋಡ್ರಿ ಕೇಳೋಣ. ಹಾಗಾದ್ರೆ ಗ್ರಂಥದ ಒಟ್ಟು ಪುಸ್ತಕ ಅಂದ್ರೆ ಟೋಟಲ್ ರೀ. 100% = ಎಷ್ಟು? 100% = ಎಷ್ಟು? ಈಗ 10 ಮಗೆ 100 ಬರ್ತದೆ ರೀ. 0 ತೆಗೆದು ಮಾಡ್ರೆ ನಡೀತದೆ, ಇಲ್ಲಾಂದ್ರೆ ಡೈರೆಕ್ಟ್ ಬರ್ತಾರೆ, ಡೈರೆಕ್ಟ್ ತೋರಿ. 10 ಎಷ್ಟಲೇ 100 ಹೇಳ್ರಿ? 10 10 100. ಈ ಸೈಡ್ 10 ಗುಣಾಕಾರ ಮಾಡ್ರೆ ಈ ಸೈಡ್ ನಮಗೆ 10 ಗುಣಾಕಾರ ಮಾಡಬೇಕು. 0 ಬಿಡ್ರಿ. 5 1 5. ಇಲ್ಲಿ 2 0 ಬಿಟ್ರಿ, ಇಲ್ಲಿ 1 0 ಬಿಟ್ರಿ, ಟೋಟಲ್ ನಮ್ಗೆ 3 0 ಬರ್ಕೋರಿ. ಆನ್ಸರ್ ಎಟ್ಟಂದ್ರೆ 5000. ಆನ್ಸರ್ ಎಟ್ಟಂದ್ರೆ 5000. ಆಪ್ಷನ್ನ ಡಿ ಕರೆಕ್ಟ್. ಅರ್ಥ ಆಯ್ತು ರೀ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಗ್ರಂಥಾಲಯ ಒಂದರಲ್ಲಿ 30% ಪುಸ್ತಕಗಳು ಇಂಗ್ಲೀಷ್ನಾಗ ಅವಂತ್ರಿ, 50% ಹಿಂದಿದಾಗ ಅವಂತ, 500 ಪುಸ್ತಕಗಳು ಇತರ ಭಾಷೆದಾಗ ಅವತ್ತ. ಹಾಗಾದ್ರೆ ಇಂಗ್ಲೀಷ್ ಭಾಷೆಯಲ್ಲಿರೋ ಪುಸ್ತಕಗಳ ಸಂಖ್ಯೆ ಎಷ್ಟು? ಮೊದಲು ಬರ್ಕೋರಿ. ಟೋಟಲ್ ಗ್ರಂಥಾಲಯ ಒಟ್ಟು ಪುಸ್ತಕಗಳು ಎಷ್ಟು ಸಮ ಇರುತ್ತೆ ಹೇಳ್ರಿ? ಗ್ರಂಥಾಲಯ ಒಟ್ಟು ಪುಸ್ತಕಗಳು 100% ಸಮ ಇರುತ್ತೆ. 100% ಸಮ ಇರುತ್ತೆ. ನೆಕ್ಸ್ಟ್ ಇದರೊಳಗೆ ಬೇರೆ ಬೇರೆ ಸಬ್ಜೆಕ್ಟ್ ಕೊಟ್ಟತನ ಪರ್ಸೆಂಟೇಜ್ ಅದರದ್ದು ಬರ್ಕೋರಿ. 30% ಇಂಗ್ಲೀಷ್ ಅಂತ್ರಿ. ಇಂಗ್ಲೀಷ್ 30%. ಇದು ಕ್ವಶನ್ ನೋಡ್ರಿ, PSI ಇಂಟೆಲಿಜೆನ್ಸ್ 2018 ಕೇಳ್ಯಾನ. ನೆಕ್ಸ್ಟ್ ಹಿಂದಿದಾಗ ಎಷ್ಟು ಅಂದ್ರಿ? ಹಿಂದಿದಾಗ 50% ಅಂತ್ರಿ. ಹಿಂದಿದಾಗ 50% ಅಂತ ನೋಡ್ರಿ. 100%ದಾಗ 30% ಇಂಗ್ಲೀಷ್ ಬುಕ್ ಜಾಗ ಹಿಡಿದಿದಾವ್ರಿ, 50% ಹಿಂದಿ ಬುಕ್ ಎಲ್ಲ ಜಾಗ ಹಿಡಿದಿದಾವ. 50 + 30 ಅಂದ್ರೆ 80% ಇವೇ ಜಾಗ ಹಿಡ್ದಾವ. ಅಂದ್ರೆ ಉಳ್ಕಿ ಖಾಲಿ ಜಾಗ ಯಾವ ಪುಸ್ತಕ ಇರ್ತಾವೆ ಹೇಳ್ರಿ? ಇತರೆ ಭಾಷೆಯ ಪುಸ್ತಕಗಳು ಇರ್ತಾವೆ ರೀ. ಎಷ್ಟು ಇರ್ತಾರೆ ಹೇಳೋದು? ಎಷ್ಟು ಪರ್ಸೆಂಟೇಜ್ ಅಂದ್ರೆ 20%. ಎಲ್ಲ ಕೂಡಿಸ್ರೆ 100% ಆಗ್ಬೇಕು ನಮಗೆ. ಈಗ ಯಾವುದಾದ್ರೂ ಒಂದು ಸಂಖ್ಯೆ ಕೊಟ್ಟಿರ್ತಾನೆ, ಇಂಗ್ಲೀಷ್ ಬುಕ್ಕಿನ ಸಂಖ್ಯೆ ಕೊಟ್ಟಿರ್ತಾನೆ, ಹಿಂದಿ ಬುಕ್ಕಿನ ಸಂಖ್ಯೆ ಕೊಟ್ಟಿರ್ತಾನೆ, ಇಲ್ಲಾಂದ್ರೆ ಇತರೆ ಬುಕ್ಕಿನ ಸಂಖ್ಯೆ ಕೊಟ್ಟಿರ್ತಾನೆ, ಅದು ಸಮ್ ಮಾಡ್ಕೋಬೇಕು ನೋಡ್ರಿ. 500 ಉಳಿದ ಪುಸ್ತಕಗಳು ಇತರೆ ಭಾಷೆದಾಗ ಇಟ್ಟವತ್ರಿ 500. ಇತರೆ ಪರ್ಸೆಂಟೇಜ್ ಇಟ್ಟದ ರೀ 20%. 20% = ಎಷ್ಟು ಅನ್ನಂಗೆ ಐತೆ ನಮಗೀಗ? 500 ಅನ್ನಂಗೆ ಐತೆ ರೀ. 20% = 500. ಕ್ವಶನಿಗೆ ಯಾವುದೇ ಕ್ವಶನ್ ಕೇಳಿದವ ಟೋಟಲ್ ಕೇಳಿದ್ರು ಕಂಡುಹಿಡಿಬೋದು, ಇಂಗ್ಲೀಷ್ ಪುಸ್ತಕ ಕೇಳಿದ್ರು ಕಂಡುಹಿಡಿಬೋದು. ಒಂದು ಪರ್ಸೆಂಟೇಜ್ ಒಂದು ಸಂಖ್ಯೆ ಬರ್ತಂದ್ರೆ ನಾವು ಉಳಿಕಿದ ಏನು ಕಂಡುಹಿಡಿಬೋದು. ನೆಕ್ಸ್ಟ್ ಹಿಂದಿ ಎಷ್ಟು ಸಂಖ್ಯೆ ಅದು ಕಂಡುಹಿಡ್ಬೋದು. ಯಾವ್ದು ಕೇಳಿದ್ರು ಕಂಡುಹಿಡ್ಬೋದು. ಯಾವ್ದು ಕೇಳಿ ನೋಡ್ರಿ? ಇಂಗ್ಲೀಷ್ ಕೇಳ್ಯಾನ. ಇಂಗ್ಲೀಷ್ ಎಷ್ಟು ನೋಡ್ರಿ ಪರ್ಸೆಂಟೇಜ್? 30% = ಎಷ್ಟು? 30% = ಎಷ್ಟು? ನೆಕ್ಸ್ಟ್ 0 0 ಕ್ಯಾನ್ಸಲ್ ಮಾಡ್ಕೋರಿ. ಇದೊಂದು 0 ತೆಗೀರಿ, ಇದೊಂದು 0 ತೆಗೀರಿ. ಇಲ್ಲ ಸರ್ ಅದು ತೆಗಿಯಲ್ಲ, ನಾ ಇದೊಂದು 0 ತೆಗಿತೀನಿ, ಇದೊಂದು 0 ತೆಗಿತೀನಿ, ಅವನು ತೆಗಿಬೋದು. ಏನು ಚೇಂಜ್ ಆಗಲ್ಲ, ಆನ್ಸರ್ ಮಾತ್ರ ಸೇಮ್ ಬರ್ತದೆ ರೀ. ತೆಗೀರಿ, ಇದೊಂದು 0 ತೆಗೆದುಬಿಡ್ರಿ. ನೆಕ್ಸ್ಟ್ ಈಗ ಈ ಸೈಡ್ ಬರ್ರಿ, ಮ್ಯಾಗಿನ ಕೆಳಗೆ ಬರ್ರಿ. 2 ಮಗ್ಗಿ ಓದ್ಕೋತ ಹೋಗ್ರಿ, 3 ಸನಿ ಹೋಗ್ರಿ. 2 1 2,
3 2 ಆಯ್ತು, 1 ಉಳಿತು, 10 ಆಯಿತು. 2 5 10 ಅಂದರೆ 2ಕ್ಕೆ 15 ಗುಣಾಕಾರ ಮಾಡ್ರೆ 30 ಬರ್ತದೆ ಅಂತ ಅರ್ಥ. ಈ ಸೈಡ್ 15 ಗುಣಾಕಾರ ಮಾಡ್ರೆ ಈ ಕಡೆನೂ 15 ಗುಣಾಕಾರ ಮಾಡಿರಿ. 15 ಗುಣಾಕಾರ ಮಾಡಿರಿ. 0 ಬಿಡ್ರಿ. 15 5 75 ರೀ. 15 75. ಇಲ್ಲೊಂದು 0 ಬಿಟ್ರಲ್ಲ, ಆ 0 ಡೈರೆಕ್ಟ್ ಬರ್ಕೋರಿ. ಆ 0 ಡೈರೆಕ್ಟ್ ಬರ್ಕೋರಿ. ಆನ್ಸರ್ ರೇಟ್ ಹೇಳ್ರಿ 750. ಆಪ್ಷನ್ ಯಾವ ರೇಟ್ ಹೇಳ್ರಿ? ಆಪ್ಷನ್ನ ಡಿ ಕರೆಕ್ಟ್. ಆಪ್ಷನ್ನ ಡಿ ಕರೆಕ್ಟ್. ಇಷ್ಟೇ ರೀ, ಸಿಂಪಲ್, ಏನಿಲ್ಲ. ನೀವು ಕರೆಕ್ಟ್ ಲಕ್ಷ್ಯ ಕೊಟ್ಟು ಇಂಟ್ರೆಸ್ಟ್ ತೊಗೊಂಡು ಕಲಿಬೇಕ್ರಿ. ಅದಕ್ಕೆ ಬಿಟ್ಟು ಮತ್ತೇನಿಲ್ಲ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ಒಬ್ಬ ವ್ಯಕ್ತಿ ತನ್ನ ಆದಾಯ 75% ಹಣ ಖರ್ಚು ಮಾಡ್ತಂತೆ, 5,000 ಉಳಿತಾಯ ಮಾಡ್ತಂತ. ಒಟ್ಟು ಆದಾಯ ಎಷ್ಟು? ಕರೆಕ್ಟ್ ರೀ. ಒಟ್ಟು ಆದಾಯ ಎಷ್ಟು ಪರ್ಸೆಂಟೇಜ್ ಸಮ ಇರುತ್ತೆ ಅಂತ ಹೇಳಿ ನಾನು ನಿಮಗೆ. ಒಟ್ಟು ಆದಾಯ 100% ಸಮ ಇರ್ತದೆ ರೀ. ಅದ್ರ ನಾವು ಏನು ಮಾಡ್ಬೋದು ಹೇಳ್ರಿ? ಒಂದು ಉಳಿತಾಯ ಮಾಡ್ಬೋದು. ಏನು ಮಾಡ್ಬೋದು ಹೇಳ್ರಿ? ಉಳಿತಾಯ ಮಾಡ್ಬೋದು. ಇನ್ನೊಂದು ಏನು ಮಾಡ್ಬೋದು? ಖರ್ಚು ಮಾಡ್ಬೋದು. ಉಳಿತಾಯ ಮಾಡ್ಬೋದು, ಇಲ್ಲಾಂದ್ರೆ ಖರ್ಚು ಮಾಡ್ಬೋದು. ಈ ಎರಡರದ್ದು ನೀವು ಪರ್ಸೆಂಟೇಜ್ 1% ಕೊಟ್ಟಿರ್ತಾರೆ, 1% ನೀಡಬೇಕು. 75% ಖರ್ಚು ಮಾಡ್ತಂತ. 75 ಬರ್ಕೋರಿ. 75 100%ದಾಗ ಅವ್ನು ಟೋಟಲ್ ಆದಾಯದಾಗ 75%, 100%ದಾಗ 75% ಖರ್ಚು ಮಾಡ್ರೆ ಎಷ್ಟು ಉಳಿತಾಯ ಮಾಡ್ದಂಗೆ ಆಯ್ತದ ಹೇಳ್ರಿ? 25% ಹಣ ಉಳಿಸ್ಕೋತಾನ ತಂದಂಗೆ, ಸೇವಿಂಗ್ ಮಾಡತ್ತಾನ. ಕರೆಕ್ಟ್ರಿ. ಒಂದು ಸಂಖ್ಯೆ ಕೊಟ್ಟಿರ್ತಾನೆ, ಸಹ ಮಾಡ್ಕೋರಿ. 5,000 ಉಳಿತಾಯ ಮಾಡ್ತಾನಂತ ರೀ. ಎಷ್ಟು ಉಳಿತಾಯ ಮಾಡತ್ತಂತ? 5,000. ಪರ್ಸೆಂಟೇಜ್ 25% ಉಳಿತಾಯ ಮಾಡತ್ತಾನ ರೀ. ಪರ್ಸೆಂಟೇಜ್ 25% ಉಳಿತಾಯ ಮಾಡತ್ತಾನ. ರೂಪಾಯಿದಾಗ ಎಷ್ಟು ರೂಪಾಯಿ ಉಳಿತಾಯ ಮಾಡತ್ತಾನ? 5,000 ರೂಪಾಯಿ ಉಳಿತಾಯ ಮಾಡತ್ತಾನ ರೀ. 2 ಉಳಿತಾಯ 2 ಈಕ್ವಲ್ ಟು ಮಾಡ್ಕೊಂಡ್ಬಿಡ್ರಿ. ಒಟ್ಟು ಆದಾಯ ಕೇಳ್ಯಾರ ನಮಗೆ. ಒಟ್ಟು ಆದಾಯ ಅಂದರೆ ಎಷ್ಟು ಪರ್ಸೆಂಟ್ ಸಮ ಇರುತ್ತೆ ಹೇಳ್ರಿ? 100% ಸಮ ಇರುತ್ತೆ ರೀ. 100% ಈಕ್ವಲ್ ಟು ಎಷ್ಟು? ನೆಕ್ಸ್ಟ್ ಈಗ ನೋಡಿರಿ, 25 ಮಗೆ 50 ಬರ್ತದೆ ರೀ. 25 ಎಷ್ಟಲೇ 50 ಹೇಳ್ರಿ? 25 2 50. ಇಲ್ಲಿ 2 0 ಬಿಟ್ರಿ, ಡೈರೆಕ್ಟ್ 2 0 ಬರ್ಕೋರಿ. ಅದು 25ಗೆ 700 ಗುಣಾಕಾರ ಮಾಡ್ರೆ 5,000 ಬರ್ತದಂಗೆ ಆಯಿತು. ಮೇಲೆ 200 ಗುಣಾಕಾರ ಮಾಡ್ರೆ ಕೆಳಗಡೆನೂ 200 ಗುಣಾಕಾರ ಮಾಡಿರಿ. ಕೆಳಗಡೆನೂ 200 ಗುಣಾಕಾರ ಮಾಡಿರಿ. 0 0 ಬಿಟ್ರೆ ಅನ್ಕೋತಾನೆ. 2 1 2. ಇಲ್ಲಿ 2 0 ಬಿಟ್ರಿ, ಇಲ್ಲಿ 2 0 ಬಿಟ್ರಿ, ಟೋಟಲ್ 4 0 ಬರ್ಕೋರಿ. ಟೋಟಲ್ 4 0 ಬರ್ಕೋರಿ. ಆನ್ಸರ್ ರೇಟ್ ಅಂದ್ರೆ 20,000. ಅವನು ಒಟ್ಟು ಆದಾಯ ಎಷ್ಟು ಅಂದ್ರೆ 20,000. ಆಪ್ಷನ್ನ ಡಿ ಕರೆಕ್ಟ್. ಆಪ್ಷನ್ನ ಡಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಬ್ಬ ವ್ಯಕ್ತಿ ತನ್ನ ವೇತನದ 30% ಹಣ ಆಹಾರಕ್ಕೆ ಖರ್ಚು ಮಾಡ್ತಾನಂತ ರೀ. 10% ಹಣ ಬಾಡಿಗೆಗೆ ಖರ್ಚು ಮಾಡ್ತಾನಂತ. ಒಟ್ಟು 12,000 ರೂಪಾಯಿ ಉಳಿಸ್ತಂತ. ಲಾಸ್ಟಿಗೆ ವ್ಯಕ್ತಿಯ ವೇತನ ಎಷ್ಟು? ಇದು ಕ್ವಶನ್ ನೋಡ್ರಿ. FDA 2019 ಕೇಳೇನ್ರಿ. FDA 2019. ಮತ್ತೆ ಸೇಮ್ ರೀ. ಮತ್ತೆ ಮಾಡೋದು ಮಾತ್ರ ಸೇಮೇ. ಆದಾಯ ಎಷ್ಟು ಪರ್ಸೆಂಟೇಜ್ ಸಮ ಇರುತ್ತೆ ಹೇಳ್ರಿ? ಆದಾಯ ಒಂದು 100% ಸಮ ಇರುತ್ತೆ ರೀ. ಆದಾಯ 100% ಸಮ ಇರ್ತದೆ. ಕರೆಕ್ಟಾ? ಇದ್ರಾಗ ಏನು ಮಾಡ್ಬೋದು ಹೇಳ್ರಿ? ಇದ್ರಾಗ ಒಂದು ಎಷ್ಟು ಪರ್ಸೆಂಟ್ ಆದರೂ ಉಳಿತಾಯ ಮಾಡ್ಬೋದು, ಎಷ್ಟು ಪರ್ಸೆಂಟೇಜ್ ಆದರೂ ಖರ್ಚು ಮಾಡ್ಬೋದು. ಇದು ಉಳಿತಾಯ, ಇದು ಖರ್ಚು. ಇದು ಖರ್ಚು. ಉಳಿತಾಯ ಎಷ್ಟದ, ಖರ್ಚು ಎಷ್ಟದ ನೋಡ್ರಿ. ಪರ್ಸೆಂಟೇಜ್ ಬರ್ಕೋರಿ. ಬಂದಿದೆ ಆನ್ಸರ್. ನೋಡ್ರಿ, ನಮ್ಮ ಖರ್ಚು ಹಿಂದಿನೆಲ್ಲ ಕ್ವಶನ್ದಾಗ ಡೈರೆಕ್ಟಾಗಿ ಕುಳಿತಿದೆ. 20%, 30% ಹಿಂಗೆ ಕುಳಿತಿದೆ. ಬಟ್ ಇಲ್ಲಿ ಖರ್ಚು ನಮಗೆ ಇಲ್ಲಿ ಖರ್ಚು ನೋಡ್ರಿ ಹೆಂಗೆ ಕೊಟ್ಟಾನ? ಸಪ್ರೇಟ್ ಕೊಟ್ಟಾನ. 30% ಹಣ ಎದಕ್ಕೆ ಖರ್ಚು ಮಾಡಿದಂತ್ರಿ? 30% ಹಣ ಆಹಾರಕ್ಕಾಗಿ ಖರ್ಚು ಮಾಡ್ಯಾನಂತ್ರಿ. 30% ಪ್ಲಸ್ 10% ಹಣ ಎದಕ್ಕೆ ಖರ್ಚು ಮಾಡ್ಯಾನಂತ್ರಿ? ಬಾಡಿಗೆಯಾಗಿ ಖರ್ಚು ಮಾಡ್ಯಾನಂತ. ಅಂದ್ರೆ ಟೋಟಲ್ ಎಷ್ಟು ಖರ್ಚು ಮಾಡ್ದಂಗೆ ಐತ್ರಿ? ನಾವು 40% ಖರ್ಚು ಮಾಡ್ದಂಗೆ ಆಯ್ತು. 100% ಒಳಗೆ 40% ಖರ್ಚು ಮಾಡ್ರೆ ಉಳಿತಾಯ ಎಷ್ಟು ಮಾಡ್ಯಾನ ಅನ್ನಂಗೆ ಐತ್ರಿ? 60% ಉಳಿತಾಯ ಮಾಡೋದಂಗೆ ಆಯ್ತು. ಪರ್ಸೆಂಟೇಜ್ ಲೆಕ್ಕ ಚುಕ್ತಾ ಐತ್ರಿ. ಈಗ ನೆಕ್ಸ್ಟ್ ಒಟ್ಟು ಉಳಿತಾಯ ಎಷ್ಟು ಹೋಗ್ತಾರೆ? ಒಂದು 12,000. ಪರ್ಸೆಂಟೇಜ್ದಾಗ ಒಂದು ಉಳಿತಾಯ ಎಷ್ಟದ ರೀ? 60% ಅದ. ಅಂದ್ರೆ 60% ಈಕ್ವಲ್ ಟು 12,000 ಆದ್ರೆ ಕ್ವಶನ್ ನೋಡ್ರಿ ಹೆಂಗೆ ಕೇಳ್ಯಾನ? ವ್ಯಕ್ತಿಯ ವೇತನ ಅಥವಾ ಆದಾಯ ಎಷ್ಟು? ವೇತನ ಅಂದ್ರೆ ಒಂದೇ, ಆದಾಯ ಅಂದ್ರೆ ಒಂದೇ. ಎಷ್ಟು ಪರ್ಸೆಂಟೇಜ್ ಸಮ ಇರುತ್ತೆ ಹೇಳಿರೋದು? 100% ಈಕ್ವಲ್ ಟು ಎಷ್ಟು ಅಂತ ಕೇಳತ್ತಾನೆ. 100% ಈಕ್ವಲ್ ಟು ಎಷ್ಟು ಅಂತ ಕೇಳತ್ತಾನೆ.
ಜೀರೋ ಜೀರೋ ಕ್ಯಾನ್ಸಲ್ ಮಾಡಿರಿ. ಜೀರೋ ಜೀರೋ ತೆಗೀರಿ, ಇದೊಂದು ಜೀರೋ ತೆಗೀರಿ, ಇದೊಂದು ಜೀರೋ ತೆಗೀರಿ. ಇಲ್ಲಿ ಮೇಲೆ 6 ಉಳ್ದ, ತೆಳಗೆ 10 ಉಳ್ದ ರೀ. ಈ 6 ಮಗೆ 10 ಬರಲ್ಲ, ಬಟ್ 6 ಮಗೆ 12 ಬರ್ತದೆ ರೀ. 6 ಎಷ್ಟಲೇ 12 ಹೇಳ್ರಿ, 6 2 12. ಇಲ್ಲಿ ಎಷ್ಟು ಜೀರೋ ಬಿಟ್ಟಿರಿ? 3 ಜೀರೋ ಬಿಟ್ಟಿರಿ ಅಂದ್ರೆ ಇಲ್ಲಿ 3 ಜೀರೋ ಬರ್ಕೋಬೇಕು. ಗೊತ್ತಾಯ್ತು ರೀ. ನೆಕ್ಸ್ಟ್ ಮ್ಯಾಲೆ ನೀವು 2000 ಗುಣಾಕಾರ ಮಾಡ್ರೆ ಇಲ್ಲಿ ಕೆಳಗಡೆನೂ 2000 ಗುಣಾಕಾರ ಮಾಡಬೇಕು. ಕೆಳಗಡೆನೂ 2000 ಗುಣಾಕಾರ ಮಾಡಬೇಕು. ಜೀರೋ ಜೀರೋ ಬಿಡ್ರಿ, 2 ಒಂದಲೇ 2. ಇಲ್ಲಿ 3 ಜೀರೋ ಬಿಟ್ಟಿರಿ, ಇಲ್ಲಿ 1 ಜೀರೋ ಬಿಟ್ಟಿರಿ, ಇಲ್ಲಿ 3 ಜೀರೋ, ಇಲ್ಲಿ 1 ಜೀರೋ, ಟೋಟಲ್ 4 ಜೀರೋ ಬರ್ಕೋರಿ. ಹಾಗಾದ್ರೆ ಆ ವ್ಯಕ್ತಿಯ ವೇತನ ಅಷ್ಟು ಅಥವಾ ಆದಾಯ ಎಷ್ಟಂದ್ರೆ 20,000. ಆ ವ್ಯಕ್ತಿಯ ವೇತನ ಅಥವಾ ಆದಾಯ ಎಷ್ಟಂದ್ರೆ 20,000. ಆಪ್ಷನ್ ಯಾವುದಂದ್ರೆ ಆಪ್ಷನ್ನ ಡಿ ಕರೆಕ್ಟ್. ಆಪ್ಷನ್ ನಮಗೆ ಡಿ ಕರೆಕ್ಟ್. ಅರ್ಥ ಆಯ್ತು ರೀ. ಇದು ಕ್ವಶನ್ FDA 2019. ಅವ ಏನೇ ಕೇಳ್ರಿ, ನಾವು ಮಾಡಿದ ಪ್ಯಾಟ್ರನ್ ಕೇಳಬೇಕಲ್ಲ ನಾವು, ಕರೆಕ್ಟ್ ಅಲ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದೇ ಸೇಮ್ ಪ್ಯಾಟ್ರನ್ ಕ್ವಶನ್ ನಿಮಗೆ KPSCದಾಗ ಕೇಳ್ಯಾನ್ರಿ. ಸೇಮ್ ಪ್ಯಾಟ್ರನ್, ಏನೂ ಚೇಂಜ್ ಇಲ್ಲ. ಬರ್ಕೋರಿ. ಒಟ್ಟು ಆದಾಯ ಎಷ್ಟು ಪರ್ಸೆಂಟಿಗೆ ಸಮ ಇರ್ತದೆ ಹೇಳ್ರಿ? ಆದಾಯ ಎಷ್ಟು ಪರ್ಸೆಂಟಿಗೆ ಸಮ ಇರ್ತದೆ? ಒಟ್ಟು ಆದಾಯ ಎಷ್ಟು ಪರ್ಸೆಂಟಿಗೆ ಸಮ ಇರ್ತದೆ ರೀ? 100% ಸಮ ಇರ್ತದೆ ರೀ. ಆದಾಯ 100%ಗೆ ಸಮ ಇರ್ತದೆ. ಇದ್ರಾಗ ಏನು ಮಾಡ್ಬೋದು ಹೇಳ್ರಿ? ಉಳಿತಾಯ ಮಾಡ್ಬೋದು ಮತ್ತು ಖರ್ಚು ಮಾಡ್ಬೋದು. ಉಳಿತಾಯ, ನೆಕ್ಸ್ಟ್ ಈ ಸೈಡ್ ಖರ್ಚು. ಹಾಂ, ಈ ಖರ್ಚಿನ ಬಗ್ಗೆ ಮಾಹಿತಿ ಕೊಟ್ಟ ನಾವು 30% ಆಹಾರಕ್ಕಾಗಿ ಅಂತ್ರಿ, ಪ್ಲಸ್ 12% ಮನೆ ಬಾಡಿಗೆ ಅಂತ, 28% ಇದಕ್ಕಂತ್ರಿ ವಿವಿಧ ಖರ್ಚುಗಳಿಗೆ ವ್ಯಯ ಮಾಡುತ್ತಾನೆ. ವ್ಯಯ ಅಂದ್ರೆ ಖರ್ಚು ಮಾಡ್ತಾನೆ ತಂದಾಗ, ಸ್ಪೆಂಡ್ ಮಾಡ್ತಾನೆ ತಂದಾಗ. ಒಟ್ಟು ಖರ್ಚು ಕೂಡಿಸ್ರಿ 30 + 25 + 28. 28 + 12 ಅಂದ್ರೆ ರೀ 40. 40 + 30 ಅಂದ್ರೆ 70. ಅಂದ್ರೆ ಒಂದು ಆದಾಯದ 70% ಹಣವ ಖರ್ಚು ಮಾಡ್ತಾನೆ. ಅಂದ್ರೆ ಉಳಿತಾಯ ಎಷ್ಟು ಮಾಡ್ತಾನೆ ಅಂದಂಗ್ರೆ ಅವ 30% ಉಳಿತಾಯ ಮಾಡ್ತಾನೆ ತಂದಂಗೆ. ಒಂದು ಯಾವುದೋ ನಿಮ್ಗೆ ಸಂಖ್ಯೆ ಕೊಟ್ಟಿರ್ತಾನೆ, ಉಳಿತಾಯ ಕೊಟ್ಟ ನೋಡ್ರಿ ಸಂಖ್ಯೆ ನಮಗೆ 810. ಅಂದ್ರೆ ಉಳಿತಾಯ ಪರ್ಸೆಂಟೇಜ್ ಎಟ್ಟದ ರೀ? 30% ಅದ. ಅದೇ ನಮಗೆ ರೂಪಾಯಿದಾಗ ಸಂಖ್ಯೆದಾಗ ಎಷ್ಟು ಕೊಟ್ಟಾನೆ? 810. ಹಾಗಾದ್ರೆ ಒಟ್ಟು ಆದಾಯ ಎಷ್ಟು? 100% = ಎಷ್ಟು? ಒಟ್ಟು ಆದಾಯ ಅಂದ್ರೆ 100%. ಈ ಜೀರೋ ಜೀರೋ ತೆಗಿಬೋದು ನೀವು ರೀ. ಇದೊಂದು ಜೀರೋ, ನೆಕ್ಸ್ಟ್ ಇದೊಂದು ಜೀರೋ ತೆಗೀರಿ. ನೆಕ್ಸ್ಟ್ ಈ 3 ಮಗೆ 81 ಬರ್ತದೆ ರೀ. 3 ಮಗೆ 81 ಬರ್ತದೆ. ಹೆಂಗೆ ನೆನಪಿಡ್ಬೇಕು ರೀ? ಇಲ್ಲಿ ನೋಡ್ರಿ, 1 2 ನೋಡ್ರಿ, ಒಂದು ಸಂಖ್ಯೆ ಅದು ನಿಮಗೆ. ಸಂಖ್ಯೆ ಯಾವುದಂದ್ರೆ 3 to 6. 3 to 6 ಇದು 3ನೇ ಭಾಗ ಹೋಗಲ್ಲ ಹೇಳ್ರಿ. ಇದು ಈ ಸಂಖ್ಯೆ 3ನೇ ಭಾಗ ಹೋಗಲ್ಲ. ಹಾಂ, ಯಾವುದೇ ಒಂದು ಸಂಖ್ಯೆ 3ನೇ ಭಾಗ ಹೋಗ್ತದೆ ಅಥವಾ ಹೋಗಲ್ಲ ನೀವು ಮುಂದೆ ಹೇಳ್ತೀನಿ. ನಾನು ನಿಮ್ಗೆ ಭಾಗಾಕಾರ ನಿಯಮದಾಗ ಹೇಳ್ತೀನಿ. ಇದು ಸಿಂಪಲ್ ಬರೀ 3ರ ಭಾಗಾಕಾರ ನಿಯಮ ತಿಳ್ಕೊರಿ. ಯಾವುದೇ ಒಂದು ಸಂಖ್ಯೆ 3ನೇ ಭಾಗ ಹೋಗಲ್ಲ ಚೆಕ್ ಮಾಡ್ಬೇಕಂದ್ರೆ ಅಷ್ಟು ಸಂಖ್ಯೆ ಕೂಡಿಸ್ಬೇಕು ರೀ. 3 + 2 5, 5 + 6 11. 11 3 ಬಗ್ಗೆ ಬರ್ತಾನೆ ರೀ? ಬರಲ್ಲ ಅಂದ್ರೆ ಇದು 326. 326 3ನೇ ಭಾಗ ಹೋಗಲ್ಲ. ಅದು 3ನೇ ಭಾಗ ಹೋಗಲ್ಲ. ನೆಕ್ಸ್ಟ್ 328 ಕೂಡಿಸಲ್ಲ. 3 + 2 5, 5 + 8 13. 13 3 ಬಗ್ಗೆ ಬರ್ತಾನೋ? ಬರಲ್ಲ, ಅದನ್ನು ಭಾಗ ಹೋಗಲ್ಲ ರೀ. ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ತೋರಿ, 4 to 6 3. ಇದು 3ನೇ ಪೂರ್ಣ ಭಾಗ ಹೋಗಲ್ಲ ಹೇಳ್ರಿ. ಕೂಡಿಸ್ರಲ್ಲ. 4 + 2 6, 6 + 6 12, 12 + 3 15. 15 3 ಮಗೆ ಬರ್ತದೆ ರೀ. 15 3 ಮಗೆ ಬರ್ತದ್ರೆ ಇದು ಕಂಪಲ್ಸರಿ 3ರಿಂದ ಪೂರ್ಣಾಗಿ ಭಾಗ ಹೋಗ್ತದೆ ನಮಗೆ. ಅರ್ಥ ಆಯ್ತು ರೀ? ಯಾವುದೋ ಒಂದು ಸಂಖ್ಯೆ 3ರಿಂದ ಪೂರ್ಣಾಗಿ ಭಾಗ ಹೋಗ್ಬೇಕಂದ್ರೆ ಆ ಒಟ್ಟು ಕೂಡಿಸ್ರೆ 3 ಮಗ್ಗಿಲೆ ಭಾಗ ಹೋಗ್ಬೇಕು. ಅಂದ್ರೆ ಪೂರ್ತಿ ಸಂಖ್ಯೆ 3ನೇ ಭಾಗ ಹೋಗ್ತದೆ ಅರ್ಥ. ಅರ್ಥ ಆಯ್ತು ರೀ? ಹಾಂ, ಈಗ ನಮಗಿಲ್ಲಿ ಸಂಖ್ಯೆ ನೋಡ್ರಿ ಯಾವ್ದು ಇಲ್ಲಿ 81. 8 + 1 ಅಂದ್ರೆ 9. 9 3 ಮಗೆ ಬರ್ತದೆ ರೀ. ಅದಕ್ಕೆ ಈ 3 ಮಗೆ ಓದ್ಕೋತವ್ರಿ. ನಾವೀಗ 8ರ ಸನಿ ಹೋರಿ. 3 ಮಗೆ ಓದ್ಕೋತವ್ರಿ. 8ರ ಸನಿ ಹೋರಿ. 3 2 6. 3 3 9 ದೊಡ್ಡದಾಗ್ತದೆ. 8ಕ್ಕಿಂತ 9 ದೊಡ್ಡದಾಗ್ತದೆ. ಅದಕ್ಕೆ 3 2 6. ನೆಕ್ಸ್ಟ್ 8ದ 6 ಐತೆ. ಎಷ್ಟು ಉಳಿತು ಹೇಳ್ರಿ? ಇಲ್ಲಿ 2 ಉಳಿತು. 21 ಐತೆ ರೀ. 3
7 20. ಮ್ಯಾಲೆ 27 ಗುಣಾಕಾರ ಮಾಡ್ರೆ ಕೆಳಗಡೆನೂ 27 ಗುಣಾಕಾರ ಮಾಡಬೇಕು. ಕೆಳಗಡೆನೂ 27 ಗುಣಾಕಾರ ಮಾಡಬೇಕು. 0 0 ಬಿಡ್ರಿ, 27 ಒಂದಲೇ 27 ರೀ. ನೆಕ್ಸ್ಟ್ ಇಲ್ಲಿ 2 0 ಬಿಟ್ರಲ್ಲ, ಡೈರೆಕ್ಟ್ 2 0 ಬರ್ಕೊಡ್ರಿ. ಆನ್ಸರ್ ಆಯ್ತು ಹೇಳ್ರಿ, 2700. 2700. ಆಪ್ಷನ್ ಡಿ ಕರೆಕ್ಟ್. ಆಪ್ಷನ್ ಡಿ ಕರೆಕ್ಟ್. ಇದು ಕ್ವಶನ್ ನೋಡ್ರಿ, KPSC 2021 ಕೇಳೇನ್ರಿ. KPSC 2021. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡ್ರಿ. ಮೋನಿಕಾ ತನ್ನ ಹಣದಲ್ಲಿ 40% ಹಣ ಯಂತ್ರ ಸಾಧನಗಳ ಮೇಲೆ, 25% ಕಟ್ಟಡದ ಮೇಲೆ, 15% ಕಚ್ಚಾ ಸಾಮಗ್ರಿಗಳ ಮೇಲೆ ಹಾಗೂ 5% ಪೀಠೋಪಕರಣ ಮೇಲೆ ಖರ್ಚು ಮಾಡುತ್ತಾಳೆ. ಇಷ್ಟೆಲ್ಲ ಖರ್ಚು ಮಾಡಲಿಕ್ಕೆ ಎಲ್ಲ ಖರ್ಚು ಆದ್ಮೇಲೆ ಉಳಿತಾಯ ಎಷ್ಟು ಮಾಡಂತ್ರಿ? 1305 ರೂಪಾಯಿ ಉಳಿದಿರ್ತದೆ ಅದು ಕೊಟ್ಟರು. ಹಾಗಾದರೆ ಅವಳ ಬಳಿ ಆರಂಭದಲ್ಲಿದ್ದ ಒಟ್ಟು ಹಣ ಎಷ್ಟು? ಟೋಟಲ್ ಮನಿ ಕೇಳತ್ತಾರೆ. ಟೋಟಲ್ ಅಮೌಂಟ್ ಎಷ್ಟು ಅಂತ ಕೇಳ್ತಿದ್ದಾರೆ ಅವರು. ಕರೆಕ್ಟ್ ರೀ? ಮತ್ತೆ ಸೇಮ್ ರೀ. ಟೋಟಲ್ ಎಷ್ಟು ಪರ್ಸೆಂಟೇಜ್ ಸಮ ಇರುತ್ತೆ ಹೇಳ್ರಿ? ಆಕೆ ಆದಾಯ, ವೇತನ ಅಥವಾ ಅದಕ್ಕೆ ಆಕಿನ ಹತ್ರ ಇರೋ ದುಡ್ಡು ಎಷ್ಟು ಪರ್ಸೆಂಟ್ ಸಮ ಇರ್ತದೆ ರೀ? 100% ಸಮ ಇರ್ತದೆ. ಇದ್ರಾಗ ಉಳಿತಾಯ ಮಾಡ್ಬೋದು, ಇನ್ನೊಂದು ಖರ್ಚು ಮಾಡ್ಬೋದು. ಇಲ್ಲಿ ಉಳಿತಾಯ ಮಾಡ್ಬೋದು, ಇನ್ನೊಂದು ಖರ್ಚು ಮಾಡ್ಬೋದು. ನೋಡ್ರಿ, 40% ಖರ್ಚು ಮಾಡ್ಯಾಳಂತ್ರಿ ಯಂತ್ರ ಸಾಧನಗಳ ಮೇಲೆ, ಪ್ಲಸ್ 25% ಕಟ್ಟಡದ ಮೇಲೆ, 15% ಕಚ್ಚಾ ಸಾಮಗ್ರಿಗಳ ಮೇಲೆ ಹಾಗೂ 5% ಇದರ ಮೇಲೆ ಖರ್ಚು ಮಾಡ್ಯಾಳಂತ್ರಿ ಪೀಠೋಪಕರಣಗಳ ಮೇಲೆ ಖರ್ಚು ಮಾಡ್ಯಾಳಂತ್ರಿ. ಇದು ಒಟ್ಟು ಕೂಡಿಸ್ರಿ, ಇದೇ ನಮಗೆ ಟೋಟಲ್ ಖರ್ಚು. ನೋಡಿರಿ, 40 + 25 ಅಂದ್ರೆ 65, 65 + 15 ಅಂದ್ರೆ 80, 80 + 5 ಅಂದ್ರೆ 85%. ಅಂದ್ರೆ ಟೋಟಲ್ ಆಗಿ 85% ಹಣ ಖರ್ಚು ಮಾಡ್ಯಾಳ ಅನ್ನೋಂಗಾಯ್ತು. ಟೋಟಲ್ ಆಗಿ 85% ಹಣ ಖರ್ಚು ಮಾಡ್ಯಾಳ. 85 ಮೋನಿಕಾ 85% ಹಣ ಖರ್ಚು ಮಾಡಿದ್ರೆ ಉಳಿತಾಯ ಎಷ್ಟು ಮಾಡ್ತಾಳೆ ಹೇಳ್ರಿ? 100% 80 ಖರ್ಚು ಮಾಡ್ರೆ 15% ಉಳಿತಾಯ ಮಾಡ್ಯಾಳ ಅನ್ನೋಂಗಾಯ್ತು. ಕರೆಕ್ಟ್ ರೀ? ಈ ನಮ್ಮ ಕ್ವಶನ್ ಉಳಿತಾಯ ಮಾಡಿದ ಹಣ ಕೊಟ್ಟಾಳಕ್ಕೆ, ಉಳಿತಾಯ ಮಾಡಿದ ಪರ್ಸೆಂಟೇಜ್ ಗೊತ್ತದ ರೀ, ಉಳಿತಾಯ ಮಾಡಿದ ನಮಗೆ ಹಣನೂ ಗೊತ್ತದ, ಸಂಖ್ಯೆನೂ ಗೊತ್ತದ. ಎರಡು ಸಮ ಮಾಡ್ಕೊರಿ. 15% ಉಳಿತಾಯ ಮಾಡ್ಯಾಳತ್ತೆ. ಬಟ್ ರೂಪಾಯಿದಾಗ ಎಷ್ಟು ಉಳಿತಾಯ ಮಾಡ್ಯಾಳ್ರಿ? 1305 ರೂಪಾಯಿ ಉಳಿತಾಯ ಮಾಡ್ಯಾಳ. ಅವಳ ಬಳಿದ ಹಣ ಎಷ್ಟು ಅಂದ್ರೆ 100% ಈಕ್ವಲ್ ಟು ಎಷ್ಟು? 100% ಈಕ್ವಲ್ ಟು ಎಷ್ಟು? ಈಗ 15 ಬಗ್ಗೆ 1305 ಬರ್ತದೆ. ಬಟ್ ನಮಗೆ 15 ಬಗ್ಗೆ ಬರಲಂದ್ರೆ ಫಸ್ಟ್ ಇದಕ್ಕೆ ಕಡಿಮೆ ಮಾಡ್ಕೊರಿ. ಅಂದ್ರೆ ಛೇದ ಹೊಡ್ರಿ. 5ರ ಮಗಿರಿ ಬರ್ತಾವೆ ರೀ, 5ರ ಮಗಿರಿ ಛೇದ ಹೊಡ್ರಿ. 5 ಎಷ್ಟಲೇ ಹೇಳ್ರಿ? 5 3 ನೆಕ್ಸ್ಟ್ ಈ ಸೈಡ್ 5ರಲ್ಲೇ ಛೇದ ಹೊಡೋದು, ಈ ಸೈಡ್ನು 5ರಲ್ಲೇ ಛೇದ ಹೊಡಬೇಕು ರೀ. ಕಣ್ಣು 5 ಛೇದ ಹೊಡ್ರಿ. 5 2 10, 3 ಉಳಿತು 35, 5 6 30, 5 1 5. ನೆಕ್ಸ್ಟ್ ಈಗ ಈ ಸೈಡ್ ನೋಡ್ರಿ, ಇಲ್ಲಿ 3 ಉಳೋದು, ಈ ಸೈಡ್ 3 ಉಳೋದು, ಇಲ್ಲಿ 100 ಉಳೋದು, ಇಲ್ಲಿ 261 ಉಳೋದು. ಈ 3ರ ಮಗೆ 261 ಬರ್ತದೆ ಬರಲ್ರಿ? ಕೂಡಿಸ್ರಲ್ಲ, 2 + 6 8, 8 + 1 9, 9 3ರ ಮಗೆ ಬರ್ತಂದ್ರೆ ಇದು 261 3ಲೇ ಛೇದ ಹೋಗ್ತದೆ ಅರ್ಥ. ಕರೆಕ್ಟ್ ರೀ? ಹಾಂ, ಈ 3ರ ಮಗೆ ಓದ್ಕೋತ ಹೊರಗೆ 3ರ ಮಗೆ ಓದ್ರಿ. 3ರ ಮಗೆ ಓದ್ರಿ 26 ಸನಿ ಹೋರಿ. 3ರ ಮಗೆ ಓದ್ರಿ 26 ಸನಿ ಹೋರಿ. 3 8 24, 3 8 24. ಅರ್ಥ ಆಯ್ತು ರೀ? 3 8 24. ಎಷ್ಟು ಉಳಿತು ಹೇಳ್ರಿ? 2 ಉಳಿತು. ಮುಂದೋಗಿ ಎಷ್ಟು ಆಗ್ತದೆ? 21 ಆಗ್ತದೆ ರೀ. 3 7 21. ಮ್ಯಾಲೆ 87 ಗುಣಾಕಾರ ಮಾಡ್ರೆ, ಕೆಳಗಡೆನೂ 87 ಗುಣಾಕಾರ ಮಾಡ್ರಿ. ಇಲ್ಲಿ 87 ಗುಣಾಕಾರ ಮಾಡ್ರಿ. 87 ಒಂದಲೇ 87 ರೀ. ಕರೆಕ್ಟ್ ರೀ? 2 0 ಬಿಟ್ಟರೆ 2 0 ಡೈರೆಕ್ಟಾಗಿ ಬರ್ಕೋರಿ. ಆನ್ಸರ್ ಎಷ್ಟು ಅಂದ್ರೆ 8700. ಆಪ್ಷನ್ ಡಿ ಕರೆಕ್ಟ್. ಇದನ್ನು ನೋಡ್ರಿ KPSC 2021 ಕೇಳ್ಯಾನ್ರಿ. ಆಪ್ಷನ್ ಯಾವ್ದು ರೈಟ್ ಅಂದ್ರೆ 8700. ಆಪ್ಷನ್ ಡಿ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕ್ವಶನ್ ನೋಡ್ರಿ. ಒಬ್ಬ ವ್ಯಕ್ತಿಯು ತನ್ನ ಆದಾಯದ 35% ಹಣವನ್ನು ಆಹಾರದ ಮೇಲೆ, 25% ಹಣವನ್ನು ಮಕ್ಕಳ ಶಿಕ್ಷಣದ ಮೇಲೆ ಹಾಗೂ ಉಳಿದ ಹಣದಲ್ಲಿ 80% ಮನೆ ಬಾಡಿಗೆಗೆ ಖರ್ಚು ಮಾಡುತ್ತಾನೆ.
ಹಾಗಾದರೆ ಅವನ ಆದಾಯ ಶೇಕಡ ಎಷ್ಟು ಉಳಿತಾಯ ಅವನ ಹತ್ತಿರ ಇರುತ್ತದೆ? ಇದು ಕ್ವಶನ್ ನೋಡ್ರಿ, PSI 2019 ಕೇಳ್ಯಾನ್ರಿ. PSI 2019 ಕೇಳ್ಯಾನ. ನೋಡಿ ಅಬ್ಸರ್ವ್ ಮಾಡಿರಿ, ಇದು ಹಿಂದೇನು ಮಾಡಿರಲ್ಲ ಕ್ವಶನ್ನ, ಹಿಂದೆ ಮಾಡಿ ಕ್ವಶನ್ಗೆ ಮತ್ತು ಈ ಕ್ವಶನ್ಗೆ ಸ್ವಲ್ಪ ವ್ಯತ್ಯಾಸ ಅದ. ಏನು ವ್ಯತ್ಯಾಸ ಅಂದ್ರೆ ಇಲ್ಲಿ ಡೈರೆಕ್ಟ್ ಅವ ನಿಮಗೆ ಎಷ್ಟೆಷ್ಟು ಖರ್ಚು ಮಾಡೋದು ಡೈರೆಕ್ಟ್ ಕೊಡ್ತಿದ್ದೆ 40, 20, 15, 5 ಉಳಿದ ರೊಕ್ಕದಾಗ 5%, ಉಳಿದ ರೊಕ್ಕದಾಗ 15% ಹಿಂಗೆ ಕೊಡ್ತಿದ್ದಿಲ್ಲ ಅವ. ಬಟ್ ಉಳಿದ ಹಣದ ಮೇಲೆ ಅದು ಕೊಟ್ಟ ನೋಡ್ರಿ, ಉಳಿದ ಹಣದಲ್ಲಿ ಅದು ಕೊಟ್ಟಾನ. ಈ ಉಳಿದ ಅಂತ ಕೊಟ್ಟಂದ್ರೆ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಮಾಡ್ಬೇಕ್ರಿ ಆನ್ಸರ್. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಮಾಡಬೇಕು. ಇಲ್ಲಿ ನೋಡ್ರಿ ನಮಗೆ ಅವನು ಸಂಖ್ಯೆ ಕೊಟ್ಟಿಲ್ಲ, ಅಷ್ಟು ರೊಕ್ಕ ಇದು ಇಷ್ಟು ರೊಕ್ಕ ಏನೂ ಕೊಟ್ಟಿಲ್ಲ ಅವ. ಇಲ್ಲಿ ಇಂಥ ಕ್ವಶನ್ಗಳನ್ನ ಊಹೆ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು ಹೇಳ್ರಿ? ಊಹೆ ಅಂದ್ರೆ ನಾವು ಅಜ್ಯೂಮ್ ಮಾಡ್ಕೋಬೇಕು ರೀ, ಊಹೆ. ಕರೆಕ್ಟ್ರಿ. ಅವನ ಆದಾಯ ಎಷ್ಟು ಅದ ಅನ್ಕೊಳಮ್ ಹೇಳ್ರಿ ನಾವು? ಆದಾಯ ಎಷ್ಟು ಅನ್ಕೊಂಬ್ರಿ? 100 ರೂಪಾಯಿ ಅದ ಅನ್ಕೋರಿ. ಅವನ ಆದಾಯ ಎಷ್ಟು ಅನ್ಕೊಂಬ ಹೇಳ್ರಿ? ಒಂದು 100 ಅಂತ ಅನ್ಕೊಳಮ್ರಿ. 100 ಇದು ಕೊಟ್ಟರೆ ನಾವು ಅನ್ಕೊಳಗತ್ತಿ ಹೇಳ್ರಿ 100 ಅಂತಿದೆ, ಊಹೆ. ಇದು 100 ಅನ್ಕೋಬೇಕಂತ ರೂಲ್ಸ್ ಇಲ್ಲ. ನೀವು 1000 ಅನ್ಕೋಬೋದು, 10,000 ಅನ್ಕೋಬೋದು, 20,000 ಅನ್ಕೋಬೋದು, ಲಕ್ಷ ಅನ್ಕೋಬೋದು. ಬಟ್ ನಾವು 100 ಯಾಕೆ ಅನ್ಕೋಬೇಕಂದ್ರೆ 100% ತೆಗಿಲಿಕ್ಕೆ ಯಾವಾಗ ಈಜಿ ಆಗುತ್ತೆ ರೀ. ಪರ್ಸೆಂಟೇಜ್ ಅಂದರೆ ಪ್ರತಿ 100ಕ್ಕೆ ತಂದಂಗೆ 100% ತೆಗಿಲಿಕ್ಕೆ ಈಜಿ ಆಗ್ತದೆ. ಅದಕ್ಕೆಲ್ಲ 100 ಅಂತ ಅನ್ಕೋಬೇಕು ಯಾವಾಗ. ಕರೆಕ್ಟ್ ರೀ? ಹಾಂ, ಈಗ ನೋಡ್ರಿ 35% ಹಣ ಎದ್ರ ಮೇಲೆ ಖರ್ಚು ಮಾಡ್ಯಾನ್ರಿ? ಆಹಾರ. 25% ಹಣ ಎದ್ರ ಮೇಲೆ ಖರ್ಚು ಮಾಡ್ಯಾನಂತವ? ಮಕ್ಕಳ ಶಿಕ್ಷಣ. ಆಮೇಲೆ ಉಳಿದತ್ತು ಹೊಂಟವ. ಇಲ್ಲಂತೂ ಉಳಿದತ್ತು ಬಂದಿಲ್ಲ. 35 ಮತ್ತು 20 ನಡುವೆ ಒಟ್ಟು ಉಳಿದತ್ತು ಬಂದಲ್ಲ. ಹಾಂ, ಈ 35 + 20 ತೆಗೀರಿ ಮೊದಲು 100ದಾಗ. ಇಲ್ಲಿ ನೋಡ್ರವ 35% ಹಣ ಆಹಾರದ ಮೇಲೆ, 25% ಹಣ ಎದ್ರ ಮೇಲೆ ಅಂತ್ರಿ? ಶಿಕ್ಷಣದ ಮೇಲೆ. ಅಂದ್ರೆ ಟೋಟಲ್ ಆಗಿ ನೋಡ್ರಿ 35 + 25 ಅಂದ್ರೆ 60% ಹಣ ಎದ್ರ ಮೇಲೆ ಖರ್ಚು ಮಾಡತ್ತಾನೆ ಹೇಳ್ರವ? ಶಿಕ್ಷಣ ಮತ್ತು ಆಹಾರದ ಮೇಲೆ ಖರ್ಚು ಮಾಡತ್ತಾನೆ. ಈ 160% ತೆಗೀರಿ. 160% 60 ಆಗುತ್ತೆ ರೀ. 160% 60 ಆಗುತ್ತೆ. ಖರ್ಚು ಮಾಡೋದು ಅಂದ್ರೆ ಮೈನಸ್ ಮಾಡ್ಬೇಕು ರೀ. ನೋಡಿರಿ 160% 60 ಆಗುತ್ತೆ ರೀ. ನೀವು ಒಂದು ವೇಳೆ 100 ಜಾಗಿ 80 ರೂಪಾಯಿ, 800 ರೂಪಾಯಿ, 120 ರೂಪಾಯಿ ಅನ್ಕೊಂಡ್ರೆ ಪರ್ಸೆಂಟೇಜ್ ತೆಗಿಲಿಕ್ಕೆ ಹಾರ್ಡಾಗುತ್ತೆ. ಅದಕ್ಕೆ 100 ಅನ್ಕೋಬೇಕು. 100 ರೂಪಾಯಿದಾಗ 35% ಹಣ ಆಹಾರದ ಮೇಲೆ, 25% ಹಣ ಶಿಕ್ಷಣ ಮೇಲೆ ಖರ್ಚು ಮಾಡತ್ತಾನೆ. ಅಂದ್ರೆ ಟೋಟಲಿ 60% ಹಣ ಖರ್ಚು ಮಾಡತ್ತಾನ ನಾವು. 160% ಅಂದ್ರೆ ಇಲ್ಲಿ 160% ಅಂದ್ರೆ 60 ರೂಪಾಯಿ ಖರ್ಚು ಮಾಡ್ತಾನೆ. 100 ರೂಪಾಯಿ 60 ರೂಪಾಯಿ ತೆಗೀರಿ. ಹಾಂ, ಈಗ ಎಷ್ಟು ಉಳಿತು ಹೇಳ್ರಿ? ಹಾಂ, ಇಲ್ಲಿ ಉಳಿದತ್ತೆ ಬಂದಲ್ರಿ. ಎಷ್ಟು ಉಳಿತು ಹೇಳ್ರಿ? ಅವನ ಬಳಿ 40 ರೂಪಾಯಿ ಉಳಿತು. ಈಗ ಈ ಉಳಿದ ಹಣದಾಗ ಈ 40 ರೂಪಾಯಿದಾಗ ತಂದಂಗೆ ಈ ಉಳಿದ ಹಣದಾಗ ಎಷ್ಟು ಪರ್ಸೆಂಟೇಜ್ ಖರ್ಚು ಮಾಡತ್ತಾನೆ ನೋಡ್ರಿ. ಮತ್ತೀಗ ಎಷ್ಟು ಪರ್ಸೆಂಟೇಜ್ ಖರ್ಚು ಮಾಡತ್ತಾನೆ ರೀ? ಈಗ 80% ಖರ್ಚು ಮಾಡತ್ತಾನೆ ರೀ. 80% ಖರ್ಚು ಮಾಡತ್ತಂದ್ರೆ ಮೈನಸ್ ಅಂದಂಗೆ, ರೊಕ್ಕ ಕಳ್ಕೊಳಗತ್ತಾನ ತಂದಂಗೆ. ಈಗ 40ರಿಂದ 80% ತೆಗೀರಿ. 40ರಿಂದ 80% ತೆಗೀರಿ. 50% ಎಷ್ಟಾಗುತ್ತೆ ಹೇಳ್ರಿ? 40ರಿಂದ 20 ಆಗುತ್ತೆ. ಅರ್ಧ 10% 4 ರೂಪಾಯಿ ಆಗ್ತದೆ ರೀ. 10% 4 ರೂಪಾಯಿ ಆದರೆ ನಾವು 30% ಬೇಕು. 50 + 30 ಅಂದ್ರೆ 80 ರೀ. 10% 4 ಆದರೆ 30% 12 ಅಂದ್ರೆ 80% ಎಷ್ಟಾಗತ್ತೆ ರೀ? 32 ಆಗುತ್ತೆ. 80% ಅಂದ್ರೆ 32 ಆಗುತ್ತೆ. ಮತ್ತು 32 ಖರ್ಚು ಅಂತ ಅರ್ಥ ಅದು. ಮತ್ತು 32 ರೂಪಾಯಿ ಖರ್ಚು ಮಾಡಿ ಅಂತ ಅರ್ಥ. ಅರ್ಥ ಆಯ್ತು ರೀ? 40ರಿಂದ 80% ಅಂದ್ರೆ 30 ರೂಪಾಯಿ ಅಂದಂಗೆ. ಅಂದರೆ ಈ 40ರಿಂದ ಮತ್ತು 30 ರೂಪಾಯಿ ಖರ್ಚು ಮಾಡ್ತಾನೆ. 40ರದಾಗ ಮತ್ತು 32 ರೂಪಾಯಿ ಖರ್ಚು ಮಾಡ್ತಾನೆ. 30 32. 40ರದಾಗ ಮತ್ತು 32 ರೂಪಾಯಿ ಖರ್ಚು ಮಾಡ್ತಾನೆ. ಯಾಕಂದ್ರೆ 40ರಿಂದ 80% ಖರ್ಚು ಮಾಡ್ತಾನೆ. 40ರಿಂದ 80% ಅಂದ್ರೆ ಎಷ್ಟಾಗುತ್ತೆ? 32 ರೂಪಾಯಿ ಆಗುತ್ತೆ. ಇಲ್ಲಿ ಕಂಡು ಹಿಡಿದೀವಿ ನಾವು. ಈ 40ರಿಂದ ಮತ್ತು 32 ರೂಪಾಯಿ ಖರ್ಚು ಮಾಡೋದಂದ್ರೆ ಅವ್ನ ಬಳಿ ಎಷ್ಟು ಉಳಿತು ಹೇಳ್ರಿ ಲಾಸ್ಟಿಗೆ? ಈಗ ಇಲ್ಲಿ ಬರ್ಕೋರಿ. ಉಳಿತಾಯ ಎಷ್ಟು ಐತೆ ಹೇಳ್ರಿ? ಅವ್ನ ಬಳಿ ಈಗ 8 ರೂಪಾಯಿ ಉಳಿದು ಬರೀ. ಈಗ 40ರಿಂದ 32 ತೆಗೆದು ಬಿಡ್ರಿ. ಈ 40ರಿಂದ 32 ರೂಪಾಯಿ ಖರ್ಚು ಮಾಡಿ ನಾವು ಲಾಸ್ಟಿಗೆ ಅವ್ನು ಫೈನಲ್ ಬೆಲೆ ಎಷ್ಟು ಉಳಿದು ಹೇಳ್ರಿ? ಅಮೌಂಟ 8 ರೂಪಾಯಿ ಉಳಿದ. ಈಗ 8 ರೂಪಾಯಿ ಉಳಿದ. ಬಟ್ ನಾವು ರೂಪಾಯಿ ಕೇಳಿಲ್ಲ, ಪರ್ಸೆಂಟೇಜ್ ಕೇಳ್ಯಾರ ನೋಡ್ರಿ. ಶೇಕಡಾ ಉಳಿತಾಯ ಎಷ್ಟು? 100 ರೂಪಾಯಿದಾಗ 8 ರೂಪಾಯಿ ಉಳಿಗತ್ತದ. 100 ರೂಪಾಯಿದಾಗ 8 ರೂಪಾಯಿ ಉಳಿಗತ್ತದ. ಸ್ಟಾರ್ಟಿಂಗ್ ಅವ್ನ ಬಳಿ 100 ರೂಪಾಯಿ ಇದ್ದು ರೀ ಅನ್ಕೊಂಡಿದ್ದೆ ನಾವು. ಎಷ್ಟು ಉಳಿಗತ್ತದ ರೀ? 8 ರೂಪಾಯಿ ಉಳಿಗತ್ತದ. 100ಕ್ಕೆ 8 ಅಂದ್ರೆ 8% ಹೇಳ್ರಿ?
8% ರೀ. 100ಕ್ಕೆ 8 ಅಂದ್ರೆ 8%. ಅದಕ್ಕಲ್ಲೇ ನಾವು 100 ರೂಪಾಯಿ ಅನ್ಕೋಬೇಕು. ಯಾವಾಗ ಊಹೆ ಪರ್ಸಂಟೇಜನ್ನು ಏನ್ರಿ ಬರ್ತದೆ 100 ರೂಪಾಯಿ ಅನ್ಕೊಂಬಿಟ್ರೆ ಅಷ್ಟೇ. ಆನ್ಸರ್ ಎಷ್ಟು ಹೇಳ್ರಿ? 8%. 100ಕ್ಕೆ 8 ರೂಪಾಯಿ ಉಳಿಗತ್ತವ ತಂದಂಗೆ. 100ಕ್ಕೆ 8 ರೂಪಾಯಿ ಉಳಿಗತ್ತವ. 100ಕ್ಕೆ 8 ಅಂದ್ರೆ 8%. 100ಕ್ಕೆ 20 ಅಂದ್ರೆ 20%. 100ಕ್ಕೆ 23 ಅಂದ್ರೆ 23%. 100ಕ್ಕೆ ಏನೇ ಇದ್ರು ಅದೇ ಪರ್ಸೆಂಟೇಜ್ ಅಂದರೆ 8% ಉಳಿಗತ್ತವ ತಂದಂಗೆ. ಅಂದ್ರೆ ಈ ಕ್ವಶನ್ಗೆ ಆನ್ಸರ್ ಯಾವ್ದು ಅಂದಂಗೆ ನಮ್ಗೆ ಆಪ್ಷನ್ ಸಿ ಕರೆಕ್ಟ್. ಆಪ್ಷನ್ ಸಿ 8% ಕರೆಕ್ಟ್. ಆಪ್ಷನ್ ಸಿ 8% ಕರೆಕ್ಟ್. ಅರ್ಥ ಆಯ್ತು ರೀ? ಇದು ಕ್ವಶನ್ ನೋಡ್ರಿ, PSI 2019 ಕೇಳ್ಯಾನ. PSI 2019. ನೆಕ್ಸ್ಟ್ ಕ್ವಶನ್ ನೋಡಮ್ರಿ ಈಗ. ಇದನ್ನು ಸೇಮ್ ಹಂಗೆ ಅದ ನೋಡ್ರಿ. ಒಬ್ಬ ವ್ಯಕ್ತಿ ತನ್ನ ಮಾಸಿಕ ಆದಾಯ 15% ಬಾಡಿಗೆ ಖರ್ಚು ಮಾಡ್ತಾನೆ ರೀ. ಮತ್ತು ಉಳಿದ ಇಲ್ಲಿ 2ನೇ ಸ್ಟೆಪ್ಪಿಗೆ ಉಳಿದ ಅಂತ ಬಂದು ನೋಡ್ರಿ. ಅಲ್ಲಿ 2ನೇ ಸ್ಟೆಪ್ಪಿಗೆ ಉಳಿದ ಅಂತ ಬಂದು, ಉಳಿದ ಹಣದ 40% ಬಟ್ಟೆಗಳ ಮೇಲೆ ಖರ್ಚು ಮಾಡೋಂಥ ಅವ್ನ ಮಾಸಿಕ ಉಳಿತಾಯ 300,000 ಆಗಿದ್ದರೆ ಅವನ ವಾರ್ಷಿಕ ಆದಾಯ ಎಷ್ಟು? ಅವನ ವಾರ್ಷಿಕ ಆದಾಯ ಎಷ್ಟು? ಸೇಮ್ ಅದೇ ಇರ್ತದೆ. ಟ್ರೈ ಮಾಡ್ರಿ ಇದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ನೋಡ್ರಿ, ಈ ಕ್ವಶನ್ದ ನೋಡ್ರಿ ಏನು ಕೊಟ್ರ? ಒಬ್ಬ ವ್ಯಕ್ತಿ ತನ್ನ ಮಾಸಿಕ ಆದಾಯದ 15% ಬಾಡಿಗೆ ಖರ್ಚು ಮಾಡ್ತಾನಂತ, ಉಳಿದ ಹಣದ 40% ಬಟ್ಟೆಗಳ ಮೇಲೆ ಖರ್ಚು ಮಾಡ್ದಂತ ಅವನ ಮಾಸಿಕ ಉಳಿತಾಯ ಲಾಸ್ಟಿಗೆ 306 ರೂಪಾಯಿ ಉಳಿತದಂತ. ಹಾಗಾದ್ರೆ ಅವ್ನು ವಾರ್ಷಿಕ ಆದಾಯ ಕೇಳ್ತಾರೆ. ಮಾಸಿಕ ಕೊಟ್ಟು ವಾರ್ಷಿಕ ಕೇಳತ್ತಾನ. ಲಾಸ್ಟಿಗೆ ಬಂದು ಆನ್ಸರ್ 12 ಗುಣಾಕಾರ ಮಾಡಬೇಕು. ಯಾಕಂದ್ರೆ ಡೀಟೇಲ್ ಎಲ್ಲ ತಿಂಗಳದ ಕೇಳೋದು ವಾರ್ಷಿಕ ಕೇಳತ್ತಾನ. ಕರೆಕ್ಟಾಗಿ ನೆನಪಿಟ್ಕೋರಿ. ಇದು ಕ್ವಶನ್ ನೋಡ್ರಿ, ಬ್ಯಾಟ್ಸ್ಮನ್ ಅಂತಂದ್ರೆ ಪೊಲೀಸ್ ಎಕ್ಸಾಮ್ದಾಗ ಕೇಳೋಣ 2021. ಮತ್ತು ಸೇಮ್ ರೀ. ಒಂದು ಆದಾಯ ಕೊಟ್ಟಿಲ್ಲ ಅವರು. ಆದಾಯ ಎಷ್ಟು ಅನ್ಕೋರಿ ಹೇಳ್ರಿ ನಾವು? ಅವನ ಆದಾಯ 100 ರೂಪಾಯಿ ಅಂತ ಅನ್ಕೋರಿ. ಆದಾಯ 100 ರೂಪಾಯಿ ಅಂತ ಅನ್ಕೋರಿ. ಕರೆಕ್ಟ್ ರೀ? ಇದು ಊಹೆ. ಇದು ಊಹೆ. ನಾವು ಅಜ್ಯೂಮ್ ಮಾಡ್ಕೊಳತ್ತೀವಿ 100 ರೂಪಾಯಿ. ಕರೆಕ್ಟ್ ರೀ? ಈಗ 15% ಏನು ಮಾಡ್ತಾನಂತ ರೀ? 15% ಬಾಡಿಗೆ ಮೇಲೆ ಖರ್ಚು ಮಾಡ್ತಂತ. 100ದಾಗ 15 ರೂಪಾಯಿ ಖರ್ಚು, 15% ಅಂದ್ರೆ 100ಕ್ಕೆ 15 ಅಂದ್ರೆ 15 ರೂಪಾಯಿ ಬಾಡಿಗೆ ಮೇಲೆ ಖರ್ಚು ಮಾಡೋದು. ಖರ್ಚು ಮಾಡ್ತಾ ಮೈನಸ್ ಮಾಡ್ತಾನೆ, ಮೈನಸ್ ಚಿನ್ನ ಹಾಕೋಬೇಕು. 100ದಾಗ 15 ರೂಪಾಯಿ ಹೋದ್ರೆ ಎಷ್ಟು ಉಳಿತು ಹೇಳ್ರಿ? ಈಗ ಒಂದು ಬಲ್ಲಿ 85. ಈ 85 ಉಳಿದಿದ್ದಾಗ 40% ಬಟ್ಟೆಗಳ ಮೇಲೆ, ಇದ್ರದ್ದು 40%. ಇದ್ರದ್ದು 40% ಖರ್ಚು ಮಾಡ್ತಂತ. ಈ ಉಳಿದ ಅಮೌಂಟ್ 40% ಕೊಟ್ಟು ನೋಡ್ರಿ. ಉಳಿದ ಹಣದ 40% ಬಟ್ಟೆಗಳ ಮೇಲೆ, 40% ತೆಗಿಬೇಕು ನೀವು. ಈ 85 10% ಆಗುತ್ತೆ ಹೇಳ್ರಿ. 10% ಬರಗಡೆಯಿಂದ ಒಂದಾಗಿ ಬಿಟ್ಟು ಬಿಂದು ಕೊಡಬೇಕು. 8.5 ಆಗತ್ತೆ ರೀ. 10% ಮಾತು ಕೊಡಿಸ್ರಿ. 8.5 ಅಂದ್ರೆ 20% ಅಂದ್ರೆ ಏಟಾಗತ್ತೆ ಹೇಳ್ರಿ? 8.5 ರೂಪಾಯಿ. 8.5 ರೂಪಾಯಿ ಅಂದ್ರೆ 17 ರೂಪಾಯಿ ಆಗುತ್ತೆ. 20% 17 ಆದ್ರೆ 40% 17 ಡಬಲ್ ಆಗತ್ತೆ ರೀ, 34 ಆಗುತ್ತೆ. ಅಂದ್ರೆ ಮತ್ತಿಲ್ಲಿ 34 ರೂಪಾಯಿ ಖರ್ಚು ಮಾಡ್ತಾನೆ. ಗೊತ್ತಾಯ್ತು ರೀ? ಮತ್ತಿಲ್ಲಿ 34 ರೂಪಾಯಿ ಖರ್ಚು ಮಾಡ್ತಾನೆ. 85ದಾಗ 34 ತೆಗೆದು ಬಿಡ್ರಿ. 84ರದ 35 ಎಷ್ಟು ಉಳಿತು ಹೇಳ್ರಿ ನಮಗೆ ಇಲ್ಲಿ? 85ದ 34 ಹೋದ್ರೆ ನಮ್ಗೆ ಎಷ್ಟು ಉಳಿತು ಇಲ್ಲಿ? 51 ಉಳಿತು ರೀ. ಲಾಸ್ಟಿಗೆ 51 ರೂಪಾಯಿ ಉಳಿಗತ್ತೆ. ನಾವು 100 ರೂಪಾಯಿ ಅನ್ಕೊಂಡು ಅಂದ್ರೆ ಲಾಸ್ಟಿಗೆ ಎಷ್ಟು ಉಳಿಯುತ್ತೆ ಹೇಳ್ರಿ? 50 ರೂಪಾಯಿ, 51 ರೂಪಾಯಿ ಉಳಿಗತ್ತೆ. ಬಟ್ ಇಲ್ಲಿ ಕ್ವಶನ್ ನೋಡ್ರಿ, ಉಳಿತಾಯ ಎಷ್ಟದ? 306 ಅದ. ಇದು 51 ಅಲ್ಲಿದು. ಇದು ಎಷ್ಟದಂದ್ರೆ ಇದು 306 ಇರ್ಬೇಕಂತ ಉಳಿತಾಯ. 51 ಅಲ್ಲ, ಉಳಿತಾಯ ಎಷ್ಟು ಇರ್ಬೇಕಂದ್ರೆ 306 ಅಂತ. 51 ಎಷ್ಟಲೇ ಹೇಳ್ರಿ? ಇದು 51 6ಲೇ. 51ಕ್ಕೆ 6 ಗುಣಾಕಾರ ಮಾಡ್ರೆ 306 ಬರ್ತದೆ. ಅಂದ್ರೆ ನಾವು ಅನ್ಕೊಂಡಿದ್ದ ಆದಾಯನೂ ತಪ್ಪದ. ಅದು ಎಷ್ಟು ಪಟ್ಟದ ಅನ್ನಂಗೈತೆ ರೀ? ಇಲ್ಲಿ ನೋಡ್ರಿ, ಈಗ 100 ರೂಪಾಯಿ ಅನ್ಕೊಂಡಿದ್ದು. ಸ್ವಲ್ಪ ನೋಡ್ರಿ ಇಲ್ಲಿ 100 ರೂಪಾಯಿ ಅನ್ಕೊಂಡಿದ್ದ. ನಾವು ಅನ್ಕೊಂಡಿದ್ದ ಊಹೆ ಅದ. ಇದು ಊಹೆ. ನಾವು ಅನ್ಕೊಂಡಿದ್ದ ಪ್ರಕಾರ ಎಷ್ಟು ರೂಪಾಯಿ ಉಳಿಗತ್ತದ ರೀ? 51 ರೂಪಾಯಿ ಉಳಿಗತ್ತದ. ಬಟ್ ಕ್ವಶನ್ದಾಗ ಎಷ್ಟು ಉಳಿಗತ್ತದ? 306 ರೂಪಾಯಿ ಉಳಿಗತ್ತದ. ಇದು 51 ಅಲ್ಲ, ಕ್ವಶನ್ ಪ್ರಕಾರ ಎಟ್ಟತ್ತು ರೀ? 306. ಅಂದ್ರೆ ಎಷ್ಟು ಪಟ್ಟು ಹೆಚ್ಚಿಗೆ ಮಾಡ್ಕೋಬೇಕು ನಾವು? ಇದು 51 6ಲಿ 306 ರೀ. ಇದು 6 ಪಟ್ಟು ಹೆಚ್ಚಿಗೆ ಮಾಡ್ಕೊಂಡ್ರೆ ನಾವು ಅನ್ಕೊಂಡಿದ್ದ ಆದಾಯನೂ ತಪ್ಪದ. ಅದನ್ನು ಎಷ್ಟು ಪಟ್ಟು ಹೆಚ್ಚಿಗೆ ಮಾಡ್ಕೋಬೇಕು ಹೇಳ್ರಿ? ನಾವು ಅದನ್ನು 6 ಪಟ್ಟು ಹೆಚ್ಚಿಗೆ ಮಾಡ್ಕೋಬೇಕು. ಇದನ್ನು 6 ಪಟ್ಟು ಹೆಚ್ಚಿಗೆ ಮಾಡ್ಬೇಕು. 100 × 6 ಅಂದ್ರೆ 600. 100 × 6 ಅಂದ್ರೆ 600.
ಗೊತ್ತಾಯ್ತು ರೀ. ಮತ್ತು ಪಟ್ಟದ 60 ಆಪ್ಷನ್ ಇದೆ ಟಿಕ್ ಹಾಕ್ಬಾರ್ದ್ರಿ. ಇದು 600 ಮಾಸಿಕ ಬತ್ತು, ಯಾಕೆ ಡೀಟೇಲ್ನ ಮಾಸಿಕ ಅದ. ನಮಗೆ ಈ ವಾರ್ಷಿಕ ಬೇಕಂದ್ರೆ ಈ 600ಕ್ಕೆ ಎಷ್ಟು ಗುಣಾಕಾರ ಮಾಡ್ಬೇಕು ಹೇಳ್ರಿ ನಾವು ಇದಕ್ಕೆ 12 ಗುಣಾಕಾರ ಮಾಡಬೇಕು. 600ಕ್ಕೆ 12 ಗುಣಾಕಾರ ಮಾಡಬೇಕು. ನಮಗೆ ವಾರ್ಷಿಕ ಅಲ್ರಿ, ಮಾಸಿಕ ತಿಂಗಳಿಗೆ 600, ಹಿಂಗೆ 12 ತಿಂಗಳು ಹೋಗ್ಬೇಕಲ್ರಿ. 600 × 12 ಅಂದ್ರೆ 12 0 0 12 0 0 12 72 72 ಅಂದ್ರೆ ಒಂದು ವಾರ್ಷಿಕ ಆದಾಯ ಎಟ್ಟದಂಗೆ ಐತ್ರಿ 7200. ಆಪ್ಷನ್ ಡಿ ಕರೆಕ್ಟ್. ಗೊತ್ತೈತೆ ರೀ. ಅರ್ಥ ಆಯ್ತು ರೀ. ಸಿಂಪಲ್ ರೀ, ಪ್ರಾಕ್ಟೀಸ್ ಮಾಡ್ಬೇಕು, ಮತ್ತೇನು ಇದಕ್ಕೆ ಬಿಟ್ಟು ಮತ್ತೇನಿಲ್ಲ ಇದ್ರೊಳಗೆ ರೀ. ನೆಕ್ಸ್ಟ್ ಕ್ವಶನ್ ನೋಡಿರಿ. ನಾವು ಒಂದೇ ರೂಲ್ಸ್ ಫಾಲೋ ಮಾಡ್ತೀವಿ, ನಾವೇನು ಡಿಫ್ರೆಂಟ್ ಏನಿಲ್ಲ. ಪರ್ಸೆಂಟೇಜ್ ತೆಗಿಬೇಕು, ಆನ್ಸರ್ ಮಾಡಬೇಕು ಅಷ್ಟೇ. ಈ ಕ್ವಶನ್ ನೋಡಿರಿ, ಇದನ್ನೂ ಸೇಮ್ ಅದ್ರಂಗೆ ಅದ ರೀ. ಇದು KA ಗ್ರೂಪ್ ಬಿ ಎಕ್ಸಾಮ್ 2025 ರೀಸೆಂಟಾಗಿ ಕೇಳ್ಯಾನ ರೀ. ಕ್ವಶನ್ದ ನೋಡ್ರಿ ಏನು ಕೊಟ್ಟಾನ. ಒಂದು ಸಂಗೀತ ಕಚೇರಿಯಲ್ಲಿ 30% ಮಹಿಳಾ ಪ್ರೇಕ್ಷಕರು ಇರುವರು, ಉಳಿದವರಲ್ಲಿ 60% ಪುರುಷರು ಅಂತಾರೆ, ಉಳಿದವರು ಮಕ್ಕಳಾಗ್ಯಾರಂತ. ಕರೆಕ್ಟ್ ರೀ. ಫಸ್ಟಿಗೆ ಪ್ರೇಕ್ಷಕರು ಊಹೆ ಕೊಟ್ಟಿಲ್ಲವರು ಪ್ರೇಕ್ಷಕರು ಇಟ್ಟದಂದು ಊಹೆ ಪ್ರೇಕ್ಷಕರು 100 ಜನ ಅನ್ಕೊಂಬ್ರಿ. ಕೊಟ್ಟಿದ್ದಿಲ್ಲ ಅಂದ್ರೆ ಪರ್ಸೆಂಟೇಜ್ ಯಾವನು 100 ಅಂತ ಅನ್ಕೊಂಬಿಡ್ರಿ. 100 ಜನ ಪ್ರೇಕ್ಷಕ ಹರ. ಕರೆಕ್ಟ್ ರೀ. ಇದ್ರಾಗ 30% ಮಹಿಳಾ ಶಿಕ್ಷಕರು ಅಂತ್ರಿ. 30% ಮಹಿಳಾ ಪ್ರೇಕ್ಷಕರು ಅಂತ. ಇದು 30% ತೆಗೀರಿ. 30%, 100ಕ್ಕೆ 30% ಅಂದ್ರೆ 30 ಜನ ಮಹಿಳೆಯರ. ಎಷ್ಟು ಜನ ಉಳಿದ್ರು ನೋಡ್ರಿ. ಈಗ ಎಷ್ಟು ಜನ ಉಳಿದ್ರು? 70. ಈ 70 ಉಳಿದವರಲ್ಲಿ 60% ಪುರುಷರಂತ. ಮತ್ತು ಇದ್ರಾಗ 60% ಪುರುಷರಂತ್ರಿ. 70 60% ಅಂದ್ರೆ ಇಲ್ಲಿ ಸೈಡೇ ಮಾಡ್ಬೇಕ್ರಿ. 70 ಮೊದಲು 50% ತೆಗೀರಿ. 70 50% ಅಂದ್ರೆ 70 ಅರ್ಧ 35, ಮತ್ತು 10% ಕೂಡಿಸ್ರಿ. 10% ಬೆಳಗಡೆ ಒಂದಂಗೆ ಬಿಡಿ ಕುಡಿಬೇಕು 7, ಇದು 60%. 35 + 7 ಅಂದ್ರೆ 42 ಪುರುಷರ ಅಂತ ಇವರು. 42 ಪುರುಷರು. ಕರೆಕ್ಟ್ ರೀ. ತೆಗೆದು ಬಿಡ್ರಿ. 70 42 ತೆಗೀರಿ. ಫಸ್ಟ್ 70 40 ತೆಗೀರಿ. 70 40 ಹೋದ್ರೆ 30, 30 2 ಹೋದ್ರೆ 28. ಗೊತ್ತಾಯ್ತು ರೀ. ಇಲ್ಲಿ ಕೊಟ್ಟರೆ ನೋಡ್ರಿ, 50% ಪುರುಷರು ಮತ್ತು ಉಳಿದವರು ಮಕ್ಕಳು ಹರಂತಾರೆ. ಅವ್ರು ಏನು ಹೇಳ್ತವ್ರು? ಮಕ್ಕಳು ಅಂತ. ಅಂದ್ರೆ 28 ಉಳಿದಾರಲ್ಲ, ಇವ್ರು ಏನು ಹೇಳ್ತ, ಇವರು ಮಕ್ಕಳು, ಇವರು ಮಕ್ಕಳ ಹರ ಅಂತಾರೆ. ಕರೆಕ್ಟ್ ರೀ. ಈಗ ನೋಡ್ರಿ, ಈ ಕ್ವಶನ್ದ ನೋಡ್ರಿ ಏನು ಕೊಟ್ಟರು ಅವ್ರು ನಿಮಗೆ. ನಾವು 100 ಅನ್ಕೊಂಡಿದ್ದು, ಊಹೆ ಅನ್ಕೊಂಡಿದ್ದೀವಿ, ಅಜು ಮಾಡ್ಕೊಂಡಿದ್ದೇವೆ. ನಾವು ಅನ್ಕೊಂಡಿದ್ದ ಪ್ರಕಾರ 28 ಮಕ್ಕಳು ಉಳಿತಾರ. ಬಟ್ ಕ್ವಶನ್ದ ನೋಡ್ರಿ ಎಷ್ಟು ಜನ ಮಕ್ಕಳು ಅಂತ. 1400 ಜನ ಮಕ್ಕಳು ಅಂತಾರೆ. ಕ್ವಶನ್ದಾಗ 1400 ಜನ ಮಕ್ಕಳು ಹರಂತಾರೆ. ಕರೆಕ್ಟ್ ರೀ. ಈಗ ಅಬ್ಸರ್ವ್ ಮಾಡಿರಿ, ನಮ್ಮ ಪ್ರಕಾರ 28, ಕ್ವಶನ್ ಪ್ರಕಾರ 1400 ಅಂದ್ರೆ ಎಷ್ಟು ಪಟ್ಟು ಜಾಸ್ತಿ ಅರ ಇವ್ರಿ. ಎಷ್ಟು ಪಟ್ಟು ಜಾಸ್ತಿ ಅರ? 28 5 ಆಗ್ತಾರೆ 140. ನೋಡ್ರಿ, 28 ಅರ್ಧ ಇಟ್ಟು ಹೇಳ್ರಿ 14, ಮುಂದೊಂದು 0 ಇಡ್ರಿ, ಅದೇ 5 ಅನ್ನಂಗೆ. ಗೊತ್ತಾಯ್ತು ರೀ. 140, 0ಕ್ಕೆ 0 ಅಂದ್ರೆ ನಾವು ಅನ್ಕೊಂಡಿಕಿನ 50 ಪಟ್ಟು ಹೆಚ್ಚಾರ. ಇಲ್ಲೂ ಸೇಮ್ ರೀ. ನಾವು ಅನ್ಕೊಂಡಿಕಿನ ಫಸ್ಟೇ ನಾವು ಅನ್ಕೊಂಡಿದ್ದು ತಪ್ಪದ, ಇದನ್ನು 50 ಪಟ್ಟು ಜಾಸ್ತಿ ಮಾಡ್ಬೇಕೈತೆ ನಂಗೆ. ಫಸ್ಟೇ ಅನ್ಕೊಂಡಿದ್ದು ತಪ್ಪದ, ಇದನ್ನು 50 ಪಟ್ಟು ಜಾಸ್ತಿ ಮಾಡ್ಕೋಬೇಕು. 5 1 5 ರೀ. ಇಲ್ಲಿ 2 0 ಬಿಟ್ಟರೆ ಇಲ್ಲೊಂದು 0 ಬಿಟ್ಟರೆ ಟೋಟಲಾಗಿ 3 0 ಬರ್ಕೋರಿ. ಅಂದರೆ ಟೋಟಲಾಗಿ ಅಲ್ಲಿ ಎಷ್ಟು ಇದ್ರೆ ನಂಗೆ ಐತ್ರಿ ಪ್ರೇಕ್ಷಕ ಸಂಖ್ಯೆ 5000. ಆಪ್ಷನ್ನ ಎ ಕರೆಕ್ಟ್. ಈ ಕ್ವಶನ್ ನೋಡ್ರಿ, KA ಗ್ರೂಪ್ ಬಿ ಎಕ್ಸಾಮ್ 2025 ಕೇಳ್ಯಾನ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ರಿ. ಈ ನಮ್ಗೆ ಈ ಪಾರ್ಟ್ನಾಗ ಅಥವಾ ಈ ಟೈಪ್ ಕ್ವಶನ್ದಾಗ ಇದು ಲಾಸ್ಟ್ ಕ್ವಶನ್. ಇದನ್ನು ಸೇಮ್ ಅದ ರೀ. ಕರೆಕ್ಟ್ ರೀ. ಒಂದು ಸ್ಟಾರ್ಟಪ್ ತನ್ನ ಹೂಡಿಕೆದಾರನಿಗೆ 15% ಇಕ್ವಿಟಿಯನ್ನು ನೀಡುವುದು.
ಇಕ್ವಿಟಿ ಅಂದರೆ ಶೇರ್ಗಳು ಅನ್ನಂಗೆ. ಶೇರು ಮಾರುಕಟ್ಟೆ ಕೇಳಿರಲ್ಲ, ಶೇರ್ ಮಾರ್ಕೆಟ್. ಇಕ್ವಿಟಿ ಅಂದರೆ ಶೇರ್ಗಳು ಅನ್ನಂಗೆ. 15% ಇಕ್ವಿಟಿ ಕೊಡ್ತಂತೆ. ಆ ನಂತರ ಉಳಿದ ಇಕ್ವಿಟಿಯಲ್ಲಿ 8% ತನ್ನ ಉದ್ಯೋಗಿಗಳಿಗೆ ನೀಡುವುದು. ಫಸ್ಟ್ 15% ಕೊಡ್ತಾ ಹೂಡಿಕೆದಾರರಿಗೆ, 8% ಉದ್ಯೋಗಿಗಳು ಕೊಡ್ತದೆ. ಈ ಹೂಡಿಕೆದಾರನಲ್ಲಿ ಉಳಿದ ಮೂಲ ಒಟ್ಟು ಇಕ್ವಿಟಿಯ ಶೇಕಡಾವಾರು ಎಷ್ಟು? ಮೂಲ ಒಟ್ಟು ಇಕ್ವಿಟಿಯ ಶೇಕಡಾವಾರು ಎಷ್ಟು? ಶೇಕಡಕ್ಕೆ ಈಜಿಯಾಗಿ ಆನ್ಸರ್ ಬರ್ತದೆ. ಫಸ್ಟ್ ಅವನ ಬರೀ ಇಕ್ವಿಟಿ ಎಷ್ಟಿತ್ತು ಅನ್ಕೊಳ್ಳೋ ಮೊದಲು ಊಹೆ ನಂಬಲ್ಲಿ ಇಕ್ವಿಟಿ ಎಷ್ಟಿದ್ದು ಅಂದ್ರೆ 100 ಶೇರ್ ಇದ್ದು ಅನ್ಕೊಳ್ಳೋಣ್ರಿ. 100 ಅನ್ಕೋಬೇಕು ಯಾವಾಗ ಕೊಟ್ಟಿದ್ದಿಲ್ಲ ಅಂತ. ಇದ್ರಾಗ ಈಗ 15% ಹೂಡಿಕೆದಾರಿಗೆ ಕೊಡ್ತಾರತ್ತ. 100 15% ಅಂದ್ರೆ 15 ಮೈನಸ್ ಮಾಡಿರಿ. 100ದಾಗ 15 ಹೋದ್ರೆ 85. ನೆಕ್ಸ್ಟ್ ಈಗ 85 ಉಳಿದ ರೀ. ಈ 85 ಉಳಿದಿರದಾಗ 85 ಉಳಿದ ಇಕ್ವಿಟಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಉದ್ಯೋಗ ಕೊಡ್ತಾರಂತವ್ರು? 8%. ಇದ್ರದ್ದು 8% ತೆಗೀರಿ. ಈಗ ಇದ್ರದ್ದು 8% ತೆಗೀರಿ. ಈಗ 85ರದ್ದು 8% ತೆಗಿಬೇಕು. ಕರೆಕ್ಟ್ ರೀ? 85ರದ್ದು 8% ತೆಗಿಬೇಕು. ಇಲ್ಲಿ ನೋಡ್ರಿ, ಯಾವ ರೀತಿ ತೆಗಿತೀನಿ ನೋಡ್ರಿ. ಅದಕ್ಕೆ 1%, 2%, 4%, 8%. ಈಗ 1% ಎಷ್ಟಾಗ್ತದೆ ಹೇಳ್ರಿ? 85 1%. ಯಾವುದೇ ಸಂಖ್ಯೆ 1% ಅಂದರೆ ಬರಗಡೆ ಯಾವ ಸಂಖ್ಯೆ ಬಿಡಬೇಕು ನೀವು? 2 ಅಂಕೆ ಬಿಟ್ಟು ಬಿಂದು ಕೊಡಬೇಕು. ಅಂದ್ರೆ 0.85 85 ಪೈಸೆ ಅನ್ನಂಗೆ ರೀ. ನೆಕ್ಸ್ಟ್ 2% ಅಂದ್ರೆ ಇದ್ರ ಡಬಲ್. 85 ಪೈಸೆ ಡಬಲ್ ರೇಟ್ ಆಗುತ್ತೆ ಹೇಳ್ರಿ. 85 ಪೈಸೆ ಡಬಲ್ 85 ಪ್ಲಸ್ 85 ಅಂತ. 85 ಪ್ಲಸ್ 85 ಅಂದ್ರೆ ₹1.70 ಅನ್ನಂಗೆ. 80 ಪೈಸೆ 80 ಪೈಸೆ ಅಂದ್ರೆ ₹1.60 ಅನ್ನಂಗೆ. 85 ಪೈಸೆ 85 ಪೈಸೆ ಅಂದ್ರೆ ₹1.70 ಅನ್ನಂಗೆ. 2% ₹1.70 ಆದ್ರೆ 4% ಎಷ್ಟಾಗತ್ತೆ ರೀ? ಇದು 1.70 ಅಂದ್ರೆ ₹1.70 ಡಬಲ್ ಆಗತ್ತೆ ರೀ. ₹1.70 ಮತ್ತು ₹1.70 2 ಸಲ ಕೂಡಿಸ್ರಿ. ₹3.40. ₹3.40. ನೆಕ್ಸ್ಟ್ ನಮ್ಮ 4% 8% ಬೇಕಾದ್ರೆ 4 ಡಬಲ್ ಮಾಡಿರಿ. ಅದೇ ನಮಗೆ 8%. ₹3.40 ಡಬಲ್ ಮಾಡಿರಿ. ₹3.40 ಅಂದ್ರೆ ₹6.80. ಇಲ್ಲಿ 8% ಅಂದ್ರೆ 6.80. 6.80 ಅನ್ನಂಗೆ. ಗೊತ್ತಾಯ್ತು ರೀ? ₹6.80 ಇದ್ರಾಗ ಹೋದ ಅನ್ನಂಗ. ಈ 85ರದ ₹6.80 ಕಳಿಬೇಕು. 6.80 ಕಳಿಬೇಕು. ಫಸ್ಟಿಗೆ ಏನು ಮಾಡಿರಿ? 85ರದಾಗ 6 ಕಳೀರಿ. 85ರದ 6 ಹೋದ್ರೆ ಎಷ್ಟು ಹೇಳ್ರಿ? 70. ಈ 79 ರೂಪಾಯಿದಾಗ 80 ಪೈಸೆ ಕಳೀರಿ. 79ರದ 80 ಪೈಸೆ ಕಳ್ರೆ ₹88.20 ಉಳಿತಾವೆ ರೀ. ₹88.20 ಉಳಿತಾವೆ. ಕರೆಕ್ಟ್ ರೀ? ಹಾಂ, ಇದು ಲಾಸ್ಟ್ ಉಳಿದಿದ್ದು. ಕರೆಕ್ಟ್ ರೀ? ಕ್ವಶನ್ ನೋಡ್ರಿ ಕೇಳೋಣ. ಈಗ ಹೂಡಿಕೆದಾರನಲ್ಲಿ ಉಳಿದ ಮೂಲ ಒಟ್ಟು ಇಕ್ವಿಟಿ ಶೇಕಡ ಎಷ್ಟು? ಮೂಲ 100 ಇದ್ದು ರೀ. ಮೂಲ 100 ಇದ್ದು. ಈಗ ಎಷ್ಟು ಉಳಿತಾವ ಬಲ್ಲಿ? 72.20 ಉಳಿತಾವ. 100ಕ್ಕೆ 72.20 ಅಂದ್ರೆ 78.20% ಅನ್ನಂಗೆ. 72.20% ಅನ್ನಂಗೆ. 78.20%. ಆಪ್ಷನ್ ಯಾವ್ದು ಕರೆಕ್ಟ್? ಆಪ್ಷನ್ ನಮಗೆ ಎ ಕರೆಕ್ಟ್. ಆಪ್ಷನ್ನ ಎ ಕರೆಕ್ಟ್. ಗೊತ್ತಾಯ್ತು ರೀ? ಹಾಂ, ಇಷ್ಟು ಮಾಡಿದ್ರಂದ್ರೆ ನೀವು ಟೈಪ್ 2 ಯಾವುದೇ ಕ್ವಶನ್ ಬಂದ್ರೂ ಈಜಿಯಾಗಿ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತು ರೀ? ಈಗ ಆಲ್ರೆಡಿ ಪಾರ್ಟ್ 1ನ ಮುಗಿಸಿದ್ದೀನಿ. ಇದು ಪಾರ್ಟ್ 2. ನೆಕ್ಸ್ಟ್ ನಾಳೆಗೆ ಪಾರ್ಟ್ 3. ಡೈಲಿ ಒಂದೊಂದು ಪಾರ್ಟ್ ಮಾಡ್ಬೇಕು ರೀ. ಪರ್ಸಂಟೇಜ್ ಎಲ್ಲಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅದು ರೀ. ನೀಟಾಗಿ ನೋಟ್ಸ್ ಮಾಡಿರಿ, ನೀಟಾಗಿ ಬರೆದು ಇಟ್ಕೋರಿ. ದಯವಿಟ್ಟು ಪಾರ್ಟ್ 1 ನೋಡ್ಲಾರ್ದೆ ಪಾರ್ಟ್ 2 ನೋಡಿ.